व्याख्या मुद्रां करसरसिजे पुस्तकं शङ्खचक्रे बिभ्रद्भिन्नस्फटिकरुचिरे पुण्डरीके निषण्णः अम्लानश्रीरमृतविशधेरं शुभिप्लावयन्माम् आविर्भूयादनघमहिमा मानसे वागधीशः रमापतिं पूर्णगुणं मुकुन्दं व्यासं च विज्ञानसहस्रभानुं पूर्णप्रबोधं च सुतत्वदीपं क्रमात् गुरूंश्च प्रणमामि मूर्ध्ना सर्वेन्द्रियाभिमानिस्थमुख्यप्राणस्थविष्णुना प्रेरितश्रीशतुष्ट्यर्थं करिष्ये कर्म चाखिलम् कान्ताय कल्याणगुणैकधाम्ने नवद्युनाथप्रतिमप्रभाय नारायणायाखिलकारणाय श्रीप्राणनाथाय नमस्करोमि। श्रीगुरुभ्यो नमः। हरिः ओम्। ಆಚಾರ್ಯ ಮಂಧ್ವರ ಬದುಕಿನ ಚಿತ್ರಣ, ಅವರು ಏನ್ ಹೇಳಿದ್ರು ಅವರ ಜೀವನದಲ್ಲೂ ಅವರು ಹಾಗೆ ಇದ್ರು. ರೂಪ ಮನ್ಯದಿವ ಧನ್ಯಂ ಆತ್ಮನಃ. ಅವರ ಬರವಣಿಗೆ ಅಥವಾ ಅವರ ಮಾತುಗಳೇನಿದೆ ಅವರದ್ದೇ ಇನ್ನೊಂದು ಪ್ರತಿರೂಪ. ಅಂದ್ರೆ ನಾವು ಶಾಸ್ತ್ರಾಧ್ಯಯನ ಮಾಡ್ತೇವೆ ಅಥವಾ ಆಚಾರ್ಯರ ಒಂದು ಮಾತನ್ನ ನಮ್ಮ ಬದುಕಿನಲ್ಲಿ ನಾವು ಕೇಳಿಸಿಕೊಳ್ತೇವೆ, ಅದನ್ನ ಅನುಷ್ಠಾನಕ್ಕೆ ತರ್ತೇವೆ ಅಂದ್ರೆ ನಾವು ಆಚಾರ್ಯರನ್ನ ಅನನ್ಯವಾಗಿ ಉಪಾಸನೆ ಮಾಡಿದ ಫಲ. ದ್ವಾದಶ ಸ್ತೋತ್ರಾದಿಗಳು ಅಪೂರ್ವವಾದ ಪ್ರಮೇಯಗಳನ್ನು ಸಂಗ್ರಹಿಸಿದ ಸ್ತೋತ್ರ. ಕೇವಲ ಅದೊಂದು ಭಜನೆ ಮಾತ್ರ ಅಲ್ಲ. ಕೆಲವೊಂದು ಸತಿ ಭಜನ ಗೀತಗಳಲ್ಲಿ ಕೇಳಲಿಕ್ಕೆ ರಾಗ ಚೆನ್ನಾಗಿರುತ್ತೆ, ಪದಗಳ ಜಾಲ ಇರುತ್ತೆ, ಆದ್ರೆ ಇನ್ನೊಂದು ಸ್ತೋತ್ರ ಅವರೇ ಮಾಡಿದ್ರಲ್ಲಿ ಹಿಂದೆ ಹೇಳಿದ ಸ್ತೋತ್ರದ ವಿಷಯಕ್ಕೆ ವಿರುದ್ಧವಾಗಿರುತ್ತೆ. ಇಲ್ಲಿ ಅಲ್ಲಿಗೆ ಎರಡನ್ನು ಟ್ಯಾಲಿ ಮಾಡಿದ್ರೆ ಅಲ್ಲಿ ಒಂದು ದೇವತೆಯ ಪರಾಕಾಷ್ಠೆಯನ್ನು ಪ್ರಾರ್ಥನೆ ಮಾಡಿರ್ತಾರೆ, ಇನ್ನೊಂದ್ ಕಡೆ ಇನ್ನೊಂದು ದೇವರನ್ನ ಪರಾಕಾಷ್ಠೆಯಲ್ಲಿ ಪ್ರಾರ್ಥನೆ ಮಾಡಿರ್ತಾರೆ. ಕೇಳಲಿಕ್ಕೆ ಎರಡೂ ಅದ್ಭುತ. ನೀವು ಎರಡನ್ನೂ ಆರಾಮಾಗಿ ಟ್ಯೂನ್ ಹಾಕಿ ಕಿವಿಗೆ ಆನಂದವಾಗಿ ಒಂದೇನೋ ಸ್ಟ್ರೆಸ್ ಅನ್ನೋದು ಪರಿಹಾರ ಆಗತ್ತೆ ಅಂತ ಕೂತು ಕೇಳುವುದಾಗಬಹುದು ಹೊರತು ಅದು ಅಂತರಂಗದ ಅರಿವಿಗೆ ಸಂಬಂಧಪಟ್ಟ ಪ್ರಶ್ನೆಗಳಿಗೆ ಉತ್ತರವಾಗಿ ಬಂದಾಗ ಒಂದಕ್ಕಿಂತ ಒಂದು ವಿಭಿನ್ನವಾದ ವಿಷಯವನ್ನ ಪರಿಚಯ ಮಾಡಿಕೊಡುತ್ತೆ ಎಂದಾಗ ನಾವು ತತ್ವದ ವಿಷಯದಲ್ಲಿ ಸೋತು ಹೋಗ್ತೇವೆ. ಆದ್ರೆ ಆಚಾರ್ಯರು ಸ್ತೋತ್ರ ಮಾಡಿಕೊಟ್ಟದ್ರಲ್ಲಿ ಎಷ್ಟು ಸ್ತೋತ್ರ ಕೊಟ್ಟಿದ್ದಾರೋ ಒಂದಕ್ಕಿಂತ ಒಂದು ಯಾವುದೇ ಪರಸ್ಪರ ಅದು ಸ್ತೋತ್ರದಲ್ಲಿ ಮಾತ್ರ ಅಲ್ಲ, ಇಡೀ ಅವರ ಗ್ರಂಥಗಳಲ್ಲಿ ಎಲ್ಲೂ ಕೂಡ ಒಂದು ಕಡೆ ಆಡಿದ್ದಕ್ಕೆ ವಿರುದ್ಧವಾಗಿ ಇನ್ನೊಂದು ಕಡೆ ಅವರು ಮಾತಾಡಿದ್ದಿಲ್ಲ. ಅಂತಹ ವೈಪರೀತ್ಯವನ್ನ ವೈರುಧ್ಯವನ್ನ ನೀವು ಎಲ್ಲೂ ಹುಡುಕಿ ತೆಗಿಲಿಕ್ಕೆ ಸಾಧ್ಯ ಇಲ್ಲ. ಅಂದ್ರೆ ಆಚಾರ್ಯರ ಸರ್ವತೋಮುಖ ದೃಷ್ಟಿ ಅಂತ ಅನ್ನೋದು ಅದು ಚಿಕ್ಕಂದಿನಿಂದಲೂ ಕೊನೆಯ ತನಕ ಒಂದೇ ರೀತಿ ಇತ್ತು ಅಂತ. ಕೆಲವರು ಏನಂದ್ರೆ ಅಂದ್ರೆ ಅದು ಒಳ್ಳೇದೇ, ಬೆಳೀತಾ ಬೆಳೀತಾ ತಿದ್ದಿಕೊಳ್ಳುವುದು ಕೆಟ್ಟದಲ್ಲ, ಆದ್ರೆ ಅದು ಪರಿಪೂರ್ಣತೆಯ ಲಕ್ಷಣವಾಗಿ ನಾವು ಸ್ವೀಕರಿಸುವುದಕ್ಕಾಗಲ್ಲ. ಮೊದಲು ಹಾಗೆ ಹೇಳ್ತಿದ್ರು, ಈಗ ಅವರಿಗೆ ಜ್ಞಾನೋದಯ ಆಗಿದೆ, ಮೊದ್ಲಿನ ತರ ಹೇಳ್ತಾ ಇಲ್ಲ, ಈಗ ಸ್ವಲ್ಪ ಲಿಬರಲ್ ಆಗಿದ್ದಾರೆ ಅಂತ ನಾವು ಕೆಲವೊಂದು ಸರ್ತಿ ಕೆಲವರ ಬಗ್ಗೆ ಮಾತಾಡುತ್ತೇವೆ. ಆದ್ರೆ ಆಚಾರ್ಯರು ಎಲ್ಲ ಕಾಲದಲ್ಲೂ ಲಿಬರಲ್ಲೇ. ಅವರಿಗೆ ತತ್ವಜ್ಞಾನದ ಅಧಿಕಾರಿ ಭಗವಂತ ಬೇಕು ಅಂತ ಯಾರಿಗೆ ಆಸೆ ಇದೆಯೋ ಅವ್ರು ಎಲ್ರು, ಅವ್ರಿಗೆ ಯಾವುದೇ ಬೌಂಡ್ರಿ ಇಲ್ಲ. ಆಚಾರ್ಯರು ಹೇಳುವ ಪ್ರಕಾರ ನಾವು ನಮ್ಮ ಚೌಕಟ್ಟಿನ ಒಳಗೆ ಇವರು ತಗೊಳ್ಳುವವರು, ಇವರು ತಗೊಳ್ಳೋದವರು, ಇವ್ರಿಗೆ ಅರ್ಹತೆ ಇದೆ, ಅರ್ಹತೆ ಇಲ್ಲ ಅಂತ ನಾವು ಏನೇನೋ ಹೊರಗಿನ ಚೌಕಟ್ಟುಗಳನ್ನೇ ಒಳಗಿನ ಚೌಕಟ್ಟು ಅಂತ ಭಾವಿಸಿ ಸಮಾಜದಲ್ಲಿ ಕೆಲವೊಂದು ಸರ್ತಿ ತಪ್ಪು ಭಾವನೆಗಳನ್ನು ಬೆಳೆಯುವಂತೆ ಮಾಡಿದ್ದು ಮತೀಯರ ದೋಷ. ಅದು ಮತದ ದೋಷ ಅಲ್ಲ. ಮತೀಯರನ್ನ ಇಟ್ಟುಕೊಂಡು ನಾವು ಮತವನ್ನು ಅಳಿಯುವ ಹಾಗಿಲ್ಲ, ಮತವನ್ನು ಇಟ್ಟುಕೊಂಡು ಮತೀಯರನ್ನ ಆಳುವ ಹಾಗೂ ಇಲ್ಲ. ಅದರಿಂದಾಗಿ ಇದರ ಎರಡರ ವೈಶಿಷ್ಟ್ಯವನ್ನ ಆಚಾರ್ಯರು ಅವರ ಬದುಕಿನಲ್ಲಿ ಮಾತಿನ ಮೂಲಕ ಏನ್ ಆಡಿದ್ರೋ ಅದನ್ನ ಬರಹದಲ್ಲೂ ಅದೇ ರೀತಿ ನಡೆದುಕೊಂಡ್ರು ಅನ್ನೋದು ನಮಗೆ ಆಚಾರ್ಯರ ಬಗ್ಗೆ ತಿಳಿಯಬೇಕಾದ ಮೂಲ ಸಂಗತಿ. ದಾರಿಯಲ್ಲಿ ಗುರುಗಳು ಶಿಷ್ಯರು ಒಟ್ಟಿಗೆ ಹೋಗುವಾಗ ನಡೆದ ಅನೇಕ ಘಟನೆಗಳ ಚಿತ್ರಣವನ್ನು ನಾವು ನೋಡ್ತಾ, ಸತ್ಯತೀರ್ಥರನ್ನ ಕೊಲ್ಲಿಕ್ಕೆ ಅಂತ ಒಂದು ಹುಲಿ ಬಂದಾಗ ಅದು ಒಬ್ಬ ರಾಕ್ಷಸನೇ. ಇವರ ಒಡನಾಡಿಗಳೆಲ್ಲ ಒಳ್ಳೆ ರೀತಿಯಿಂದ ಸಮಾಜದಲ್ಲಿ ತತ್ವವನ್ನ
ಪಸರಿಸ್ತಾರೆ ಅಂತ ಹೊಟ್ಟೆ ಕಿಚ್ಚಿನಿಂದ ಆ ಆಕ್ರಮಣ ನಡೆದರೆ ಮಧ್ವಾಚಾರ್ಯರು ತಕ್ಷಣ ತನ್ನ ತೀಕ್ಷ್ಣವಾದ ವೇಗದಿಂದ ಅದನ್ನ ಪಕ್ಕಕ್ಕೆ ಸರಿಸಿ ಸತ್ಯತೀರ್ಥರನ್ನ ಉಳಿಸಿದ್ರು ಅಂತ ಅವರ ಜೀವನ ಚರಿತ್ರೆಯನ್ನು ಹೇಳ್ತಾರೆ. ಮುಂದೆ ಉತ್ತರ ಬದರಿಗೆ ಹೋದ್ರು. ಉತ್ತರ ಬದರಿಗೆ ಹೋದ ಮೇಲೆ ನಾರಾಯಣ ಅವರಿಗೆ ಬಹಳ ಪ್ರಿಯವಾಯಿತು. ಆ ಬರೆದು ತಂದ ಭಾಷ್ಯಗಳನ್ನೆಲ್ಲ ತಂದು ಒಪ್ಪಿಸಿದಾಗ ತುಂಬಾ ಸಂತೋಷಪಟ್ಟು ಶಾಲಗ್ರಾಮದ ಅನೇಕ ಭಗವತ್ ಪ್ರತೀಕಗಳನ್ನ ಆಚಾರ್ಯರಿಗೆ ಅವರು ಮುಷ್ಟಿ ವ್ಯಾಸ ಮುಷ್ಟಿಗಳು ಅಂತ ಏನ್ ಹೇಳ್ತಾರೋ ಅದನ್ನ ಕೊಟ್ಟಿದ್ದಾರೆ. ಆಮೇಲೆ ಮಹಾಭಾರತ ತಾತ್ಪರ್ಯ ನೀನು ಬರಿಬೇಕು ಅಂತ ವ್ಯಾಸರು ಮತ್ತೆ ಆದೇಶ ಮಾಡಿದ್ದಾರೆ. ಅಲ್ಲಿಗಿಂತ ಪೂರ್ವದಲ್ಲಿ ಅವರು ಬ್ರಹ್ಮಸೂತ್ರ ಭಾಷ್ಯದ ನಿರೂಪಣೆ ಮಾಡಿದ್ರು. ಈಗ ಮಹಾಭಾರತ ತಾತ್ಪರ್ಯ ನಿರ್ಣಯದ ರಚನೆ ಆಗ್ಲೇಬೇಕು. ಯಾಕೆಂದ್ರೆ ದೇಶಾದ್ಯಂತ ಅನೇಕ ತರದ ಪಾಠಗಳು ಬಂದು ಹೋಗಿವೆ. ಅದರಲ್ಲಿ ಮಹಾಭಾರತ ಅನ್ನೋದುಂಟಲ್ವಾ, ಅದು ವೇದಕ್ಕಿಂತಲೂ ಒಂದು ರೀತಿ ಭಾರ. ಯಾಕೆಂದ್ರೆ ವೇದ ಅದು ಯಾರು ರಚನೆ ಮಾಡಿದ್ದಲ್ಲ, ಒಂದು ವೈಶ್ವಿಕವಾದ ಸಂವಿಧಾನ. ಅದು ಎಲ್ಲ ಕಾಲದಲ್ಲೂ ಇರುವ ಜಗತ್ತಿನ ಸತ್ಯವನ್ನ ತಿಳಿಸುವ ಕಾಲ. ಆ ಜಗತ್ತಿನ ಸತ್ಯವನ್ನ ತಿಳಿಸುವಾಗ ಅದರ ಲಿಮಿಟೇಷನ್ ಒಂದಿಷ್ಟಿದೆ. ಆದ್ರೆ ಪರಮಾತ್ಮ ಒಂದು ವಿಷಯವನ್ನು ಉಸುರಿದ ಅಂದ್ರೆ ಆ ಜಗತ್ತಿನ ಎಲ್ಲ ವಿಷಯಗಳಲ್ಲೂ ಕೂಡ ಪಕ್ವತೆ ಇರುತ್ತೆ. ಅದನ್ನ ಭಾರತ ಹೇಳುತ್ತೆ. ಆ ಭಾರತ ಕೂಡ ಮಸುಕಾದ್ರೆ ಭಾರತಕ್ಕೆ ಅರ್ಥ ಇಲ್ಲ, ಅಂದ್ರೆ ನಮ್ಮ ದೇಶಕ್ಕೆ ಅಸ್ತಿತ್ವ ಇಲ್ಲದೆ ಹೋಗುತ್ತೆ. ಹಾಗಾಗಿ ಮಹಾಭಾರತಕ್ಕೆ ಸರಿಯಾದ ಒಂದು ಅರ್ಥವನ್ನ ನೀನು ನಿರೂಪಣೆ ಮಾಡಬೇಕು ಅಂತ ಆಚಾರ್ಯರ ಈ ಮಹಾಭಾರತ ತಾತ್ಪರ್ಯ ನಿರ್ಣಯ ಅನ್ನುವ ಗ್ರಂಥ ಇದೆಯಲ್ವಾ, ಇದು ಮಾತನಾಡುವ ಗ್ರಂಥ. ಒಂದು ರೀತಿಯಲ್ಲಿ ಮಾತನಾಡುವ ಗ್ರಂಥ ಅಂದ್ರೆ ನಾವು ಚೆನ್ನಾಗಿ ಅದನ್ನು ಅಧ್ಯಯನ ಮಾಡಿ ನಮ್ಮ ಜೀವನದಲ್ಲಿ ಏನೇ ಕಷ್ಟ ಬಂದಾಗಲೂ ಅದರ ಪುಸ್ತಕವನ್ನ ಮಡಚಿ ನಮಗೆ ಸಂದೇಹ ಇದೆ ಯಾವ ವಿಷಯಕ್ಕೆ ಅಂತ ಮನಸ್ಸಲ್ಲಿ ಆಚಾರ್ಯರನ್ನ ಪ್ರಾರ್ಥಿಸಿ ತೆಗೆದರೆ ನಮ್ಮ ಸಮಸ್ಯೆಗೆ ಉತ್ತರ ಇರುವ ಶ್ಲೋಕ ಸಿಗುತ್ತೆ. ಅದಕ್ಕೆ ಇದು ಸುಮ್ಮನೆ ನಾನು ನಿಮ್ಗೊಂದು ಆಚಾರ್ಯರ ಬಗ್ಗೆ ಮಹಿಮೆ ಹೇಳಬೇಕು ಅಂತ ಹೇಳ್ತಿಲ್ಲ. ವಿದ್ಯಾಮಾನ್ಯರು ಬದುಕಿನುದ್ದಕ್ಕೂ ಇದನ್ನು ಅನುಭವಿಸಿದವರು. ಎಂತೆಂಥ ಕಷ್ಟದ ಕ್ಲಿಷ್ಟದ ಸ್ಥಿತಿ ಬಂದಾಗ್ಲೂ ಏನೂ ಹೆಚ್ಚು ತಲೆ ಕೆಡಿಸಿಕೊಳ್ತಿರ್ಲಿಲ್ಲ. ದೇವರ ಎದುರುಗಡೆ ಪುಸ್ತಕವನ್ನು ಇಟ್ಟು ಪ್ರಾರ್ಥನೆ ಮಾಡಿ ಕಡ್ಡಿ ಹಾಕಿ ಬಿಡಿಸಿದ್ರೆ ಅಲ್ಲಿ ಏನು ಶ್ಲೋಕ ಬರುತ್ತೋ ಅದರ ಹಾಗೆ ನಿರ್ಣಯ. ಎಷ್ಟು ನಿರ್ಣಯಗಳು ಎಷ್ಟು ತರದ ಸಮಸ್ಯೆಗಳನ್ನ ನಿವಾರಣೆ ಮಾಡಿದೆ ಅಂದ್ರೆ ಅದು ಅವ್ರು ಯಾವಾಗ್ಲೂ ಹೇಳ್ತಿದ್ರು ತಾತ್ಪರ್ಯನೇ ಮಾತನಾಡುವ ಗ್ರಂಥ ಅಂತ. ಅಂದ್ರೆ ಅಷ್ಟು ಅದರಲ್ಲಿ ಸಿದ್ಧಿಯನ್ನ ಸಂಪಾದಿಸ್ಲಿಕ್ಕಾಗುವಂತಹ ರೀತಿಯ ಅದು ಕೃಷ್ಣನ ಪಾರಮ್ಯವನ್ನ, ಕೃಷ್ಣ ಮಹಾತ್ಮ್ಯ ಉತ್ತಮಂ. ವೇದಗಳಲ್ಲಿ ನಮಗೆ ನೇರವಾಗಿ ಯಾವ ದೇವರ ಪ್ರಾಧಾನ್ಯವನ್ನ ನಾವು ತಗೊಳ್ಬೇಕು ಗೊತ್ತಾಗುದಿಲ್ಲ. ಇಂದ್ರ ಶ್ರೇಷ್ಠ ಆನಿ ಅಂತ ತೆಗೆದ್ರೆ ಇಂದ್ರ ದೊಡ್ಡವನು ಅಂತ ಕೇಳುತ್ತೆ. ಅಗ್ನ ಆಯಾಹಿ ವೀತೈ ಅಂತ ಹೇಳಿದ್ರೆ ಅಗ್ನಿ ದೊಡ್ಡವನು ಅಂತ ಕೇಳ್ತೀನಿ. ಗಣಾನ ಅಂತೂ ಆ ಗಣಪತಿ ಅಂತ ಹೇಳಿದ್ರೆ ಗಣಪತಿ ದೊಡ್ಡವನು ಅನ್ಸುತ್ತೆ. ದೇವಿಯ ಸೂಕ್ತವನ್ನು ಹೇಳಿದ್ರೆ ದೇವಿ, ವರ್ಣನ ಸೂಕ್ತ ಹೇಳಿದ್ರೆ ಇಮಮ್ಮೆ ಗಂಗೆ ಯಮುನೆ ಸರಸ್ವತಿ ಶಕುದ್ರಿ ಅಂತ ಹೇಳಿದ್ರೆ ವರ್ಣನ ಸೂಕ್ತ ಆಗ್ಬಿಡುತ್ತೆ. ನೀವು ಯಾವ ಮಂತ್ರ ಹೇಳಿದ್ರು ಆ ದೇವತೆಯ ಶಕ್ತಿಯನ್ನು ಪ್ರಧಾನ ಅಂತ ಹೇಳಿದಾಗ ಕಾಣುತ್ತೆ. ಸ್ಪಷ್ಟತೆ ಇಲ್ಲ ಅಂದ್ರೆ ದಡ್ರಿಗೆ, ತಿಳುವಳಿಕೆ ಇದ್ದವರಿಗೆ ಅದರಲ್ಲಿ ಅವರು ಎಲ್ಲಾ ಶಬ್ದಗಳು ತಂಬೈ ವಿಷ್ಣು ಪರಮ ಉದಾಹರಂತಿ ಅಂತ ಎಲ್ಲ ನಾಮಗಳು ಅವನನ್ನೇ ಹೇಳುತ್ತವೆ. ಅದು ಅದರ ಪರಿಭಾಷೆ ನಿರ್ವಚನ ಅವರಿಗೆ ಚೆನ್ನಾಗಿ ಗೊತ್ತಿದೆ. ಆದ್ರೆ ಸುಲಭದಲ್ಲಿ ನಮಗೆ ಭಗವಂತನ ಪಾರಮ್ಯವನ್ನು ಅರ್ಥ ಮಾಡಿಕೊಳ್ಳಿಕ್ಕೆ ಸಾಧ್ಯ ಆಗುದಿದ್ರೆ ಅದು ಮಹಾಭಾರತದ ಅಧ್ಯಯನದಿಂದಲೇನೆ. ನಾವು ಒಂದು ವೇಳೆ ಜೀವನದಲ್ಲಿ ಮಹಾಭಾರತ ಓದಿಲ್ಲ ಅಂದ್ರೆ ನಾವು ಆಚಾರ್ಯರನ್ನು ಪ್ರೀತಿಸ್ಲಿಲ್ಲ ಅಂತ ಅರ್ಥ, ಕೃಷ್ಣನನ್ನು ಪ್ರೀತಿಸ್ಲಿಲ್ಲ ಅಂತ ಅರ್ಥ, ವೇದವ್ಯಾಸರನ್ನು ನಾವು ಗೌರವಿಸ್ಲಿಲ್ಲ ಅಂತ ಅರ್ಥ. ಯಾಕಂದ್ರೆ ಅಂಥ ಅದ್ಭುತವಾದ ಕೃತಿ ಅದು. ಕೇವಲ ಕಥೆಯ ದೃಷ್ಟಿಯಿಂದ ತಗೊಳ್ಬೇಡಿ, ನಮ್ಮ ಜೀವನಕ್ಕಾಗೋ ಎಲ್ಲಾ ಸಮಸ್ಯೆಗಳ ಸೊಲ್ಯೂಷನ್ ಅಲ್ಲಿದೆ. ಅದರ ಜೊತೆಗೆ ತತ್ವ ತಿಳುವಳಿಕೆಯಲ್ಲಿ ನಮಗೆ ಏನೇನು ಸಂದೇಹಗಳು ಬರ್ತಾವೋ ಅದೆಲ್ಲವನ್ನು ಅದು ಪರಿಹಾರ ಮಾಡುವ ನಿಟ್ಟಿನಲ್ಲಿ ಆ ಕರ್ಮಗಳನ್ನು ವ್ಯವಸ್ಥೆ ಮಾಡುವ ರೀತಿ, ಜೀವಗಳಲ್ಲಿರುವ ಆವೇಶಗಳ ಪ್ರಭಾವ, ದೇವತೆಗಳ ಸಂಕೀರ್ಣತೆ, ಇದೆಲ್ಲವನ್ನು ತಿಳಿಸ್ಲಿಕ್ಕೆ ಅದರ ನಿರ್ಣಯವನ್ನ ಆಚಾರ್ಯರು ಕೊಟ್ಟರು. ವಿಶೇಷತೆ ಏನು ಅಂದ್ರೆ ನಿರ್ಣಯವನ್ನ ಕೊಡುವಾಗ ಮೂಲ ಗ್ರಂಥಕ್ಕೆ ಎಷ್ಟೋ ಸರ್ತಿ ಯಾವುದು ಸರಿಯಾದ ಪಾಠ ಯಾವುದು ತಪ್ಪು ಪಾಠ ಅಂತ ಗೊತ್ತಾಗುದಿಲ್ಲ. ಈಗ ಸಾಮಾನ್ಯ ಇವತ್ತೇನ್ ಮಾಡ್ತೇವೆ ಅಂದ್ರೆ ಕ್ರಿಟಿಕಲ್ ಎಡಿಷನ್ ಅಂತ ಹೇಳಿ ಶುದ್ಧ ಪಾಠ ಯಾವುದು ಅಂತ ನಾವು ಹಿಂದೆ ಬೇರೆ ಎಲ್ಲ ತಪ್ಪಿರುವುದನ್ನು ಬಿಟ್ಟು ಸರಿಯಾದ ಪಾಠವನ್ನ ಕೊಡುವ ಪ್ರಯತ್ನ ಮಾಡುತ್ತೇವೆ. ಆಚಾರ್ಯರು ಏನ್ ಮಾಡಿದ್ರು ಅಂದ್ರೆ ಅದರ ಶುದ್ಧ ಪಾಠದ ಪ್ರತೀಕವನ್ನು ತಗೊಂಡ್ರು. ಆದ್ರೆ 1,00,000 ಶ್ಲೋಕಗಳನ್ನು ಕೂತ್ಕೊಂಡು ಬರೀದ್ರೆ
ಓದೋರಿತ್ರ ತಾಳ್ಮೆ ಇಲ್ಲ ಈಗ. ಅದಕ್ಕೋಸ್ಕರ ಅವರು ಅದನ್ನ ಎಸೆನ್ಸ್ ಆಗಿ ತಗೊಂಡ್ರು. ಕಥೆಯಾಗಿಯೂ ನಮಗೆ ತಾತ್ಪರ್ಯ ನಿರ್ಣಯ ಅನೇಕ ಸಂಗತಿಗಳನ್ನು ಹೇಳ್ತಾ ಹೋಗುತ್ತೆ. ಆದ್ರೆ ಕಥೆಯ ಜೊತೆಗೆ ಅನೇಕ ವಿಷಯಗಳಲ್ಲಿ ನಾವು ತಪ್ಪು ತಿಳುವಳಿಕೆಯನ್ನು ಹೊಂದಿದ್ದೇವೆ. ಆ ವಿಷಯದಲ್ಲಿ ನಮ್ಮನ್ನ ಕ್ಲಿಯರ್ ಮಾಡ್ತಾ ಹೋಗ್ತಾರೆ. ಇದು ಹೀಗಲ್ಲ ಚಿಂತಿಸುವುದು. ಅಲ್ಲಿ ಅಶ್ವತ್ಥಾಮನ ಬಗ್ಗೆ ಇರಬಹುದು, ಅಥವಾ ಕರ್ಣನ ಬಗ್ಗೆ ಇರಬಹುದು, ಅಥವಾ ಅನೇಕ ಜನ ಅಲ್ಲಿ ಪಾತ್ರಧಾರಿಗಳು. ನನಗೆ ರಾಮಾಯಣದಲ್ಲಿದ್ದ ವ್ಯಕ್ತಿ ಇಲ್ಲಿ ಬಂದಾಗ ದೇವರ ವಿರುದ್ಧ ನಿಂತಿದ್ದಾನೆ. ಸುಗ್ರೀವ ರಾಮನಿಗೆ ಅತ್ಯಂತ ಹತ್ತಿರದ ಸೇವೆ ಮಾಡಿದವನು ಸೂರ್ಯನ ಅವತಾರ. ಅದೇ ಸೂರ್ಯನ ಅವತಾರ ಕೃಷ್ಣಾವತಾರದ ಕಾಲದಲ್ಲಿ ಕರ್ಣನಾಗಿ ದುರ್ಯೋಧನನ ಜೊತೆಗೆ ನಿಂತು ಕೃಷ್ಣನಿಗೆ ವಿರುದ್ಧವಾಗಿ ನಿಂತ. ನಮಗೆ ಇದನ್ನೆಲ್ಲ ಅರ್ಥೈಸಿಕೊಳ್ಳಿಕ್ಕೆ ಬರುವುದಿಲ್ಲ. ಸುಗ್ರೀವ ದೊಡ್ಡವನು ಅಂತ ಒಂದು ಕಡೆ ಹೇಳಿದ್ರೆ, ಇಲ್ಲಿ ಕರ್ಣನನ್ನು ನೋಡಿದ್ರೆ ಕೃಷ್ಣನ ವಿರೋಧಿಯಾಗಿ ಚಿತ್ರಿಸ್ತಾ ಇದ್ದಾರೆ. ಇದೆಲ್ಲ ಆವೇಶಗಳು, ಪ್ರಸಂಗಗಳಲ್ಲಿ ಕರ್ಮಗಳನ್ನು ಕಳ್ಕೊಳ್ಳುವ ರೀತಿ, ಕರ್ಮ ಸಿದ್ಧಾಂತದ ಅತಿಯಾದ ಸರಿಯಾದ ಸ್ಪಷ್ಟತೆಯನ್ನು ಕೊಡುವಂಥದ್ದು ನಮಗೆ ಮಹಾಭಾರತ. ಆದ್ರಿಂದ ಕೃಷ್ಣನಿಗೆ ಹೆಸರೇ ವಿಭಾಗ ಕೃತ ಅಂತ. ವಿಭಾಗ ಕೃತ ಅಂದ್ರೆ ಯಾರ್ಯಾರಿಗೆ ಎಲ್ಲೆಲ್ಲಿ ಎಷ್ಟೆಷ್ಟು ಕರ್ಮಗಳನ್ನ ಕೊಡಬೇಕೋ ಅದನ್ನ ಹಾಗೆ ಕೊಡ್ತಾ ಬರ್ತಾನೆ ಅಂತ. ಸರಿ, ಇದು ತಾತ್ಪರ್ಯ ನಿರ್ಣಯದ ವೈಶಿಷ್ಟ್ಯ. ಆಚಾರ್ಯರು ಕೊಟ್ಟದ್ದು ವ್ಯಾಸರಿಗೆ ತುಂಬಾ ತೃಪ್ತಿಯಾಗಿದೆ. ವ್ಯಾಸರು ನಮ್ಗೆಲ್ಲ ಉಪಕಾರ ಆಗ್ಲಿ ಅಂತ ಕೊಟ್ಟದ್ದು. ಮಹಾಭಾರತ ಯಾರು ಓದ್ಬಹುದು ಅಂತ ಮತ್ತೆ ಪ್ರಶ್ನೆ ನಮಗೆ ಸಾಮಾನ್ಯ. ಅವ್ರು ಓದ್ಬಹುದಾ, ಇವ್ರು ಓದ್ಬಾರ್ದಾ ಅಂತ. ವ್ಯಾಸರು ಕೊಟ್ಟದ್ದು ಎಲ್ರಿಗೋಸ್ಕರ. ಯಾರಿಗೆ ಭಗವಂತ ಬೇಕು ಅನ್ನುವ ಬಯಕೆ ಇದೆಯೋ, ಯಾರಿಗೆ ಓದಿದ್ರೆ ಅರ್ಥ ಆಗುತ್ತೆ ಅಂತ ಅನ್ನುವಷ್ಟು ಪ್ರೀತಿ ಇದೆಯೋ, ಅವ್ರು ಎಲ್ಲರೂ ಓದಬೇಕಾದ ಸಂಗತಿ. ಇದರಲ್ಲಿ ನಾನು ಡಿಗ್ರಿ ತಗೊಂಡಿದ್ದೇನೆ, ಓದ್ಬೋದಾ? ನಾನು ಶಾಸ್ತ್ರ ಓದಿಲ್ಲ, ಓದ್ಬೋದಾ? ನಾನು ಯಾವುದೋ ಬೇರೆ ಭಾಷೆಯನ್ನು ಓದ್ಬೋದಾ? ನಾನು ಯಾವುದೋ ಬೇರೆ ಜಾತಿಯನ್ನು ಓದ್ಬೋದಾ? ನಿಮ್ಗೆ ಯಾವ ಪ್ರಶ್ನೆಗೂ ಅವಕಾಶವೇ ಇಲ್ಲ. ಎಲ್ಲರಿಗೋಸ್ಕರ ವೇದವ್ಯಾಸರು ಈ ಮಹಾಭಾರತವನ್ನು ರಚಿಸಿಕೊಟ್ಟದ್ದು ಅಂತ ಆಚಾರ್ಯರೇ ಅದರ ಆರಂಭದಲ್ಲಿ ಅದರ ಸಾರವನ್ನ ತೆಗೆದು ಒಂದಿಷ್ಟು ವಾಕ್ಯೋದ್ಧಾರಗಳು ಅಂತ ಬೇರೆ ಬೇರೆ ಕಡೆ ಬಂದಂತಹ ಅಪರೂಪದ ಪ್ರಮೇಯ ಸಂಗತಿಗಳನ್ನೆಲ್ಲ ತಿಳಿಸಿದ್ದಿದೆ. ಆಯ್ತು, ವಾಪಸ್ಸು ಬರುವಾಗ ಆಚಾರ್ಯರು ನೀರಲ್ಲಿ ಮುಳುಗ್ಲೇ ಇಲ್ಲ. ಗಂಗೆಯಲ್ಲಿ ಬರುವಾಗ ಆರಾಮ್ಗೆ ಅದರ ಮೇಲೆ ಕಾಲು ಮುಳುಗದ ಹಾಗೆ, ಅಂದ್ರೆ ಶರೀರ ಮುಳುಗದ ಹಾಗೆ, ಮೈಗೆ ನೀರೇ ಅಂಟದ ಹಾಗೆ ಶಿಷ್ಯರನ್ನು ಹಿಡ್ಕೊಂಡು ದಾಟಿ ಬಂದುಬಿಟ್ರು. ಇವರಿಗೆಲ್ಲ ಆಶ್ಚರ್ಯ. ಸ್ವಲ್ಪ ಅಂದ್ರೆ ಆ ಪ್ರವಾಹ ಹೇಗಿರುತ್ತೆ ಅಂತ ನೀವು ಗಂಗೆಯನ್ನು ನೋಡಿದರೆ ಗೊತ್ತಿರುತ್ತೆ. ಅದು ಮೇಲಿನಿಂದ ಏನು ಕಾಣಲ್ಲ, ಅದ್ರ ಒಳಗಿನಿಂದ ಎಷ್ಟು ತೀವ್ರತೆ ಇರುತ್ತೆ ಅಂದ್ರೆ, ಒಂದು ಸತ್ಯ ಅದರಲ್ಲಿ ಸಿಕ್ಕಿ ಬಿದ್ದ ಅಂದ್ರೆ ಅದು ಕಲ್ಲಿಗೆ ಹೊಡೆದ್ರೆ ಒಳಗೆ ಬಿದ್ದಾಗಲೇ ಅದು ಚಳಿಗೆ ದೇಹ ಮರಗಟ್ಟಿರುತ್ತೆ. ಕಲ್ಲು ಪುಡಿಯಾದ ಹಾಗೆ ಪುಡಿಯಾಗಿ ಹೋಗುತ್ತೆ. ಅಷ್ಟು ತೀವ್ರವಾದ ಚಳಿ ಇರುವಂತಹ ಪ್ರದೇಶಗಳಲ್ಲಿ ಆಚಾರ್ಯರು ಜಲಸ್ತಂಭನ ವಿದ್ಯೆಯಿಂದ ಆರಾಮವಾಗಿ ಗಂಗೆಯನ್ನು ದಾಟಿ ಬಂದ್ರು. ಹಸ್ತಿನಾವತಿಯಲ್ಲಿ ಪಾಠ ಮಾಡ್ತಾ ಇದ್ರು. ಶಿಷ್ಯರೆಲ್ಲ ಕೂತಿದ್ದಾಗ ಗಂಗೆ ಹರಿತಾ ಇದ್ದ ದಿಕ್ಕು ಸ್ವಲ್ಪ ಬೇರೆ ಇತ್ತು. ಆದ್ರೆ ಆಚಾರ್ಯರನ್ನು ಭೇಟಿಯಾಗಬೇಕು ಅಂತ ತಾನೇ ಗಂಗೆ ದಿಕ್ಕನ್ನ ಬದಲಿಸಿ ಇನ್ನೊಂದು ಕಾಲುವೆಯಲ್ಲಿ ಹರಿದು ಆಚಾರ್ಯರಿರುವ ಜಾಗಕ್ಕೆ ನೀರು ಹರಿದು ಆಚಾರ್ಯರ ಮುಂಭಾಗದಲ್ಲಿ ತಾನು ಪ್ರತ್ಯಕ್ಷೀಕರಿಸಿಕೊಂಡು ಆಚಾರ್ಯರಿಗೆ ವಂದಿಸಿ ಶಿಷ್ಯರೆಲ್ಲ ನೋಡ್ತಾ ಇರಬೇಕಾದ್ರೆ ಆ ಗಂಗಾದೇವಿ ಆಚಾರ್ಯರನ್ನು ನಮಿಸಿ, ನಿಮ್ಮ ಪಾದ ಸ್ಪರ್ಶದಿಂದ ನಾನು ಪವಿತ್ರ ಆಗ್ತೇನೆ ಅಂತ ಹೇಳಿ ಮುಟ್ಟಿ ಹೋಗ್ತಾಳೆ. ಅಂದ್ರೆ ತೀರ್ಥೀಕುರುವಂತಿ ತೀರ್ಥಾನಿ ಅಂತ. ದೊಡ್ಡವರು ತೀರ್ಥಯಾತ್ರೆಗೆ ಹೋಗುವುದು ಯಾಕೆ ಅಂದ್ರೆ ಅವ್ರು ಪವಿತ್ರ ಆಗ್ಬೇಕು ಅಂತಲ್ಲ, ನಾವೆಲ್ಲ ಹೋಗಿ ಮಾಡಿದ ಅಪವಿತ್ರತೆಯನ್ನ ಪರಿಹಾರ ಮಾಡ್ಲಿಕ್ಕೋಸ್ಕರ ತೀರ್ಥದಲ್ಲಿ ಮತ್ತಷ್ಟು ತೀರ್ಥದ ಭಾವವನ್ನು ತುಂಬುವುದಕ್ಕಾಗಿ ಅಂತ ಆಚಾರ್ಯರು ಆ ದಿವ್ಯ ಸ್ತ್ರೀ ರೂಪದ ನಮಸ್ಕಾರವನ್ನು ಸ್ವೀಕರಿಸಿದ್ರು. ಇನ್ನೊಂದ್ಸರ್ತಿ ಹೀಗೆ ಪಾಠ ನಡೀತಾ ಇತ್ತು. ಶಿಷ್ಯರೇನೋ ಮಾತಾಡಿಕೊಳ್ತಾ ಇದ್ರು. ಆಚಾರ್ಯರಿಗೆ ಈಗ ಮೊದಲಿನಷ್ಟು ತಾಕತ್ತಿಲ್ಲ, ಸ್ವಲ್ಪ ವಯಸ್ಸಾಗ್ತಾ ಬಂತು. ಅಂದ್ರೆ ಅವರ ಬಗ್ಗೆ ಕೆಟ್ಟ ಮಾತಲ್ಲ, ವಯಸ್ಸಾಯ್ತು ಆಚಾರ್ಯರಿಗೆ, ಈಗ ಮೊದಲಿನ ತರ ಎಲ್ಲ ಆಗಲ್ಲ. ನಾವೇನಾದ್ರೂ ಅವರ ಭಾರ ಇದ್ರೆ ವಸ್ತುಗಳನ್ನೆಲ್ಲ ನಾವೇ ಹೊರಬೇಕು, ಆಚಾರ್ಯ ಹತ್ರ ಪ್ರೀತಿಯಿಂದಲೇ ಹೇಳುದು. ಆದ್ರೆ ಆಚಾರ್ಯರಲ್ಲಿ ತಾಕತ್ತು ಕಮ್ಮಿ ಆಗಿದೆ, ವಯಸ್ಸಾಗ್ತಾ ಇದೆ ಅಂತ ಮಾತಾಡಿಕೊಳ್ತಾ ಇದ್ರು. ಆಚಾರ್ಯರ ಹೊರತು ಬೇಗ ಪೂಜೆ ಮುಗಿಸಿ ಎಲ್ಲ ತೀರ್ಥ ಇದೆಲ್ಲ ಆದ್ಮೇಲೆ ಇವತ್ತೆಲ್ರಿಗೂ ಒಂದು ಕೆಲಸ ಇದೆ, ಬನ್ನಿ ಅಂಗಣಕ್ಕೆ ಅಂತ ಕರೆದ್ರು. ಅಂಗಣಕ್ಕೆ ಕರೆದು, ನಾನು ನನ್ನ ಹೆಬ್ಬೆರಳನ್ನ ನೆಲಕ್ಕೆ ಒತ್ತುತ್ತೇನೆ, ನೀವು ಆ ಹೆಬ್ಬೆರಳನ್ನ ನೆಲದಿಂದ ಎತ್ತಬೇಕಷ್ಟೇ. ನೀವು ಯಾರೂ ಕೂಡ ಶ್ರಮ ಕಮ್ಮಿ ಹಾಕುವ ಹಾಗಿಲ್ಲ. ಅಯ್ಯೋ ಗುರುಗಳು, ಏನಾದ್ರೂ ಗುರುಗಳಿಗೆ ಅವಮಾನ ಆಗುತ್ತೋ, ನನ್ನ ಆಣತಿಯನ್ನ ಮೀರಿದ್ರೆ ಅವಮಾನ ಆಗುತ್ತೆ ನನಗೆ. ನಾನು ಹೇಳಿದಂತೆ ನಿಮ್ಮ ಪೂರ್ಣ ಬಲವನ್ನ ಹಾಕಿ ನನ್ನ ಕೈಯನ್ನ ಎತ್ತುವ ಕೆಲಸ ನೀವು ಮಾಡಬೇಕು ಅಂತ. ಆಚಾರ್ಯರು ಬೆರಳು ಹಿಡಿದ್ರೆ ಅಷ್ಟೂ ಜನ
20 ರಿಂದ 25 ಜನ ಎಲ್ಲ ತರುಣರು ಶಿಷ್ಯರು ಆಚಾರ್ಯರ ಮೇಲೆ ಮುಗಿಬಿದ್ದು ಆ ಬೆರಳನ್ನ ಎತ್ತಲಿಕ್ಕೆ ಏನು ಮಾಡಿದ್ರು ಪ್ರಯತ್ನ ಮಾಡಿದ್ರೆ ಆಗ್ಲಿಲ್ಲ. ಆಮೇಲೆ ಏನ್ ಮಾಡಿದ್ರು, ಆಚಾರ್ಯರು ಅಷ್ಟೂ ಜನರನ್ನ ಕೆಳಕ್ಕೆ ಬೀಳಿಸಿ ಅವರ ಮೇಲೆ ಗಟ್ಟಿಯಾಗಿ ಕೈ ಊರಿ ನಿಂತರು. ಊರಿ ನಿಂತರೆ ಶಿಷ್ಯರೆಲ್ಲ ಹೇಳಿದ್ರು, ಅಯ್ಯೋ ಮೇರು ಪರ್ವತ ನಮ್ಮ ಮೇಲೆ ಬಿದ್ದ ಹಾಗೆ ಇದೆ, ದಯವಿಟ್ಟು ನೀವು ಕೈ ಎತ್ತಿ ಬಿಡಿ, ನಮ್ಮ ಉಸಿರು ಕಟ್ಟಿ ಹೋಗ್ತಾ ಇದೆ, ನಮ್ಗೆ ಆಗ್ತಾ ಇಲ್ಲ ಅಂತ. ಅಂದ್ರೆ ಹೀಗೆ ಆಚಾರ್ಯರನ್ನ ಬಿಗಿದು ನಾವು ಸಮರ್ಥರು ಅಂತ ಅಂದಿಕೊಂಡವರಿಗೆ ಆಚಾರ್ಯರ ಈ ತನ್ನ ತೋಳ್ಬಲದ ತಾಕತ್ತನ್ನ ಪರಿಚಯಿಸಿದಾಗ ಶಿಷ್ಯರಿಗೆ ಮನಸ್ಸಿನಲ್ಲಿ ಯೋಚನೆ ಬಂತು, ನಾವು ಅನ್ಕೊಂಡದ್ದು ಹೇಗೆ ಗೊತ್ತಾಯ್ತು ಆಚಾರ್ಯರಿಗೆ, ನಮ್ಮನ್ನು ಎಲ್ಲ ರೀತಿಯಿಂದಲೂ ಕೂಡ ಮಣ್ಣು ಮುಕ್ಕಿಸಿ ಬಿಟ್ರು ಅಂತ ಖುಷಿ ಪಟ್ರು. ಆಚಾರ್ಯರತ್ತ ಸೋತದ್ದು ಕೂಡ ನಮಗೊಂದು ಖುಷಿ ಅಂತ. ಅಂದ್ರೆ ಆಚಾರ್ಯರು ಒಬ್ಬ ಒಳ್ಳೆ ರಸ್ಲರೂ ಆಗಿ ಶಿಷ್ಯರಿಗೂ ಅದನ್ನು ಚೆನ್ನಾಗಿ ಕಲಿಸಿ, ಅಪಾಯ ಬಂದಾಗ ನಮಗೆ ದಂಡ ಹಿಡಿಯುವ ಕೈಯಲ್ಲಿ ದಂಡವನ್ನು 2 ತರ, ಮುನಿಗಳ ದಂಡವೂ ಆಯ್ತು, ಶಸ್ತ್ರದ ದಂಡವೂ ಆಯ್ತು. ಎರಡನ್ನು ಶಾಸನ ಮಾಡ್ಲಿಕ್ಕೂ ದಂಡ ಗೊತ್ತಿರಬೇಕು, ಶಿಕ್ಷೆ ಕೊಡುವ ನೆಪದಲ್ಲೂ ಕೂಡ ನಮಗೆ ದಂಡ ಹಿಡಿಯುವುದು ಗೊತ್ತಿರಬೇಕು ಅಂತ ಹೀಗೆ ತೋರಿಸಿದ್ರು. ಒಬ್ಬ ಆಚಾರ್ಯರ ಹತ್ರ ವಿಶೇಷ ಒಬ್ಬ ವಾದದಲ್ಲಿ ಪಟು ಬಂದ್ರು, ಅಮರೇಂದ್ರ ಪುರಿ ಅಂತ ಅವರ ಹೆಸರು. ತರ್ಕದಲ್ಲಿ ಬಹಳ ವಿಶಿಷ್ಟವಾದ ಗರಿಮೆಯನ್ನ ಸಾಧಿಸಿದವರು. ಅವರು ಬಂದ್ರು ಅಂದ್ರೆ ಎಲ್ಲ ಹೆದರಿ ಓಡ್ತಿದ್ರು, ಯಾಕೆಂದ್ರೆ ಅವ್ರ ಮಾತಿಗೆ ನಿಂತ್ರೆ ಯಾರೂ ಅವರನ್ನ ಎದುರಿಸ್ಲಿಕ್ಕೆ ಸಾಧ್ಯ ಇರ್ಲಿಲ್ಲ. ಏನೋ ವಿಷಯಗಳೆಲ್ಲ ಚರ್ಚೆ ಆಗ್ತಾ ಇತ್ತು. ಚರ್ಚೆ ಆಗುವಾಗ ಅವ್ರ ಆಚಾರ್ಯರನ್ನ ಮಾತಿನಿಂದ ಸಿಕ್ಕಿಸಿ ಹಾಕಬೇಕು ಅಂತ ಯೋಚಿಸಿ ಜ್ಞಾನ ಅಂದ್ರೆ ಏನು ಅಂತ ಪ್ರಶ್ನೆ ಕೇಳಿದ್ರು. ಈ ಮಾತುಕತೆಗಳಲ್ಲಿ ಕೆಲವು ಪ್ರಶ್ನೆಗಳನ್ನ ಕೇಳಿಕ್ಕಿಲ್ಲ ಅಂತ, ಅದು ವಿತಂಡ ಅಂತ. ಅಂದ್ರೆ 3 ತರದ ಚರ್ಚೆಗಳಿರ್ತವೆ. ಒಂದು ಗುರು ಶಿಷ್ಯರು ಅಥವಾ ತಿಳ್ಕೊಳ್ಬೇಕು ಅಂತಿರುವ ಒಂದಿಷ್ಟು ಸಜ್ಜನರು, ಇವರು ಚರ್ಚೆ ಮಾಡಿದ್ರೆ ಅದನ್ನು ವಾದ ಅಂತಾರೆ. ಇನ್ನು ಕೆಲವೊಂದು ಸರ್ತಿ ಸ್ಪರ್ಧೆಯ ದೃಷ್ಟಿಯಿಂದ ಒಂದು ನಿರ್ಣಯ ತೆಗೆದುಕೊಳ್ಬೇಕು ಅಂತ ವಾದ ಮಾಡುವಾಗ ಜಲ್ಪ ಅಂತಾರೆ. ಇನ್ನು ಕೆಲವೊಮ್ಮೆ ದುಷ್ಟರ ಹತ್ರ ವಾದ ಮಾಡುವಾಗ ಒಂದು ಏನೋ ಪಣ ಇಟ್ಟು ಅವರ ರಾಜ್ಯವನ್ನ ಕಸಿಯುವುದೋ ಅಥವಾ ಅವರ ಜಯಪತ್ರವನ್ನ ಬರ್ಕೊಡುವುದೋ, ಈ ತರ ಅವರಿಗೆ ಉತ್ತರ ಹೇಳ್ಬೇಕಾದದ್ದಿರುವುದಿಲ್ಲ, ಅವ್ರು ಹೇಳಿದ ತಪ್ಪು ಅಂತ ಸಾಧಿಸಿದ್ರೆ ಸಾಕಾಗುತ್ತೆ. ಹೀಗೆ 3 ತರದ ಅಂಶಗಳಿವೆ. ಒಂದು ಕಥಕವಾದ ಅಂತ ಹೇಳ್ತಾರೆ, ಅಂದ್ರೆ ಚರ್ಚೆ ನಡೆಯುವ ರೀತಿ ಅಂತ. ಅವನೇನ್ ಮಾಡಿದ ಅಂದ್ರೆ ಆಚಾರ್ಯ ಹತ್ರ ಉತ್ತರ ಕೇಳ್ಬೇಕು ಅಂತಲ್ಲ, ಆಚಾರ್ಯನ ಸೋಲಿಸ್ಬೇಕು ಅಂತ ಯೋಚನೆ ಮಾಡಿ ಈ ಪ್ರಶ್ನೆ ಕೇಳಿದ. ಇಂಥವರಿಗೆ ನಮ್ಮ ಹತ್ರ ಜ್ಞಾನ ಅಂದ್ರೆ ಏನು ಅಂತ ಈಗ ನೋಡಿ. ಹಣ ಅಂದ್ರೆ ಏನು? ಹಣ ಅಂದ್ರೆ ನಮ್ಗೆ ಬೇಕಾದ ವಸ್ತುವನ್ನ ತೆಗೆದುಕೊಳ್ಳುವುದಕ್ಕೆ ಬಳಸುವ ಒಂದು ಮಾಧ್ಯಮ ವಸ್ತು. ವಸ್ತುತಃ ಅಲ್ಲಿ ಅದು ಪೇಪರ್ ಚೂರಲ್. ನಾವು ಅದಕ್ಕೆ ಬೆಲೆಯನ್ನು ಇಲ್ಲಿ ಕೊಟ್ಟಿದ್ದೇವೆ, ಇಲ್ಲಿ ಕೊಟ್ರೆ ಮಾತ್ರ ಅದು ದುಡ್ಡು. ಮಗುವಿನ ಕೈಯಲ್ಲಿ ನೀವು 50 ರೂಪಾಯಿ ಕೊಡಿ, ಅದಕ್ಕೆ ತಲೆಯಲ್ಲಿ ಇಲ್ಲಿ 50 ರೂಪಾಯಿ ಅಂತ ಗೊತ್ತಿಲ್ಲ, ಅದರಿಂದಾಗಿ ಅದು ಮಡಚಿ ಡಸ್ಟ್ ಬಿನ್ನಿಗೆ ಹಾಕುತ್ತೆ. ಕಸ ಅಂತ ನೀವು ಬುದ್ಧಿವಾದ ಹೇಳಿದ್ರೆ ಅದು ಹೋಗುದು ಡಸ್ಟ್ ಬಿನ್ನಿಗೆ ಹಾಕಿ ಬರುತ್ತೆ. ಹಾಗಾಗಿ ದುಡ್ಡು ಅನ್ನೋದು ನೋಟಲ್ಲಿ ಇಲ್ಲ, ದುಡ್ಡು ಅನ್ನೋದು ಕಾನ್ಸೆಪ್ಟ್, ಅದು ನಮ್ಮ ತಲೆಯಲ್ಲಿರುವುದು. ಮಗುವಿಗೆ ಅದು ಗೊತ್ತಿಲ್ಲ, ಅದನ್ನಾಗಿ 50 ರೂಪಾಯಿ ಕೊಟ್ಟರು ಮುದ್ದೆ ಮಾಡಿ ಎಸೆಯುತ್ತೆ. ಹಾಗೆ ಆಯ್ತು, ಇದು ನಿಮ್ಗೆ ಹೇಳಿದ್ದಾಯ್ತು. ಏನು ಅಂದ್ರೆ ಏನು? ಹಣ ಅಂದ್ರೆ ಏನು? ಏನು ಅಂದ್ರೆ ಏನು ಮತ್ತೆ ಪ್ರಶ್ನೆ. ಇದು ಪ್ರಶ್ನೆನೇ ಸರಿ ಇಲ್ಲ. ಯಾವುದಕ್ಕೆ ಡೆಫಿನೇಷನ್ ಕೊಡ್ಬೋದು ಅದಕ್ಕೆ ಉತ್ತರ ಕೊಡ್ಬೋದು. ಅದು ಬಿಟ್ಟು ನೀವು ಸುಮ್ಮನೆ ಬಾಯಿ ಕಟ್ಟಿಸ್ಬೇಕು, ನೀವು ಅದನ್ನು ಹೇಳಿದ್ರೆ ಹುಷಾರು ಅಂತ ಹೀಗೆ ಮಾತಾಡಿದ್ರೆ ಹಾಗೆ ಇದು ಜ್ಞಾನ ಅನ್ನೋದು ಯಾರಿಗೂ ಹೀಗೆ ಜ್ಞಾನ ಅಂದ್ರೆ ಇದು ಅಂತ ಎತ್ತಿ ತೋರಿಸ್ಲಿಕ್ಕೆ ಬರುವ ವಸ್ತು ಅಲ್ಲ. ಅದಕ್ಕೆ ಒಂದು ಲಕ್ಷಣವೂ ಇಲ್ಲ, ಹೀಗೆ ಹೇಳ್ಬೇಕು ಅಂತ. ಯಾಕೆಂದ್ರೆ ಜ್ಞಾನ ಅನ್ನೋದು ಜ್ಞಾನದಿಂದಲೇ ಹುಟ್ಟುತ್ತೆ. ಜ್ಞಾನ ಅನ್ನೋದು ಜ್ಞಾನದಿಂದಲೇ ಸ್ವೀಕಾರಕ್ಕೆ ಅರ್ಹವಾಗುತ್ತೆ. ನನಗೆ ಜ್ಞಾನ ಇದ್ರೆ ಮಾತ್ರ, ಆನೆ ಎನ್ನುವ ಜ್ಞಾನ ಇದ್ರೆ, ನೀವು ಆನೆ ಇದ್ರೆ ನನಗೆ ಗೊತ್ತಾಗುತ್ತೆ. ನನಗೆ ಆನೆಗೆ ಜ್ಞಾನವೇ ಇಲ್ಲ ಆದ್ರೆ ನೀವು ಆನೆ ಅಂದ್ರೂ ಗೊತ್ತಾಗಲ್ಲ, ಎಲಿಫೆಂಟ್ ಅಂದ್ರೂ ಗೊತ್ತಾಗಲ್ಲ, ಗಜ ಅಂದ್ರೂ ಗೊತ್ತಾಗಲ್ಲ, ನನಗೇನು ಅಂದ್ರೂ ಗೊತ್ತಾಗಲ್ಲ. ಆದ್ರೆ ನನಗೆ ಜ್ಞಾನ ಅನ್ನೋದು ಜ್ಞಾನದಿಂದಲೇ ಸ್ವೀಕಾರಕ್ಕೆ ಅರ್ಹವಾದದ್ದು. ಜ್ಞಾನ ಅನ್ನೋದು ಇನ್ನೊಬ್ಬರಿಗೆ ಹೇಳಬೇಕಾದ್ರೂ ಜ್ಞಾನ ಇರಲೇಬೇಕು. ತಕ್ಷಣ ಆಚಾರ್ಯರು ಅವರಿಗೆ ವಾಪಸ್ ಪ್ರಶ್ನೆ ಕೇಳಿದ್ರು, ಜ್ಞಾನ ಅಂದ್ರೆ ಏನು ಅಂತ ನಿನಗೆ ಗೊತ್ತಿಲ್ವಾ? ಜ್ಞಾನದ ಜ್ಞಾನ ಇದೆಯೋ ಇಲ್ವೋ? ಅವನು ಬಾರಿ ಗಂಭೀರವಾಗಿ ಇಲ್ಲ ಅಂತ. ಹಾಗಾದ್ರೆ ನಿಮ್ಗೆ ಹೇಳಿ ಉಪಯೋಗ ಇಲ್ಲ, ಇದೆ ಮತ್ತೆ ಯಾಕೆ ಕೇಳ್ತಿ? ಇದು ಪ್ರಶ್ನೆಗೆ ಉತ್ತರ ಬೇಕು ಅಂತ ಇಷ್ಟಪಡದೆ ಬರೀ ಬಾಯಿ ಕಟ್ಟಿಸುವಂತವರಿಗೆ ಹೇಗೆ ಉತ್ತರ ಕೊಡ್ಬೇಕು ಅಂತ ಆಚಾರ್ಯರು ತೋರಿಸಿದ ರೀತಿ. ಹಾಗಾಗಿ ಅಮರೇಂದ್ರ ಪುರಿ ಅವನು ಪುಡಿಯಾಗಿ ಹೋದ.
ಮತ್ತೆ ಮಾತು ಮುಂದುವರೆಸಲಿಲ್ಲ, ಹೊರಟು ಹೋದ. ಹೀಗೆ ಅನೇಕ ಸಭೆಗಳಲ್ಲಿ ಈ ತರದ ಚರ್ಚೆಗಳು, ಶಾಸ್ತ್ರೀಯ ಚರ್ಚೆಗಳು, ಜಿಜ್ಞಾಸುತನದ ಚರ್ಚೆಗಳು ಎಲ್ಲವೂ ನಡೀತಾ ಇದ್ದು, ಹಸ್ತಿನಾವತಿ ಹತ್ರ ಬರುವಾಗ ಆ ಯುದ್ಧದ ಭೂಮಿಯಲ್ಲಿ ಶಿಷ್ಯರೆಲ್ಲ ಜೊತೆಗೆ ಬರುವಾಗ ಆ ಶಿಷ್ಯರಿಗೆ ತೋರಿಸಿದ್ರು, ನಿಮ್ಮ ನಿಮ್ಮ ಆಯುಧಗಳೆಲ್ಲ ಇದೇ ಜಾಗದಲ್ಲಿ ಹೂತು ಹೋದದ್ದಿದೆ ನೋಡಿ ಅಂತ ಒಂದು ಕಡೆ ಎತ್ತಿ ತೋರಿಸಿದ್ರು. ಕೆಲವರು ಈ ಕತೆ ಹೇಳುವಾಗ ಭೀಮಸೇನನ ಗದೆ ಅಂತ ಹೇಳ್ತಾರೆ. ಸ್ವಲ್ಪ ಕಾಮನ್ ಸೆನ್ಸ್ ಯೂಸ್ ಮಾಡ್ಬೇಕು ನಾವು. ಭೀಮನ ಕೈಯಲ್ಲಿ ಯಾವತ್ತಾದ್ರೂ ಗದೆ ಬಿದ್ದು ಹೋಗುದು ಅಂತಿದೆಯಾ? ಭೀಮ ಯಾವತ್ತಿಗೂ ಗದೆಯನ್ನು ಕೈ ಬಿಟ್ಟವನೇ ಅಲ್ಲ, ಮತ್ತೆ ಅವನಿಗೆ ಗದೆ ಬೇಕಿರ್ಲಿಲ್ಲ ಫಸ್ಟ್ ಆಫ್ ಆಲ್. ಎರಡನೇದು, ಅವನ ಕೈಯಿಂದ ಜಾರಿ ಹೊಡೆದು ಯಾರು ಸೋಲಿಸಿದ ಒಂದು ಇತಿಹಾಸವೇ ಇಲ್ಲ. ನಮ್ಮಲ್ಲಿ ಈ ಆಟಗಾರರಲ್ಲಿ ಒಂದು 10 ಆಟದಲ್ಲಿ 1ರಲ್ಲಿ ಅವರು ಮ್ಯಾನ್ ಆಫ್ ದಿ ಮ್ಯಾಚ್ ಆಗ್ಬೋದು, ಅಥವಾ 2ರಲ್ಲಿ ಆಗ್ಬೋದು. 10ರಲ್ಲೂ 10ಕ್ಕಾಗ್ಲಿಕ್ಕಾಗಲ್ಲ. ಹಾಗೆ ಆಟ ಆಡುವುದಿದ್ರೆ ಅದು ಭೀಮಸೇನ ಮಾತ್ರ. ಏನೇ ಯುದ್ಧ ಬಂದ್ರು ಎಲ್ಲದರಲ್ಲೂ ಜಯ ಅವನ ಪಾಲೆ. ಇಂಥವನ ನಾವು ಕಥೆಯಲ್ಲಿ ಏನೋ ಬಹಳ ಗಂಭೀರ ಕೆಟ್ಟ ಉದ್ದೇಶದಿಂದ ಹೇಳಿರುವುದಿಲ್ಲ. ಭೀಮಸೇನನ ಗದೆ ಇತ್ತು ಅಂತ, ಅವರಿಗೊಂದು ಏನೋ ಭೀಮಸೇನನ ಗದೆ ಸಿಕ್ತು ಅಂದ್ರೆ ದೊಡ್ಡ ಕಥೆ ಹೇಳ್ಬೋದು ಅಂತ ಆ ಯೋಚನೆಯಿಂದ ಹೇಳಿರ್ತಾರೆ. ಆದ್ರೆ ಅದು ತೋರಿಸಿದ್ದು ಶಿಷ್ಯರ ಗದೆಯನ್ನ. ಶಿಷ್ಯರ ಕೈಯಲ್ಲಿ ಇದ್ದಂತಹ ಗದೆ ಬಿದ್ದು ಹೋದದ್ದನ್ನ ಆಚಾರ್ಯರು ತೋರಿಸಿ, ಇದೇ ಜಾಗದಲ್ಲಿ ನೀವು ಹಿಂದೆ ನನ್ನ ಜೊತೆಗಿದ್ರಿ ಅನ್ನುವ ಒಂದು ಎಚ್ಚರಿಕೆಯನ್ನು ಕೊಡುವ ಹಾಗೆ ತೋರಿಸಿದ್ರು. ಅಲ್ಲಿ ಈ ಘಟನೆ ನಡೆದು ಮುಂದೆ ಬರಬೇಕಾದ್ರೆ ಒಬ್ಬ ಋತ್ವಿಜ ಓಡಿ ಬರ್ತಾನೆ. ಓಡಿ ಬಂದು ನಮಸ್ಕಾರ ಮಾಡಿ, ದಯವಿಟ್ಟು ನನ್ನ ಆತಿಥ್ಯ ಸ್ವೀಕಾರ ಮಾಡಬೇಕು ಅಂತ ಅವನು ಇದ್ದ ಜಾಗಕ್ಕೆ ಕರ್ಕೊಂಡು ಹೋಗಿ ಅವನಿಗೆ ಆಚಾರ್ಯರಿಗೆ ಅವರ ಶಿಷ್ಯರಿಗೆಲ್ಲ ಅತ್ಯಂತ ಪ್ರೀತಿಯಿಂದ ಆತಿಥ್ಯ ಮಾಡ್ತಾರೆ. ಆತಿಥ್ಯ ಮಾಡಿದಾಗ ಸ್ವಲ್ಪ ಹೊತ್ತಾದ್ಮೇಲೆ, ಆತಿಥ್ಯ ಮುಗಿಸಿದ್ಮೇಲೆ ಆ ವ್ಯಕ್ತಿ ನಾಪತ್ತೆ ಆಗ್ಬಿಡ್ತಾನೆ. ಆಗ ಆಚಾರ್ಯರು ಹೇಳ್ತಾರೆ, ಅದು ಯಾರು ಅಂದ್ರೆ ಈ ಜಾಗದ ದೇವತೆ ರುದ್ರದೇವರೇ ಆ ವಿಪ್ರ ರೂಪದಿಂದ ಬಂದು ಈ ರೀತಿಯಾದ ಈ ಸ್ಥಳದ ನಿಯಾಮಕನಾಗಿ ನಿಂತವನು ನಮಗೆ ರಕ್ಷೆಯನ್ನು ಕೊಡ್ಲಿಕ್ಕೋಸ್ಕರ ಬಂದದ್ದು ಮತ್ತು ನನ್ನನ್ನು ಆತಿಥ್ಯ ಮಾಡ್ಲಿಕ್ಕೋಸ್ಕರ ಬಂದದ್ದು ಅಂತ. ಇಲ್ಲಿಂದ ಮುಂದೆ ಇಶುಪಾತ ಅಂತ ಒಂದು ಜಾಗ. ಆ ಜಾಗದಲ್ಲಿ ಆಚಾರ್ಯರಿಗೆ ಬಹಳ ವಿಶೇಷವಾದ ಆತಿಥ್ಯ ಮಾಡಬೇಕು ಅಂತ ಅನೇಕ ಜನ ಬಂದು ಆಚಾರ್ಯರು ಭಿಕ್ಷೆಗೆ ಅಂತ ಕರೆದಿರ್ತಾರೆ. ಆ ಜಾಗದಲ್ಲಿ ಎಲ್ಲ ಆದ ಮೇಲೆ ಆಚಾರ್ಯರಿಗೆ ಪರೀಕ್ಷೆ ಮಾಡಬೇಕು ಅಂತ 1000 ರಾಜ ಕೇಳಿ, ಹಿಂದೆ ಒಮ್ಮೆ 200 ಆಗಿತ್ತು. ಯಾರೋ ಹೇಳಿದ್ರು 200 ಬಾಳೆಹಣ್ಣು ತಿಂದಿದ್ದಾರೆ ಅಂದ್ರೆ ಅವ್ರು ನೋಡಿಲ್ಲಲ್ಲ. ಕೆಲವೊಂದ್ ಸರ್ತಿ ಘಟನೆಗಳು ಇನ್ನೊಂದ್ ಕಡೆ ಆದ್ರೂ ನಮ್ಗೂ ಅದನ್ನ ನೇರವಾಗಿ ಕಂಡಿಲ್ಲ ಆದ್ಮೇಲೆ ಎಲ್ಲ ಸುಳ್ಳು ಅಂತಾನೆ. ಯಾಕಂದ್ರೆ ನಮ್ಗಾಗದ್ದನ್ನ ಯಾರು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ನಮ್ ತಲೆಯಲ್ಲಿ. ಅಕಸ್ಮಾತ್ ಏನಾದ್ರೂ ಅಂತದ್ದೇನಾದ್ರೂ ನಡೆದದ್ ನಮ್ ಕಣ್ಣ ಮುಂದೆ ನಡೆದ್ರೆ ಇದು ಅವ್ನ್ ಮಾಡಿರ್ಲಿಕ್ಕಿಲ್ಲ ರೀ, ಯಾವ್ದೋ ಭೂತ ಹೋಗ್ತಿರ್ಬೇಕು, ಅವ್ನು ಒಳ್ಳೆ ಆಟ ಆಡಿದ ಅಂದ್ರೆ ಅವ್ನು ಬ್ಯಾಟ್ ಅಲ್ಲಿ ಏನೋ ಸ್ಪ್ರಿಂಗ್ ಇಟ್ಕೊಂಡಿರ್ಬೇಕು. ಇಲ್ಲ ಅಂದ್ರೆ ಅಷ್ಟೆಲ್ಲ 100 ಆಟಗಳನ್ನ ಅಷ್ಟು ಸುಲಭದಲ್ಲಿ ಆಡ್ಲಿಕ್ಕೆ ಸಾಧ್ಯ ಇಲ್ಲ. ನಮ್ಗೆ ಯಾವುದು ನೇರವಾಗಿ ಒಂದು ವಿಷಯ ತೆಗೆದುಕೊಳ್ಳುವ ಅಭ್ಯಾಸವೇ ಇಲ್ಲ. ಹಾಗಾಗಿ ಆಚಾರ್ಯರ ಬಗ್ಗೆನೂ ನೋಡ್ಬೇಕು ಒಂದ್ಸರ್ತಿ. ಅದು ನಿಜ ಆದ್ರೆ ಒಂದ್ಸರ್ತಿ ಅವರು ಇದನ್ನ ತೋರಿಸ್ಲಿ ಅಂತ ಹೇಳಿ 1000 ಬಾಳೆಹಣ್ಣುಗಳು, ಮತ್ತು ಅದು ಒಂದು ಕಡೆ 1000 ಬಾಳೆಹಣ್ಣು, ಗೋವೆಯಲ್ಲಿ ಮತ್ತೊಂದು ಸರ್ತಿ 4000 ಬಾಳೆಹಣ್ಣು, ಆಮೇಲೆ 20 ಟನ್ ಕೊಡದಲ್ಲಿ ಹಾಲು. ಅಷ್ಟು ಹಾಲನ್ನ ಆಚಾರ್ಯರಿಗೆ ಊಟ ಆದ್ಮೇಲೆ, ಪುಷ್ಕಳ ಭೋಜನ ಆದ್ಮೇಲೆ ಜಠರಾಗ್ನಿಯ ಅತಿಮಾನುಷ ಶಕ್ತಿಯನ್ನ ಆಚಾರ್ಯರು ತೋರಿಸಿದ್ರು. ಒಂದು ನೆನ್ಪಿಟ್ಕೊಳ್ಬೇಕು, ಇದು ಯಾವುದು ಆಚಾರ್ಯರು ಪವಾಡ ಅಂತ ತೋರಿಸ್ಲಿಕ್ಕೋಸ್ಕರ ಮಾಡಿದ್ದಲ್ವೇ ಅಲ್ಲ. ನಮಗೆ ಈ ಶಬ್ದವನ್ನು ಬಳಸುವಾಗ ಬಹಳ ಎಚ್ಚರ ಇರಬೇಕು. ಪವಾಡ ಅಂದ್ರೆ ಇಲ್ಲದನ್ನ ಕಾಣುವಂತೆ ಮಾಡುವುದು. ಮಹಿಮೆ ಅಂದ್ರೆ ಇದ್ದದ್ದನ್ನೇ ತೋರುವಂತೆ ಮಾಡುವುದು. ಮಹಿಮೆ ಬೇರೆ, ಪವಾಡ ಬೇರೆ. ಪವಾಡ ಅಂದ್ರೆ ಅವ್ರಿಗೆ ಯಾವುದೋ ಒಂದು ಭೂತ ಶಕ್ತಿಯೋ ಇನ್ಯಾವುದೋ ಒಂದು ಇರುತ್ತೆ, ಅವ್ರ ಕೈಯಲ್ಲಿ ಹೀಗೆ ತೆಗೆದು ನಿಮ್ಮ ಕೈ ಮುಂದೆ ಕೊಡ್ತಾರೆ, ನಿಮ್ಗೆ ವಾಚ್ ಸಿಗುತ್ತೆ, ಅಥವಾ ಮುತ್ತು ರತ್ನದ್ದೇನೋ ಸಿಗುತ್ತೆ, ಒಂದು ಓಲೆ ಸಿಗುತ್ತೆ, ಕೈಯಲ್ಲಿ ಬೂದಿ ಬರುತ್ತೆ, ಇಂಥದ್ದೇನೇನೋ ಇರುತ್ತೆ. ಇದು ಸೃಷ್ಟಿಯ ಮಹಿಮೆ, ಇದು ಸೃಷ್ಟಿಕರ್ತನದ್ದೇ ಮತ್ತೊಂದು ಶಕ್ತಿ ಅಂತೆಲ್ಲ ಜನರಿಗೆ ಅವರು ಬಡಾಯಿ ಬಿಡ್ತಾರೆ. ಹಾಗೆ ಬಡಾಯಿ ಬಿಡುವವರು ಒಂದ್ಸರ್ತಿ ವಿದ್ಯಾಮಾನ್ಯರು ಅಂತಹದ್ದೊಂದು ಪ್ರಸಂಗ ಬಂದಾಗ ವ್ಯಕ್ತಿಯನ್ನು ಕರೆಸ್ಲಿಕ್ಕೆ ಹೇಳಿದ್ರು. ಬರ್ಲೇ ಇಲ್ಲ ವ್ಯಕ್ತಿ. ಎಲ್ಲ ಜನರ ಹತ್ರ ಅವರು ಬಹಳ ಏನೇನೋ ಮಕ್ಕಳನ್ನೆಲ್ಲ ಮರಳು ಮಾಡಿ ಬಂದವರನ್ನೆಲ್ಲ ತಾನು ದೊಡ್ಡ ವ್ಯಕ್ತಿ ಅಂತ ತೋರಿಸಿದ ಹಾಗೆ ಮಾಡಿದವರು ವಿದ್ಯಾಮಾನ್ಯರಿದ್ದ ಜಾಗಕ್ಕೆ ಬರ್ಲೇ ಇಲ್ಲ. ಕೊನೆಗೆ ಕೇಳಿದ್ರಂತೆ, ಅಲ್ಲ ನಿಮ್ಗೊಂದು ದೊಡ್ಡ ಸ್ಟೇಜ್ ಇತ್ತು, ಸಿಕ್ಕಾಪಟ್ಟೆ 1000 ಜನ ಇದ್ರು, ಅಂತ ಜಾಗದಲ್ಲಿ ನಿಮ್ಮ ಈ ಪ್ರದರ್ಶನ ಮಾಡ್ಬೋದಿತ್ತಲ್ಲ. ಅಯ್ಯೋ, ಅವರಿದ್ದ ಜಾಗಕ್ಕೆ ನಾನು ಹೋಗ್ಲಿಕ್ಕಾಗಲ್ಲ. ಯಾಕೆಂದ್ರು ಅವರು ಸಿಕ್ಕಾಪಟ್ಟೆ ಮಂತ್ರಶಕ್ತಿಯಿಂದ ಗಾಯತ್ರಿಯ ಜಪದ ಸಿದ್ಧಿ ಇದೆ, ನಮ್ಗೆ ಗಾಯತ್ರಿ ಜಪ ಸಿದ್ಧಿ ಇದ್ದಲ್ಲಿ ಹೋಗ್ಲಿಕ್ಕಾಗಲ್ಲ, ಅವರ ಭೂತ ಬರಲ್ಲ ಅಲ್ಲಿಗೆ, ಅವ್ರು ಹೇಳಿದ್ ಕೇಳಲ್ಲ. ಅದು ನಾವು ಏನ್ ಮಾಡ್ತೇವೋ ಅದರ ಉಲ್ಟಾ ಮಾಡ್ಬೇಕು. ಅವರು
ನಾವು ಕಾಲು ತೊಳೆದೆಲ್ಲ ನಮ್ಮ ಕ್ಲೀನ್ ಮಾಡಿ ಜಪ ಕೊಡ್ಬೇಕಾದ್ರೆ ಅವರು ಗಲೀಜ್ ಮಾಡ್ಕೊಂಡು ಬಂದೆ, ಗಲೀಜ್ ಅಂದ್ರೆ ಕೆಟ್ಟದ್ದು ಅಂತಲ್ಲ, ಮೈಲಿಗೆ ಸಂಗತಿಗಳನ್ನು ಮಾಡ್ಕೊಂಡು ಬಂದ ಆ ಮಂತ್ರ ಸಿದ್ಧಿಯನ್ನು ಪಡಿಬೇಕಾದದ್ದು. ಅಂದ್ರೆ ದುಷ್ಟಶಕ್ತಿಗಳ ಕ್ರಮ ಬೇರೆ ಇರುತ್ತೆ. ಹೀಗೆ ಆಚಾರ್ಯರು ಪವಾಡ ತೋರಿಸುವ ಉದ್ದೇಶದಿಂದ ಮಾಡಿದ್ದಲ್ಲ, ಅಥವಾ ತನ್ನ ದೊಡ್ಡತನವನ್ನ ಸಮಾಜಕ್ಕೆ ಬಿಂಬಿಸ್ಬೇಕು ಅಂತ ಹೇಳಿದಲ್ಲ, ಬೇಕು ಅಂತ ಕಿಡಿಗೇಡಿಗಳಾಗಿ ಕುತರ್ಕವನ್ನು ಅಥವಾ ಕುಯುಕ್ತಿಯನ್ನು ತೋರಿದಾಗ ಆಚಾರ್ಯಕ್ಕೆ ಉತ್ತರದ ರೂಪದಲ್ಲಿ ತನ್ನ ಅಸಾಧಾರಣ ಗುಣವನ್ನು ತೋರಿಸಿದ್ರು. ಗೋವೆ ಹತ್ರ ಬರುವಾಗ ಪಶುಪೆ ಅಂತ ಒಂದು ಜಾಗದಲ್ಲಿ ಒಬ್ಬ ರಾಜ ಆಚಾರ್ಯರನ್ನ ತುಂಬಾ ಅವಗಣನೆ ಮಾಡಿದ. ಏನೋ ಸುಮ್ಮನೆ ಈ ಮಂತ್ರ ಗಿಂತ್ರ ತಂತ್ರ ಅಂತೆಲ್ಲ ಏನೋ ಹೇಳಿ ಊರವರ ಮನಸ್ಸು ಹಾಳು ಮಾಡ್ತಾನೆ, ಇವನಿಗೆ ಒಂಚೂರು ಊಟ ದುಡಿಲಿಕ್ಕಾಗಲ್ಲ ಅಂತ ಹೀಗೆಲ್ಲ. ಅದು ಇವತ್ತಿಗೂ ಅವತ್ತಿಗೂ ಎಲ್ಲಾ ಕಾಲದಲ್ಲೂ ಇಂಥ ಮಾತುಗಳು ಬಂದೇ ಬರುತ್ತೆ. ಹಾಗಾಗಿ ಮಂತ್ರ ತಂತ್ರ ಎಲ್ಲ ಪುರೋಹಿತಶಾಹಿ ಅಂತ ನಾವು ಇವತ್ತೇನ್ ಕೇಳ್ತೀವಿ, ಹಾಗೆ ಆ ಕಾಲದಲ್ಲೂ ಇದು ಬ್ರಾಹ್ಮಣರು ಅವರಿಗೆ ಹೊಟ್ಟೆಪಾಡಿಗೆ ಮಾಡ್ಕೊಂಡದ್ದು, ಇದರಲ್ಲಿ ಎಂತ ಶಕ್ತಿ ಇಲ್ಲ, ಅದೆಲ್ಲ ಸುಮ್ಮನೆ ಒಂದು ತಿಳಿಲಿಕ್ಕೆ ಸಾಧ್ಯವೇ ಇಲ್ಲದೆ ಇರುವ, ಆದ್ರೆ ಭಾರಿ ಕೇಳಲಿಕ್ಕೆ ದೊಡ್ಡ ವಿಷಯ ಅಂತ ಅನ್ನಿಸುವ ರೀತಿಯ ಮಂತ್ರಗಳ ಒಂದು ಬೋಗಸ್ ವಿಷಯಗಳಿದೆಲ್ಲ ಅಂತ ವಾದ ಮಾಡಿದ್ರು. ಆಚಾರ್ಯರಿಗಾಗ ಮಂತ್ರದ ಶಕ್ತಿ ಏನು ಅಂತ ತೋರಿಸ್ಬೇಕಿತ್ತು, ತಾನೇನು ಅಂತ ತೋರಿಸುವ ಉದ್ದೇಶ ಅಲ್ಲ. ಮಂತ್ರಕ್ಕೆ ಬಲ ಇದೆ, ಮಂತ್ರವನ್ನ ಜಪಿಸುವವನಿಗೆ ಬಲ ಇದೆಯೋ ಅಂತ ಯೋಚನೆ ಮಾಡ್ಬೇಕು, ಹೊರತು ಮಂತ್ರಕ್ಕೆ ಬಲ ಇದೆಯೋ ಅಂತ ನೀನು ಯೋಚನೆ ಮಾಡುವುದಲ್ಲ. ನಿನಗೆ ಅಷ್ಟು ಸಂದೇಹ ಇದ್ರೆ ನಾನು ಅದನ್ನು ಜಪಿಸಿ ತೋರಿಸ್ತೇನೆ ಅಂತ ಔಷಧಿ ಸೂಕ್ತವನ್ನ, ಹೆಸರು ಕಾಳನ್ನ ಕೈಯಲ್ಲೇ ಹಿಡಿದು ಆ ಸೂಕ್ತವನ್ನ ಜಪಿಸಿ ಮುಗಿಸುವಷ್ಟರಲ್ಲಿ ಅದು ಕಾಳು ಮೊಳಕೆ ಒಡೆದು ಎತ್ತರ ಆಗಿ ಗಿಡವಾಗಿ ಅಲ್ಲೇ ಮತ್ತೆ ಕಾಳು ಬಿಟ್ಟು ಮತ್ತೆ ಹೊಸ ತೆನೆಯನ್ನು ಕೂಡ ಕೊಟ್ಟು ತೆಗೆದು ತೋರಿಸಿದ್ರು. ಇದು ಔಷಧಿ ಸೂಕ್ತದ ಶಕ್ತಿ. ಔಷಧಿ ಸೂಕ್ತಕ್ಕೆ ಶಕ್ತಿ ಇಲ್ಲ ಅಂತ ಹೇಳಬೇಡ, ನಾವು ಔಷಧಿ ಸೂಕ್ತವನ್ನ ಜಪಿಸ್ಲಿಕ್ಕೆ ಅರ್ಹತೆಯನ್ನು ಪಡೆದಿದ್ದೇವೋ ಇಲ್ವೋ ಅಂತ ಮಾತ್ರ ನೀನು ಯೋಚನೆ ಮಾಡು. ಅವನು ಕಂಗಾಲಾದ, ಇಲ್ಲ ನಿಮ್ಮ ಮಾತನ್ನ ನಾನು ಶ್ರದ್ಧೆಯಿಂದ ಒಪ್ಪಿಕೊಳ್ತೇನೆ, ತಪ್ಪಾಯಿತು ಅಂತ ಆಮೇಲೆ ಆಚಾರ್ಯರನ್ನ ಗೌರವಿಸಿದ. ಹಾಗೆ ಇನ್ನೊಬ್ಬ ರಾಜ ಆಚಾರ್ಯರನ್ನ ತಡಿಬೇಕು ಅಂತ ಪ್ರಯತ್ನಿಸಿದ. ಅಂದ್ರೆ ಈ ಕುಮ್ಮಕ್ಕು ಕೊಡೋರು ಒಂದಿಷ್ಟು ಜನ ಇರ್ತಾರೆ, ಇವರೆಲ್ಲ ಊರು ಹಾಳು ಮಾಡ್ತಾರೆ, ಜನರು ತಲೆ ಹಾಳು ಮಾಡ್ತಾರೆ, ಹಿಂದಿನ ಸಂಪ್ರದಾಯ ಹಾಳು ಮಾಡ್ತಾರೆ. ಎಲ್ಲ ಕಾಲದಲ್ಲಿ ಇದ್ದದ್ದು, ಹೊಸ್ತು ಹೇಳಿದಾಗ ಹಿಂದಿನ ಸಂಪ್ರದಾಯ ಹಾಳಾಯ್ತು ಅಂತ ಬೊಬ್ಬೆ ಹೊಡೆಯೋರೇ ಜಾಸ್ತಿ. ಯಾಕೆಂದ್ರೆ ಆ ತನಕ ಒಪ್ಪಿಕೊಂಡದ್ದನ್ನ ಕೂಡಲೇ ಬದಲಾಯಿಸ್ಬೇಕು ಅಂದ್ರೆ ಸಾಮಾನ್ಯ ಯಾರ ಮನಸ್ಸು ಕೂಡ ಅಭ್ಯಾಸದ ಬಲದಿಂದ ಹಿಂದಕ್ಕೆ ಸರಿಯತ್ತೆ ಹೊರತು ಒಪ್ಕೊಳ್ಳಿಕ್ ಮುಂದೆ ಬರಲ್ಲ. ಅದು ಆಚಾರ್ಯರಿಗೂ ಇತ್ತು. ಹಾಗೆ ಅವನು ತಡೆದ್ರೆ ಆ ತಡೆದ್ರಿಂದ ಅವನು ಇಡೀ ವಂಶನಾಶ ಆಯ್ತು. ಆಚಾರ್ಯರನ್ನ ವಿರೋಧಿಸಿ ಆಚಾರ್ಯರಿಗೆ ತಡೆ ಮಾಡಬೇಕು ಅಂತ ಮಾಡಿದ ಪ್ರಯತ್ನ ಬಂದ ಮೇಲೆ ಆಚಾರ್ಯರ ದಿವ್ಯ ಪ್ರಭೆಯನ್ನು ಕಂಡು ಕಂಗಾಲಾದ. ಆದ್ರೆ ಆ ದುರಾಲೋಚನೆಯಿಂದ ಅವನು ತೆಗೆದುಕೊಂಡ ನಿರ್ಧಾರದಿಂದ ಅವನ ಇಡೀ ಬದುಕೆ ನಾಶ ಆಯಿತು ಅಂತ ಹೇಳ್ತಾರೆ. ಇನ್ನೊಂದು ಊರಿನ ಅಂದ್ರೆ ಈ ಹಾಡುವುದು ಅಂತ ಅನ್ನೋದು ಆಚಾರ್ಯರ ಒಂದು ಸಹಜ ಗುಣ. ಅದು ಹಾಡಬೇಕು ಅಂತ ಹಾಡುದಲ್ಲ, ಮಾತು ಹಾಡಿನ ಹಾಗೆ ಇರ್ತಿತ್ತು. ಅದನ್ನ ದೇವಲೋಕದ ಜನ ಕೂಡ ಬಂದು ಕೇಳಿ ಸಂತೋಷ ಪಡುದು. ಅದು ಈಗದ್ದಲ್ಲ, ನಿಮ್ಗೆ ಹಿಂದೆ ಮೊನ್ನೆಯ ಕಥೆ ನೆನಪಿದ್ರೆ, 3 ವರ್ಷದ ಮಾಣಿ ಅಪ್ಪನ ಜೊತೆಗೆ ಹೋಗುವಾಗ್ಲೂ ಹಾಡ್ತಿದ್ದ. ಇವನು ಹಾಡುದು, ಅಪ್ಪ ಅದಕ್ಕೆ ಅರ್ಥ ಹೇಳುದು. ಹಿಂದಿನ ದಿವಸ ಹೇಳ್ತಿದ್ರು, ಅಪ್ಪ ನಾಳೆ ಈ ಹಾಡುಗಳನ್ನ ಹೇಳ್ತೇನೆ, ರಾಮಾಯಣದ ಈ ಶ್ಲೋಕ, ಮಹಾಭಾರತದ ಈ ಶ್ಲೋಕ, ಪುರಾಣದ ಈ ಶ್ಲೋಕ ಅಂತ ಹೇಳ್ತಿದ್ರು. ಹಿಂದಿನ ದಿವಸ ಅದನ್ನು ಹೇಳಿದ್ರೆ ಮರು ದಿವಸ ಹುಡುಗ ಅದನ್ನು ಸ್ಟೇಜ್ ಅಲ್ಲಿ ಹಾಡ್ತಿದ್ದ. ಹಾಗೆ ಆ ಹಾಡುವಿಕೆ ಅಂತ ಅನ್ನೋದು ಆಚಾರ್ಯರಿಗೆ ಬಹಳ ಇಷ್ಟವಾದ ಸಂಗತಿ. ಆ ಹಾಡುವುದರಿಂದಲೇನೆ ಮರಗಿಡಗಳಲ್ಲಿ ಒಳ್ಳೆಯ ಫಸಲು ಬರುತ್ತೆ ಅಂತ ಅನ್ನೋದನ್ನ ಆಚಾರ್ಯರು ತೋರಿಸಿದ್ರು. ಕೂತವರಿಗೂ ಕೂಡ ಮೈ ಮರೆತು ಹೋಗಿತ್ತು. ದೇವತೆಗಳು ಕೂಡ ಗಂಧರ್ವರು ಕೂಡ, ನಾವು ಗಂಧರ್ವ ಗೀತಸ್ಯ ನಿಪುಣಸ್ಯ, ಈ ಗಂಧರ್ವ ಗೀತೆಯಲ್ಲಿ ನೈಪುಣ್ಯ ಹೊಂದಿದ ಆಚಾರ್ಯರ ಮುಂದೆ ನಮ್ಮ ಗಾನ, ವಸುತವರು ಗಾನಕ್ಕೋಸ್ಕರನೇ ಇರುವವರು, ಗಾನವೇ ಅವರ ಬದುಕು. ಅವರೇ ಕಂಗಾಲಾಗಿ ಆಚಾರ್ಯರ ಮಾತಿನ ಶೈಲಿಗೆ ಅಥವಾ ಅವರ ಗೀತದ ಪ್ರಭೆಗೆ ತಾವು ಸಣ್ಣಗಾದ್ರು ಅಂತ ಹೇಳ್ತಾರೆ. ಹೀಗೆ ಪ್ರಯಾಣದ ಉದ್ದಕ್ಕೂ ಅನೇಕ ತರದ ಅಪರೂಪದ ಮಹಿಮೆಗಳು ಶಿಷ್ಯರಿಗೆ ಅನುಭವಕ್ಕೆ ಬಂತು. ದೇವತೆಗಳಂತೂ ಈ ಘಟನೆಗಳನ್ನ ಕೇಳಿ ಕೇಳಿ ನೋಡಿ ನೋಡಿ ನಮ್ಮ ಬದುಕು ತಣಿಯಿತು. ಇಂಥ ಆಚಾರ್ಯರನ್ನ ದೇವಲೋಕದಲ್ಲಿ ಯಾವಾಗಲೂ ಇದ್ದು ನಮ್ಮ ಹತ್ರ ಅನೇಕ ತರದ ಸ್ಪರ್ಧೆಯಲ್ಲಿ ತೊಡಗ್ತಿದ್ರು. ಅವರಲ್ಲೂ ಆಗ್ಲೂ ಅಲ್ಲಿ ಬೇಕಾದಷ್ಟು ರೀತಿಯ ಆಟಗಳೆಲ್ಲ ನಡೆದಿದೆ. ಅದು ಉಪನಿಷತ್ತುಗಳು ಹೇಳ್ತವೆ, ಪ್ರಾಣನ ಜೊತೆಗೆ ಏನೇನು ಆಟಗಳಾದವು. ಇಂದ್ರನಿಗೆ 2-3 ಸರ್ತಿ ಆಚಾರ್ಯರ ಜೊತೆಗೆ ಸೋಮಪಾನ ಮಾಡ್ಲಿಕ್ಕೆ ನನಗೆ ಅರ್ಹತೆ ಇದೆಯಾ ಅಂತೆಲ್ಲ ಚರ್ಚೆ ನಡೆದಾಗ ಆಚಾರ್ಯರು 2 ಸರ್ತಿ ಗೆದ್ದು, 3ನೇ ಸರ್ತಿಯೂ ಗೆದ್ರೆ ಅವನಿಗೆ ನಾಳೆ ಸೋಮಪಾನವೇ ಇಲ್ಲ ಆಗುತ್ತೆ ಅಂತ ಅವನಿಗೊಂದು ಗೆಲ್ಲಿಕ್ಕೆ ಅವಕಾಶ ಅಂತ 3ನೇ ಸರ್ತಿ ಬಿಟ್ಟು ಕೊಟ್ಟು ಕೊನೆಗೆ ಅವನು ಯಜ್ಞದಲ್ಲಿ ಸೋಮಪಾನ ಮಾಡಿದ ಅಂತ ಹೀಗೆಲ್ಲ ಸಭಾಜಿತಾಸು ಅಂತ
ಆ ಸಭೆಯಲ್ಲಿ ಜಯವನ್ನ ಸಂಪಾದಿಸಿದ ಕಥೆಯನ್ನೆಲ್ಲ ಉಪನಿಷತ್ತುಗಳು ಹೇಳ್ತಾರೆ. ಉಪನ್ಯಾಸಕ್ಕೆ ಕೂತ್ರೆ ಊರೆಲ್ಲ ಹಬ್ಬ, ಮೈಕ್ ಇರಲಿಲ್ಲ. ಅಷ್ಟು ಜನರಿಗೂ ಬೇಕಾದಷ್ಟು ಕಿವಿಗೆ ಆನಂದ ನೀಡುವ ಅವರ ಮಾತಿನ ಪ್ರಭೆ ಸ್ಪಷ್ಟವಾಗಿ ಒಂದೊಂದು ಶಬ್ದವೂ ಕೂಡ ಕಿವಿಗೆ ಬಡಿಬೇಕು, ಎದೆಯಲ್ಲಿ ನುಗ್ಗಬೇಕು, ಮನಸ್ಸಿನಲ್ಲಿ ಇಳಿದು ಅದನ್ನು ನಾಳೆ ನೆನಪಿಸಿಕೊಂಡಾಗ ತಕ್ಷಣವೇ ಅದೇ ಮಾತು ಎದ್ದು ಅವರ ಮನಸ್ಸಿನಲ್ಲಿ ಅನುರಣನ ಆಗಬೇಕು. ಆ ರೀತಿ ಮಾತುಗಳು ಹೊರಡ್ತಾ ಇತ್ತು. ಮಧ್ಯದಲ್ಲಿ ಆಚಾರ್ಯರ ಮಾತಿನ ಉಪನ್ಯಾಸಗಳನ್ನ ಕೇಳಲಿಕ್ಕೆ ದೇವಲೋಕದಿಂದ ಶೇಷಾದಿ ದೇವತೆಗಳು ಕೂಡ ಅಲ್ಲಿ ಇಣುಕಿ ನೋಡ್ತಿದ್ರಂತೆ. ಶಿಷ್ಯರು ಒಂದ್ಸರ್ತಿ ಏನು ನಾವು ಕೂತ ಜಾಗದಲ್ಲಿ ಇರುವ ದೀಪಕ್ಕಿಂತ ಹೆಚ್ಚು ಬೆಳಕಿದೆಯಲ್ವಾ ಅಂತ ಮೇಲೆ ನೋಡಿದ್ರೆ ಠಕ್ ಅಂತ ಮಾಯ ಆಯ್ತಂತೆ. ಆ ಮೋಡದ ಮರೆಯಲ್ಲಿ ಶೇಷಾದಿ ದೇವತೆಗಳೆಲ್ಲ ಶ್ರದ್ಧೆಯಿಂದ ಅವರು ಮಾಡುವ ಉಪನ್ಯಾಸವನ್ನ ಪಾಠವನ್ನ ಕೇಳಿ ನಮ್ಗೆ ಇದು ಹೊಸ ವಿಷಯ, ನಮ್ಗೆ ಇದು ಹೊಸ ಸಂಗತಿ ಅಂತ ಖುಷಿ ಪಡ್ತಿದ್ರು ಅಂತ ಹೀಗೆ ಮಾತಾಡ್ತಾ ಇರಬೇಕಾದ್ರೆ ಪರಸ್ಪರ ಅವರಲ್ಲಿ ಒಂದು ಚರ್ಚೆ ನಡೆಯಿತು. ಮುನಿಗಳು ಶೇಷನನ್ನ ಕೇಳ್ತಾರೆ, ಈ ಆಚಾರ್ಯರ ಪ್ರವಚನ ನೀವು ಇಷ್ಟು ಕೇಳ್ತೀರಲ್ವಾ, ನೀವೆಲ್ಲ ಬಂದು ಇದನ್ನು ಆಸ್ವಾದಿಸ್ತೀರಲ್ವಾ, ಇದರ ಫಲ ಏನು? ಅದಕ್ಕೆ ಹೇಳ್ತಾರೆ, ಇದನ್ನು ಶ್ರದ್ಧೆಯಿಂದ ಕೇಳಿ ಅನುಷ್ಠಾನಕ್ಕೆ ತಂದ್ರೆ ಮತ್ತೊಮ್ಮೆ ಈ ಸಂಸಾರದ ಜಂಜಾಟ ಇಲ್ಲ, ಬಿಡುಗಡೆಯೇ ಫಲ. ಯಾಕೆಂದ್ರೆ ಉಳಿದ ಎಲ್ಲ ಕಡೆಯಲ್ಲಿ ಏನೇ ಉಪಾಸನೆ ಮಾಡಿದ್ರು ಆ ಮಧ್ಯದ ಸಂಗತಿಗಳು, ದೇವರ ಜೊತೆಗಿನ ಸಂಬಂಧ, ದೇವತೆಗಳ ಜೊತೆಗಿನ ಅನುಬಂಧ, ಇದೆಲ್ಲ ಎಲ್ಲೆಲ್ಲೋ ಆಗ್ಬಿಡುತ್ತೆ. ಕೆಲವರು ಇಲ್ಲಿ ಮಾತ್ರ ಬೇರೆ, ಒಟ್ಟಿಗೆ ಹೋದ್ಮೇಲೆ ಎಲ್ಲ ಒಂದೇ ಅಂತಾರೆ. ಇನ್ನು ಕೆಲವರು ಇಲ್ಲೂ ಒಂದೇ ಅಲ್ಲೂ ಒಂದೇ ಎಲ್ಲ ಒಂದೇ ಅಂತಾರೆ. ಎಲ್ಲ ಒಂದೇ ಆದ್ರೆ ಅದು ಕಲ್ಗುಂಡಾದ್ರೆ ನಾವು ಕಲ್ಗುಂಡಾಗೋದಕ್ಕೆ ಇಷ್ಟಪಡ್ತೇವೆ ಯಾರಾದ್ರೂ? ಅವ್ರೇನ್ ಹೇಳುದು? ನಿರ್ಗುಣ ಅಂತ ಹೇಳುದು. ಇಲ್ಲಿಂದ ಆಚೆಗೆ ಹೋದ್ರೆ ಮೋಕ್ಷ ಆಗುದು ಅಂದ್ರೆ ಏನರ್ಥ ಅಂದ್ರೆ ನಿರ್ಗುಣ, ಯಾವುದೇ ಗುಣರಹಿತತ್ವ. ಕನಿಷ್ಠ ಪಕ್ಷ ಈಗ ಒಂದಿಷ್ಟಾದ್ರೂ ಗುಣಗಳನ್ನ ನಾವು ಆಸ್ವಾದನೆ ಮಾಡ್ತೇವೆ, ಇನ್ನೊಬ್ಬರ ಗುಣವನ್ನು ಗುರುತಿಸ್ಲಿಕ್ಕೆ ನಮಗೆ ಶಕ್ತಿ ಇದೆ. ಆಗ ಅದೂ ಇಲ್ಲ ಅಂದ್ರೆ ಯಾರಾದ್ರೂ ಒಪ್ಕೊಳ್ತಾರ? ಕಲ್ಲಿನ ಹಾಗೆ ಜಡ ಆಗುವುದು. ನಮ್ಮ ಮನೇಲಿ ಒಂದು ರುಬ್ಬು ಕಲ್ಲಿದೆ, ನಾಳೆ ನಿನ್ನನ್ನು ರುಬ್ಬು ಕಲ್ಲು ಮಾಡ್ತೇನೆ. ಬೇಡ, ರುಬ್ಬು ಕಲ್ಲು ಅಂದ್ರೆ ನಿಮ್ಗೆ ಸ್ವಲ್ಪ ತುಂಬಾ ಸಣ್ಣ ವಿಷಯ ಅನ್ಸುತ್ತೆ. ತುಂಬಾ ಬೆಲೆ ಬಾಳುವ ಕೊಹಿನೂರು ವಜ್ರವನ್ನಾಗಿಸ್ತೇನೆ ನಿನ್ನನ್ನು ಅಂತ ಯಾರನ್ನಾದ್ರೂ, ಈಗ ಇರುವ ಸುಖ, ತಿನ್ನುವಾಗ ಆಗುವ ಸುಖ, ನೋಡುವಾಗ ಆಗುವ ಸುಖ, ಕೇಳುವಾಗ ಆಗುವ ಸುಖ, ಮುಟ್ಟುವಾಗ ಆಗುವ ಸುಖ, ಓಡಾಡುವಾಗ ಆಗುವ ಸುಖ, ಯಾರ್ಯಾರ ಹತ್ರ ಹೇಗೇಗೋ ಸಂಭಾಷಿಸುವಾಗ ಆಗುವ ಸುಖ, ಇದು ಯಾವುದೂ ಇಲ್ಲದ ಕೊಹಿನೂರು ವಜ್ರವನ್ನಾಗಿಸ್ತೇನೆ ನಿನ್ನನ್ನು ಅಂತ ನಮಗೆ ಯಾರಾದ್ರೂ ವರ ಕೊಟ್ರೆ ನಾವು ಆಗ್ಲಿಕ್ಕೆ ರೆಡಿ ಇದ್ದೇವಾ? ಮೋಕ್ಷ ಅಂದ್ರೆ, ಅಥವಾ ನಾನು ಅವನಾಗುವುದು, ನಾನಾಗುವುದು ಮೋಕ್ಷ. ನಾನು ಇನ್ನೊಂದಾಗುವುದಲ್ಲ, ನಾನು ಹೇಗಿದ್ದೇನೋ ಹಾಗೇ ಇರಬೇಕು ಅನ್ನೋದು ಮೋಕ್ಷ. ಇದು ಆಚಾರ್ಯರ ಶಾಸ್ತ್ರದ ಫಲ. ಇದು ನಿಜವಾಗಿ ನನ್ನನ್ನು ನಾನು ಪರಿಚಯಿಸಿಕೊಂಡು ಭಗವಂತನಿಗೆ ನನಗೆ ಇರುವ ಸಂಬಂಧ ಏನು, ಅವನು ಈಶ, ನಾನು ದಾಸ ಅನ್ನುವ ಪ್ರಜ್ಞೆಯನ್ನು ಜಾಗೃತಗೊಳಿಸಿಕೊಳ್ಳುವುದೇ ನಿಜವಾದ ಶಾಸ್ತ್ರದ ಫಲ. ಅದರಿಂದ ಸಿಗುವಂತಹದ್ದು ಭಗವಂತನ ಜೊತೆಗಿನ ಒಡನಾಟ, ಆನಂದ. ಅದರಲ್ಲಿ ವಿಭಾಗಗಳಿವೆ. ಯಾಕೆಂದ್ರೆ ನಮ್ಮಲ್ಲಿ ತಾರತಮ್ಯ ಅನ್ನೋ ಶಬ್ದವನ್ನು ತುಂಬಾ ತಪ್ಪಾಗಿ ಬಳಸ್ತೇವೆ ನಾವು. ಅವ್ರು ತುಂಬಾ ತಾರತಮ್ಯ ಮಾಡ್ತಾರೆ ಅಂತ. ಎಲ್ಲಿ ಹೇಳಿದ್ದಾರೆ ಶಾಸ್ತ್ರದಲ್ಲಿ ತಾರತಮ್ಯ ಅಂದ್ರೆ ಪಕ್ಷಪಾತ ಅನ್ನುವ ಅರ್ಥದಲ್ಲಿ? ನಾವು ಪಕ್ಷಪಾತ ಅನ್ನುವ ಅರ್ಥದಲ್ಲಿ ತಲೆಯಲ್ಲಿ ಇಟ್ಕೊಂಡಿರುವುದು, ಮಾತಾಡುವುದು ತಾರತಮ್ಯ ಅಂತ. ತಾರತಮ್ಯ ಅನ್ನೋದು ಇವತ್ತಿಗೂ ಇದೆ. ಪ್ರೋಟೋಕಾಲ್ ಅಂತ ಮಾತಾಡೋಲ್ಲ ನಾವು, ಹೈರಾರ್ಕಿ ಅಂತ ಮಾತಾಡಲ್ವಾ? ಪ್ರಧಾನಮಂತ್ರಿ ಅಥವಾ ಒಬ್ಬ ಗ್ರಾಮಾಧ್ಯಕ್ಷನನ್ನು ತಂದು ಕೂಡಿಸಿದವರನ್ನು ತಕ್ಷಣ ಒಳಗಾಗ್ತಾರಾ ಅಥವಾ ಅಲ್ಲಿ ಮರ್ಯಾದೆ ಮಾಡ್ತಾರಾ? ಎಲ್ಲ ಒಂದೇ. ಪ್ರಧಾನಮಂತ್ರಿಗೂ ಕೊಡ್ಬೇಕು, ಈ ಕಡೆಯಿಂದ ಕಾರ್ಯಕರ್ತನು ಕೊಡ್ಬೇಕು, ಈ ಕಡೆ ಜಿಲ್ಲಾಧ್ಯಕ್ಷನು ಕೊಡ್ಬೇಕು, ಈ ಗ್ರಾಮಾಧ್ಯಕ್ಷನು ಕೊಡ್ಬೇಕು, ಈಗ ನೀವು ನಮ್ಮ ಈ ಸಂಸ್ಥೆಯ ಪ್ರೆಸಿಡೆಂಟ್ ಅನ್ನು ಕೊಡಿಸ್ತೇವೆ ಅಂತಂದ್ರೆ ಯಾರಾದ್ಮೇಲೆ ಯಾರು ಕೊಡ್ಬೇಕು? ಅದು ರಾಜ್ಯ ಕೇಂದ್ರದ ಮಂತ್ರಿಗಳು, ಕ್ಯಾಬಿನೆಟ್ ಸಚಿವರು, ಆಮೇಲೆ ಮಂತ್ರಿಗಳ ನಂತರ ಅಲ್ಲಿ ಬರುವಂತಹ ಸಚಿವರು, ಆ ನಂತರ ಎಲ್ಲಿಯಾದ್ರೂ ಅವಕಾಶ ಇದ್ರೆ ಜಿಲ್ಲಾಧಿಕಾರಿಗಳು, ಇಂಥವ್ರು ಯಾರಾದ್ರೂ ಬರ್ತಾರೆ. ಅವರು ಆ ಕ್ಷೇತ್ರದ ಪ್ರಧಾನ ವ್ಯಕ್ತಿ ಆಗಿದ್ರೆ. ಇಲ್ಲಾಂದ್ರೆ ಅವರನ್ನು ಮಧ್ಯದಲ್ಲಿ ತಂದು ಕೂಡಿಸ್ಲಿಕ್ಕಿಲ್ಲ. ಏನ್ರಿ ಎಲ್ಲ ಸಮಾನ ಅಲ್ವಾ ನಾವು? ಸಮಾನ ಅಲ್ಲಿ ಮಾತಾಡ್ಲಿಕ್ಕಾಗಲ್ಲ. ನಾವೆಲ್ಲ ಸಮಾನರು, ನಮ್ಮ ರಕ್ತ ಒಂದೇ ಬಣ್ಣ. ಆಯ್ತು, ಹಾಗಾದ್ರೆ ಓ ಪಾಸಿಟಿವ್, ಬಿ ಪಾಸಿಟಿವ್, ಎ ನೆಗೆಟಿವ್ ಅಂತ ಯಾಕೆ ಬೇಕು? ಕೊಡಿ, ಕೋಳಿ ರಕ್ತವನ್ನು ಕೊಟ್ಬಿಡಿ, ಅಲ್ಲಿ ರಕ್ತ ಒಂದೇ ಅಲ್ವಾ? ನಾವು ಮಾತಾಡುವಾಗ ಏನ್ ಮಾತಾಡ್ತೇವೆ ಅದು ರೂಢಿಗೆ ಬರಲ್ಲ. ಅದು ಕೇವಲ ಸಾಹಿತ್ಯದ ಭಾಷಣಗಳಷ್ಟೇ. ಜೀವನದಲ್ಲಿ ಎಲ್ಲೂ ಅದಕ್ಕೆ ಒಂದು ಇವರಿಷ್ಟು ಮಾತಾಡೋರು ಸಮಾನತೆ ಅಂತ ಹೇಳಿ ಯಾರು ಆ ಸಾಹಿತಿ ಮಾತಾಡ್ತಾನೋ ಅವನ ಡ್ರೈವರಿಗೂ ಅವನಿಗೆ ಒಂದೇ ಸಂಬಳ ಕೊಟ್ಟರೆ ಒಪ್ಕೊಳ್ತಾನ? ಕೇವಲ ಇದೆಲ್ಲ ಬರೀ ಜನರನ್ನ ಬೇಸ್ತು ಬೀಳಿಸುವ ಬೋಗಸ್ ಮಾತುಗಳು. ಆದ್ರೆ ತಾರತಮ್ಯ ಅನ್ನೋ ಶಬ್ದಕ್ಕೆ ಏನರ್ಥ ಅಂದ್ರೆ, ಅವನಿಗೆ ಎಷ್ಟು ತಾಕತ್ತಿದೆ ಆ ತಾಕತ್ತಿಗೆ ಅವನಿಗೆ ಕೆಲಸ ಕೊಟ್ಟು, ಆ ಕೆಲಸಕ್ಕೆ ತಕ್ಕ ಸಂಬಳ ಕೊಟ್ಟು, ಅದಕ್ಕೆ ಸರಿಯಾದ ಗೌರವ ನೀಡಿದ್ರೆ ಅದು ತಮ ಭಾವ. ಒಬ್ಬ ತಾಕತ್ತಿನಲ್ಲಿ ಸ್ವಲ್ಪ ಎತ್ತರ ಇದ್ದಾನೆ,
ಇನ್ನೊಬ್ಬ ತಾಕತ್ತಿನಲ್ಲಿ ಕಮ್ಮಿ ಇದ್ದಾನೆ, ಅದು ನನಗೆ ಇವನಿಗೆ ಮರ್ಯಾದೆ ಕೊಡುವುದಕ್ಕಿಂತ ಹೆಚ್ಚು ಇವನಿಗೆ ಮರ್ಯಾದೆ ಕೊಡ್ಲೇಬೇಕು. ಅದು ಅಂಡರ್ಸ್ಟುಡ್, ಅದು ಲೋಕದಲ್ಲಿ ಇದೆ. ಆದ್ರೆ ಶಾಸ್ತ್ರದಲ್ಲಿ ಹೇಳಿದ ತಕ್ಷಣ ಈ ಮಧ್ವಮತದಲ್ಲಿ ಬರೀ ತಾರತಮ್ಯ. ಯಾರಿಗೂ ಒಂದು ಸರಿಯಾಗಿ ನೋಡಿ, ಅನ್ಈಕ್ವಲ್ ಆದವರನ್ನ ಈಕ್ವಲ್ ಆಗಿ ಟ್ರೀಟ್ ಮಾಡಿದ್ರೆ ಅದು ಅನ್ಈಕ್ವಲ್ ಟ್ರೀಟ್ಮೆಂಟ್, ಅನ್ಈಕ್ವಲ್ ಆದವರನ್ನ ಅನ್ಈಕ್ವಲ್ ಆಗಿ ಟ್ರೀಟ್ ಮಾಡಿದ್ರೆ ಅದು ಈಕ್ವಲ್ ಟ್ರೀಟ್ಮೆಂಟ್. ನಾವು ಅದರ ಶಬ್ದದ ಸರಿಯಾದ ವಿವರ ಕೊಡದೇ ಇರುವುದರಿಂದ ಜನಕ್ಕೆ ಎಲ್ಲ ತರದ ಕನ್ಫ್ಯೂಷನ್. ಈ ಭೇದ ಶಬ್ದ, ಈ ತಾರತಮ್ಯ ಅನ್ನೋ ಭೇದ, ಈ ಅವರಲ್ಲಿ ಬರೀ ಭೇದ ರೀ. ಅಲ್ಲಿ ಭೇದ ಹೇಳಿದ್ದು ಲೋಕದಲ್ಲಿ ನಾವು ಭೇದ ಅಂತ ಮಾತಾಡೋದು ಮಾನಸಿಕ ಅಭಿಪ್ರಾಯ ಭೇದ. ಶಾಸ್ತ್ರದಲ್ಲಿ ಭೇದ ಹೇಳುದು ಒಂದು ವಸ್ತು ಇನ್ನೊಂದು ವಸ್ತುವಿಗಿಂತ ಪೂರ್ಣ ಭಿನ್ನವೇ ಅದು. ಆ ವಸ್ತು ಈ ವಸ್ತು ಆಗ್ಲಿಕ್ಕೆ ಸಾಧ್ಯ ಇಲ್ಲ, ಈ ವಸ್ತು ಆ ವಸ್ತು ಆಗ್ಲಿಕ್ಕೆ ಸಾಧ್ಯವೇ ಇಲ್ಲ. ಇದು ವಿಜ್ಞಾನನೂ ಒಪ್ಪಿಕೊಳ್ಳುತ್ತೆ. ನೀರಿಗಿರುವ ಗುಣ ಮಣ್ಣಿಗಿಲ್ಲ, ಮಣ್ಣಿಗಿರುವ ಗುಣ ಗಾಳಿಗಿಲ್ಲ, ಗಾಳಿಗಿರುವ ಗುಣ ಆಕಾಶಕ್ಕಿಲ್ಲ. ಒಂದಕ್ಕಿಂತ ಒಂದು ಪರಸ್ಪರ ಭಿನ್ನ, ಅದನ್ನ ಭೇದ ಅಂತ ಹೇಳುದು ಹೊರತು ಪರಸ್ಪರ ಒಬ್ರಿಗಿಂತ ಒಬ್ಬರಲ್ಲಿ ಮಾತುಕತೆಯಲ್ಲಿ ಆಡುವುದನ್ನ ಜನರಲ್ಲಿ ಅವರು ಭೇದ ಹುಟ್ಟಿಸ್ತಾರೆ ಅಂತಂದ್ರೆ ಭೇದ ಹುಟ್ಟಿಸುವುದಲ್ಲ, ಭೇದ ಇರುವುದನ್ನ ಹೇಳುವುದಷ್ಟೇ. ಇಂಥ ಅನೇಕ ಅಪರೂಪದ ವಿಷಯಗಳನ್ನ ಆಚಾರ್ಯರು ಬಹಳ ಸೂಕ್ಷ್ಮವಾಗಿ ನಿರೂಪಣೆ ಮಾಡಿದ್ರಿಂದ ನಮ್ಮ ಅಂತರಂಗದಲ್ಲಿ ಭಗವಂತನಿಗೂ ನಮಗೂ ಇರುವ ವ್ಯತ್ಯಾಸವನ್ನ ಸರಿಯಾಗಿ ತಿಳ್ಕೊಳ್ಳಿಕ್ ಸಾಧ್ಯ ಆಗುತ್ತೆ. ಅದೇನಾಗುತ್ತೆ, ಈ ಸಾಕ್ಷಾತ್ಕಾರ ಆಗುವಾಗ ಜೀವನ ಕೂಡ ಒಂದು ಬೆಳಕಿನ ಸ್ವರೂಪ ಆದ್ರಿಂದ ಅವನಿಗೆ ಆ ಬೆಳಕಿನ ಮಧ್ಯದಲ್ಲಿ ಇನ್ನೊಂದು ಬೆಳಕನ್ನ ಮೊದಲೇ ಅವನು ಶಾಸ್ತ್ರದಿಂದ ಗುರುತಿಸದೆ ಹೋದ್ರೆ ನಾನು ಮತ್ತು ಅದು ಒಂದೇ ಅನ್ನೋ ಭ್ರಮೆ ಬರುತ್ತೆ. ಅದು ಬರಬಾರದು ಅನ್ನೋ ದೃಷ್ಟಿಯಿಂದಲೇ ಶಾಸ್ತ್ರದಲ್ಲಿ ಅಷ್ಟು ಹೊತ್ತು ಹೇಳಿದ್ದು, ಅದು ಸರ್ವಗುಣ ಪರಿಪೂರ್ಣ, ನೀನು ಅಲ್ಪಗುಣ, ಅದು ಸರ್ವಜ್ಞ, ನೀನು ಅಲ್ಪಜ್ಞ, ಅದು ಸರ್ವಸಮರ್ಥ, ನೀನು ಅಲ್ಪ ಸಮರ್ಥ. ಈ ವ್ಯತ್ಯಾಸ ಇದ್ದಾಗ ನೀನು ಅದನ್ನು ಗುರುತಿಸುವಾಗ ನನ್ನಕ್ಕಿಂತ ಹೆಚ್ಚಿನ ಬೆಳಕಿನ ಶಕ್ತಿ ನನ್ನ ಜೊತೆಗಿದ್ರೂ ಕೂಡ ಅದು ನನ್ನನ್ನು ಪ್ರೊಟೆಕ್ಟ್ ಮಾಡ್ಲಿಕ್ಕಿದೆ ಹೊರತು ನಾನೇ ಅದಲ್ಲ ಅಂತ ಗೊತ್ತಾಗುತ್ತೆ. ಇಂಥ ಅಪರೂಪದ ಒಳಗಿನ ಸಂಗತಿಯನ್ನ ಈ ಶಾಸ್ತ್ರ ನಿಮ್ಗೆ ತಿಳಿಸಿಕೊಡುತ್ತೆ. ಅದರಿಂದಾಗಿ ಸರಿ, ಮೋಕ್ಷ ಯಾರು ನೋಡಿದ್ದಾರೆ? ನಾವ್ಯಾರು ನೋಡಿಲ್ಲ. ಅಲ್ಲಿದೆ ಅಂತ ಹೇಳ್ತಾರೆ, ಅಲ್ಲಿ ಹೋದ್ಮೇಲೆ ವಾಪಸ್ ಇವರಿಗೆ ಫೋನ್ ಮಾಡಿದ್ರೆ ಇವ್ರು ಸ್ವಿಚ್ ಆಫ್. ನಿಮ್ಗಲ್ಲಿ ಹೋಗಿ ನೈನಿತಾಲಲ್ಲಿ ಎಲ್ಲ ವ್ಯವಸ್ಥೆ ಆಗುತ್ತೆ, ನಮ್ದೆಲ್ಲ ಇದೆ ಅಂತ ಒಬ್ಬ ಹೇಳಿ ಕಳಿಸ್ಬಿಟ್ಟಿರ್ತಾರೆ. ಅಲ್ಲಿಗೆ ಹೋದ್ರೆ ವಾಪಸ್ ಅಲ್ಲಿ ಏನು ಬಸ್ ಸ್ಟ್ಯಾಂಡ್ ಅಲ್ಲಿ ಇಳಿದು ನೋಡಿದ್ರೆ ಯಾರು ಇಲ್ಲ. ಇವನು ಯಾರಿಗೋ ಫೋನ್ ನಂಬರ್ ಕೊಟ್ಟವನು ಅವ್ನು ಸ್ವಿಚ್ ಆಫ್ ಮಾಡಿ ಕೂತಿದ್ದಾನೆ. ಇನ್ನು ನೀನು ಯಾರು ಕಳಿಸಿದವನು ಅವನಿಗೆ ಫೋನ್ ಮಾಡಿದ್ರೆ ಅವನು ಇಲ್ಲ. ಹೀಗೆ ಅಕಸ್ಮಾತು ಇದು ವೇದವೇ ತಮಾಷೆ ಮಾಡುತ್ತೆ. ಆ ಮೋಕ್ಷದ ಕಡೆಗೆ ಹೋಗು ಅಂತ ಒಬ್ಬನನ್ನ ಕಳುಹಿಸಿದ್ರೆ ಆ ಪೂರ್ತಿ ನಂಬಿಕೆ ಬರಲ್ಲ. ಅಲ್ಲಿ ಏನಿದೆಯೋ ಗೊತ್ತಿಲ್ಲ, ಹೇಗಪ್ಪ ಆಚೆಗೆ ಹೋಗುದು? ಅದಕ್ಕೆ ವೇದದಲ್ಲಿ ಪ್ರಾಣದೇವರನ್ನ ಭಕ್ತ ಪ್ರಾರ್ಥನೆ ಮಾಡ್ತಾನೆ, ಇಂದ್ರಾಯಿಂದೋ ಪರಿಶ್ರವ ಅಂತ. ನಾನು ಆಚೆಗೆ ನಾನಾಗಿ ಹೋಗುಂದ್ರೆ ಹೋಗಲ್ಲ, ವಾಯುದೇವರೇ ನನ್ನನ್ನು ಎತ್ತಿ ಎಷ್ಟು ಬಿಡಾಚೆ. ನಾನು ಅಲ್ಲಿ ಹೋಗಿ ಬಿದ್ದ ಮೇಲೆ ಈಗ ಕನ್ಫರ್ಮ್ ಆಗುತ್ತೆ ಅಲ್ಲಿದೆ. ಅದು ಇಂದಿರೆಯ ಮಂದಿರ, ಅದು ಅವಳು ಲಕ್ಷ್ಮ್ಯಾತ್ಮಕವಾದ ಸಮಸ್ತ ಸತ್ವದ ಸೌಖ್ಯವನ್ನು ಕೊಡುವ ಎಲ್ಲ ವಸ್ತುಗಳನ್ನ ಇಲ್ಲಿ ನಾವು ಏನ್ ನೋಡ್ತೇವೋ ಇದು ಯಾವುದು ಇಲ್ಲಿದ್ದಲ್ಲ. ಇದು ಅಲ್ಲಿಯ ರೆಪ್ಲಿಕಾ. ಇದು ಮೋಕ್ಷದಲ್ಲಿ ಅಲ್ಲೂ ಗಿಡ ಮರಗಳಿವೆ, ಅಲ್ಲೂ ವಾಹನಗಳಿವೆ, ಅಲ್ಲೂ ಇದ್ದಾರೆ, ಅಲ್ಲೂ ಮನೆಗಳಿವೆ. ಅದನ್ನೇ ಹೇಳಲಿಕ್ಕೆ ಈ 11ನೇ ಸರ್ಗ ಬಂದದ್ದು. ಮೋಕ್ಷದಲ್ಲಿ ಒಂದೇ ಒಂದು ವ್ಯತ್ಯಾಸ ಏನು ಗೊತ್ತಾ? ಮೋಕ್ಷಕ್ಕೂ ಇಲ್ಲಿಗೂ, ಮೋಕ್ಷದಲ್ಲಿ ದ್ವೇಷ ಅಸೂಯೆಗಳಿರಲ್ಲ. ಅಯ್ಯೋ ಅವ್ರದ್ದು ದೊಡ್ಡ ಮನೆ, ಅದನ್ನು ರತ್ನದ್ದು ಮೇಲ್ಗಡೆ ಎಷ್ಟು ಚಂದ ಮಾಡಿ ಹಾಕಿದ್ರು, ನಮ್ಮನೇಲಿ ಅದಿಲ್ಲ ಅಂತ ಈ ಹೊಟ್ಟೆ ಕಿಚ್ಚಿಲ್ಲ. ಅವನು 3 ಫ್ಲೋರ್ ಕಟ್ಟಿಬಿಟ್ಟ, ನಾನು 50 ವರ್ಷ ಆಯ್ತು ಮನೆ ತಂದು, ನಾನು ಒಂದೇ ಫ್ಲೋರ್ ಅಲ್ಲಿ ಇದ್ದೇನೆ, ಅವನು ಮೊನ್ನೆ 3 ವರ್ಷದಲ್ಲಿ ತೆಗೆದುಕೊಂಡು ಅವ್ನು 6 ಫ್ಲೋರ್ ಕಟ್ಟಿಬಿಟ್ನಲ್ಲ ಅಂತ ಏನು ನಮ್ಮ ಹೊಟ್ಟೆಯಲ್ಲಿ ಭಗ ಭಗ ಅಂತ ಉರಿಯತ್ತೆ, ಬಾಯಲ್ಲಿ ಹೊರಗಡೆ ಮಗ ಮಗ ಅಂದು ಒಳಗಿನಿಂದ ಇರುವ ಕಿಚ್ಚು ಅಲ್ಲಿ ಇಲ್ಲ. ಆದ್ರಿಂದಾಗಿ ಸುಖ ಇದೆ. ಅಂದುಕೊಂಡದ್ದು ಮರುಕ್ಷಣದಲ್ಲಾಗುತ್ತೆ, ಅದು ಮೋಕ್ಷ. ಏನೇ ಯಾರಿಗೆ ಎಷ್ಟೇ ಸೌಖ್ಯ ಬಂದ್ರೂ ಅದು ನನಗಾದಂತೆ ಅನ್ನೋ ಪ್ರೀತಿ ಇದೆ, ಅದು ಮೋಕ್ಷ. ನನ್ನಕ್ಕಿಂತ ಹಿರಿಯರನ್ನ ಕಂಡಾಗ ನಾನು ಗೌರವಿಸ್ತೇನೆ, ನನ್ನಕ್ಕಿಂತ ಕಿರಿಯರನ್ನು ಕಂಡಾಗ ನಾನು ವಾತ್ಸಲ್ಯದಿಂದ ಕಾಣ್ತೇನೆ, ನನಗೆ ಎಲ್ಲರೂ ಹರಿಭಕ್ತರೇ ಬಂಧುಗಳು ಅನ್ನುವ ಈ ಎಚ್ಚರ ಅದು ನಿರಂತರ ದೇವರ ಜೊತೆಗೆ ಇರುತ್ತಾದ್ರಿಂದಾಗಿ ಅಲ್ಲಿ ಸೌಖ್ಯವೇ ಸೌಖ್ಯ. ಇಲ್ಲಿ ಆ ಸೌಖ್ಯ ಯಾಕೆ ತಪ್ಪುತ್ತೆ ಅಂದ್ರೆ, ಎಲ್ಲ ಹೇಳ್ತಾರೆ ಈ ಉಪನ್ಯಾಸದಲ್ಲಿ ತುಂಬಾ, ಅದೆಲ್ಲ ನಾವು ಮಾಡ್ಲಿಕ್ಕಾಗತ್ತಾ ಅಂತ ಗೇಟ್ ದಾಟಿ ಆಚೆ ಹೋಗುವಾಗ ನಮ್ಮ ತಲೆಯಲ್ಲಿ ಮನೆಯೆಲ್ಲ ತುಂಬಿಕೊಂಡಾಗಿರುತ್ತೆ. ಅಂದ್ರೆ ಅದು ಸ್ವಲ್ಪ ಹೊತ್ತಿಗೆ ಜ್ಞಾನ ನಿಧಾನಕ್ಕೆ ಅಳಿಸಿ ಹೋಗುತ್ತೆ. ಹೊರಗಿನ ಪ್ರಭಾವ ಬಂದ ತಕ್ಷಣ ಒಳಗಿನ ಇಷ್ಟೊತ್ತು ಕೇಳಿದ್ದು ಪುರಾಣ ವೈರಾಗ್ಯ ಅಂತ ಒಂದಿರುತ್ತಲ್ಲ, ಅದು ಅಳಿಸಿ ಹೋಗ್ಬಿಡುತ್ತೆ. ಅದು ಸ್ಮಶಾನ ವೈರಾಗ್ಯ, ಪುರಾಣ ವೈರಾಗ್ಯ ಅಂತ ಒಂದು 4-5 ವೈರಾಗ್ಯಗಳಿವೆ. ಅದು ಕೇಳಿದಕ್ಕ ಹೊತ್ತಿಗೆ ಹೌದು ನಾಳೆಯಿಂದ ಹೀಗೆ ಮಾಡ್ಬೇಕು, ನಾಳೆಯಿಂದ ಇದನ್ನೇ ನಾವು ಅಭ್ಯಾಸ ಮಾಡಬೇಕು ಅಂತ ಇಲ್ಲಿ ಪ್ರತಿಜ್ಞೆ ಆಗುತ್ತೆ. ಹೊರಗೆ ಹೋಗುವಾಗ ಆ ಪ್ರತಿಜ್ಞೆ ನೀರಲ್ಲಿ ತೊಳೆದೋಗುತ್ತೆ. ಅಂದ್ರೆ ಆ ರೀತಿ ಇಲ್ಲದ ಜ್ಞಾನದಲ್ಲಿ ನಿಶ್ಚಿತತೆ ಇರುತ್ತೆ. ಇನ್ನೊಬ್ಬರ ವ್ಯಕ್ತಿತ್ವವನ್ನ ಯಥಾವತ್ತಾಗಿ ಸ್ವೀಕರಿಸುವ ದೊಡ್ಡ ಗುಣ ಇರುತ್ತೆ ಮೋಕ್ಷದಲ್ಲಿ. ಇನ್ನೊಬ್ರು ಹಾಗೆ ಅಲ್ಲ, ಹೌದಾ ಹಾಗೇನೆ, ಅದು ಒಳ್ಳೇದು, ಹಾಗೆ ಇರ್ಬೇಕಾದ ದೇವರ ಸಂಕಲ್ಪ, ನನ್ನ ಸಂಕಲ್ಪ ಅಲ್ಲ.
ನಮ್ಗೆ ಇಲ್ಲಿ ನನ್ನ ಬಗ್ಗೆನೂ ಗೊತ್ತಿಲ್ಲ, ಇನ್ನೊಬ್ಬರ ಬಗ್ಗೆನೂ ಗೊತ್ತಿಲ್ಲ. ಆದ್ರೆ ನನಗೆ ನಾನು ಅವನಿಗಿಂತ ಹೀಗಾಗ್ಬೇಕಿತ್ತು, ಹಾಗಾಗ್ಬೇಕಿತ್ತು, ಅವನೇ ಅದಕ್ಕಿಂತ ಮುಂದೆ ಹೋದ ಅನ್ನುವ ಈ ಗೊಂದಲಗಳೆಲ್ಲ ಇಲ್ಲಿ ಹುಟ್ಟುವುದಕ್ಕೆ ಕಾರಣ ಇಲ್ಲಿರುವ ರಜಸ್ಸು ತಮಸ್ಸುಗಳ ಪ್ರಭಾವ. ಮೋಕ್ಷದಲ್ಲಿ ಈ ರಜಸ್ಸು ತಮಸ್ಸುಗಳ ಪ್ರಭಾವ ಇಲ್ಲ, ಸತ್ವವೂ ಇಲ್ಲ. ಇಲ್ಲಿಯ ಸತ್ವ ಇಲ್ಲ, ಅಲ್ಲೊಂದು ಬೇರೆ ಸತ್ವ ಇದೆ. ಜ್ಞಾನಾನಂದಮಯವಾದ ಸತ್ವ ಒಂದಿದೆ, ಅದು ಅಲ್ಲಿದೆ. ಇಲ್ಲಿರುವ ಸತ್ವ ಏನು ಯಾಕೆ ಇಲ್ಲ ಅಂದ್ರೆ, ಅಲ್ಲರಿ ನೀವು ಸತ್ವ ಬೇಕು ಅಂತ ಎಷ್ಟೆಲ್ಲ ಬಡ್ಕೊಳ್ತೀರಿ, ನೋಡಿದ್ರೆ ಇಲ್ಲಿ ಅಲ್ಲೂ ಸತ್ವನೂ ಇಲ್ಲ ಅಂತಿರಲ್ಲ ಅಂದ್ರೆ, ಹೌದು. ಸಮಸ್ಯೆ ಏನಂದ್ರೆ ಇಲ್ಲಿಯ ಸಾಂಸಾರಿಕ ಸತ್ವ ಏನಿದೆ, ಆ ಸತ್ವದ ಒಳಗೆ ಮತ್ತೆ ರಜಸ್ಸು ತಮಸ್ಸಿದೆ. ಆ ರಜಸ್ಸಿನಲ್ಲಿ ಮತ್ತೆ ಸತ್ವ ರಜಸ್ ತಮಸ್ಸಿದೆ. ಅಲ್ಲಿರುವ ರಜಸ್ಸಿನಲ್ಲಿ ತಮಸ್ಸಿನಲ್ಲಿ ಮತ್ತೆ ಸತ್ವ ರಜಸ್ ತಮಸ್ಸಿದೆ. ಅದು ನನ್ನ ಶಬ್ದದಿಂದ ಬಿಡಿಸಿ ಹೇಳಿದ್ರೆ ಗೊತ್ತಾಗಿದ್ರು, ಒಳಗಿಂದ ಅದು ಬಿಗಿ ಹಿಡಿದ ನೂಲಿನ ರಾಶಿ ಗಂಟು ಬಿದ್ದ ಎಳೆಗಳು. ಎಲ್ಲಿ ಹೇಗೆ ಬೇಕಾದ್ರೂ ನಮ್ಮನ್ನು ಶಿಕ್ಷೆ ಹಾಕತ್ತೆ. ಅದಕ್ಕೋಸ್ಕರ ಅವ್ರು ಹೇಳುದು, ಈ ಸಾಂಸಾರಿಕವಾದ ಸತ್ವ ರಜಸ್ ತಮಸ್ಸು ಮೂರೂ ಹೊರಟೋಗಿ ಸಾಧನೆ ಮಾಡುವ ತನಕ ಸತ್ವ ಬೇಕು. ಸಾಧನೆ ಮಾಡಿದ ಮೇಲೆ ಮನಸ್ಸು ಪರಸ್ಪರ ತಿಕ್ಕಿಕೊಂಡು ತಾನೇ ಸುಟ್ಟು ಹೋದಾಗ ಸೂಕ್ಷ್ಮವಾದ ಜೈವಿಕ ಮನಸ್ಸು ಎದ್ದೇಳುತ್ತೆ, ಶಾರೀರಿಕವಾದ ಮನಸ್ಸು ಸತ್ತು ಹೋಗುತ್ತೆ. ಆ ಶಾರೀರಿಕ ಮನಸ್ಸಿನಲ್ಲಿ ಈ ಹೊರಗಿನ ಸತ್ವ ರಜಸ್ ತಮಸ್ಸಿರುತ್ತೆ. ಒಳಗಿನಿಂದ ಜೀವದ ಒಳಗಿರುವ ಸ್ವಭಾವದಲ್ಲಿರುವ ಸತ್ವ ಅದು ಶುದ್ಧವಾದ ಜ್ಞಾನಾನಂದಮಯವಾದದ್ದಾದ್ರಿಂದ ಅಲ್ಲಿ ಈಗ ಆಕ್ಟಿವ್ ಆಗ್ಲಿಕ್ಕೆ ಕಾರಣ ಈ ಲಿಂಗ ದೇಹ ಇದೆ. ಈ ಹೊರಗಿನ ಸತ್ವರಜಸ್ ತಮಸ್ಸಿನ ಜೊತೆಗೆ ಆಕ್ಟಿವ್ ಆಗ್ಲಿಕ್ಕೆ ನಮಗೆ ಫೋನಿಗೆ ಸಿಮ್ಮಿಗೆ ಫೋನ್ ಹೇಗೆ ಬೇಕೋ ಹಾಗೆ ಈ ಲಿಂಗ ದೇಹ ಅನ್ನೋದು ಈ ಹೊರಗಿನ ಸಾತ್ವಿಕ ರಾಜಸ ತಾಮಸ ಪ್ರಭಾವಗಳನ್ನು ಅಂಟಿಸಿಕೊಳ್ಳಿಕ್ಕೆ ಅದು ಬೇಕು. ಲಿಂಗ ದೇಹ ಯಾವಾಗ ಭಂಗವಾಗುತ್ತೋ ಆವಾಗ ಅದು ಹೊರಟೋಯ್ತು ಅಂದ್ರೆ ಈ ಹೊರಗಿನ ಸತ್ವರಜಸ್ ತಮಸ್ಸು ಆಕ್ಟಿವ್ ಆಗ್ಲಿಕ್ಕೆ ಅವಕಾಶವೇ ಇಲ್ಲ. ಯಾಕೆಂದ್ರೆ ಶುದ್ಧವಾದ ಜೀವ ಮಾತ್ರ ಇರುತ್ತೆ. ಅದು ಮೋಕ್ಷದಲ್ಲಿ ಆ ಶುದ್ಧ ಜೀವ ಮಾತ್ರ ಇದ್ದು ಹೊರಗಿನ ಪ್ರಪಂಚವನ್ನು ಸ್ವೀಕರಿಸುವುದಾದ್ರಿಂದ ಅಲ್ಲಿ ನಮ್ಗೆ ಈ ಲೋಕದ ಅಸೂಯೆ, ದ್ವೇಷ, ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರ ಇದ್ಯಾವುದು ಕಾಡುವುದಿಲ್ಲ. ಅದು ಸುಖ. ಹೀಗೆ ಸ್ವಯಂ ಲಕ್ಷ್ಮಿಯೇ ಮನೆವಾಳ್ತೆ ಮಾಡ್ತಾ ದೇವರನ್ನ ಅನೇಕ ರೀತಿಯಿಂದ ಅನೇಕ ರೂಪಗಳಿಂದ ಸೇವೆ ಮಾಡ್ತಾ ಇನ್ನು ಸಾವಿರಾರು ಜನ ಸೇವಕಿಯರು ಬಂದು ದೇವರಿಗೆ ಹೆಲ್ಪ್ ಮಾಡ್ತೇವೆ ಅಂತ ಬಂದಾಗಲೂ ತನ್ನ ಕೆಲಸ ಯಾವುದೋ ಅದನ್ನು ತಾನೇ ಮಾಡ್ತಾಳೆ ಹೊರತು ಬೇರೆಯವರ ಹತ್ರ ಮಾಡ್ಲಿಕ್ಕೆ ಅವಕಾಶ ಕೊಡದೆ ತನ್ನ ಅಪರೂಪದ ಭಗವಂತನ ಪ್ರೀತಿಯನ್ನ ಎಷ್ಟು ಕೋಟಿ 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 ಯುಗ ಚಕ್ರಗಳಿಂದಲೂ ನಿರಂತರ ಮಾಡ್ತಾ ಇದ್ರು. ಇನ್ನೂ ಅವಳ ಸೇವೆಯ ಮನೋಭಾವ ತಣಿಲಿಲ್ಲ, ದೀಕ್ಷೆ ಕ್ಷೀಣವಾಗ್ಲಿಲ್ಲ ಅಂತ. ಹೀಗೆ ಅದು ಸ್ವರೂಪ ಸುಖದ ಆವಿರ್ಭಾವದ ಭೋಗದ ಪೂರ್ಣ ಆವಿಷ್ಕಾರ. ಇಂಥ ವೈಕುಂಠ ಲೋಕದ ಪ್ರಾಪ್ತಿ ಮಧ್ವಶಾಸ್ತ್ರದ ಗುಣ. ಅದರಲ್ಲಿ ತುಂಬಾ ಸಂಗತಿಗಳನ್ನ ಅಂದ್ರೆ ಸೌಖ್ಯದ ಸಂಗತಿಗಳನ್ನ, ಗಂಡು ಹೆಣ್ಣು ಸೇರುವ ಸೌಖ್ಯಗಳ ಬಗ್ಗೆ. ಯಾಕೆಂದ್ರೆ ಒಬ್ಬ ವೀರ ಸನ್ಯಾಸಿಯ ಕಥೆಯನ್ನು ಹೇಳುವಾಗ ಅಲ್ಲಿ ಸನ್ಯಾಸಿಗೆ ಯಾವುದೇ ತರದ ಶೃಂಗಾರ ಇಲ್ಲ. ಆದ್ರೆ ಕಾವ್ಯದಲ್ಲಿ ಒಂದು ಶೃಂಗಾರದ ಭಾವ ಬರಬೇಕು ಅನ್ನೋದು ಅದರ ಲಕ್ಷಣದಲ್ಲಿ ಒಂದು. ಆದ್ರೆ ಸಾಮಾನ್ಯವಾಗಿ ಕಾವ್ಯಗಳಲ್ಲಿ ವರ್ಣಿಸ್ಲಿಕ್ಕೆ ಹೋದಾಗ ಇಲ್ಲದನ್ನೇ ವರ್ಣಿಸ್ಬೇಕಾಗತ್ತೆ. ದಾಳಿಂಬೆಯಂತಹ ದಂತಪಂಕ್ತಿ, ಸಂಪಿಗೆಯಂತಹ ಮೂಗು, ಅರಳಿದ ಕೆಂದಾವರಿಯಂತಹ ಕಣ್ಣು ಅಂತ ಹೀಗೆಲ್ಲ ವರ್ಣನೆ ಇರುತ್ತೆ. ಅವಳನ್ನು ಹಾಗೆ ನೋಡಿದ್ರೆ ಯಾವತ್ತೂ ಅನ್ಸುದಿಲ್ಲ. ಅಕಸ್ಮಾತ್ ಅವಳು ಹಾಗೆ ಅಕಸ್ಮಾತ್ ಒಂದು ದಳವನ್ನು ಅಂಟಿಸಿಕೊಂಡು ಮೂಗಿಗೆ ಸಂಪಿಗೆ ಸುತ್ತಿಕೊಂಡು ಅಲ್ಲಿಗೆ ದಾಳಿಂಬೆಯನ್ನು ಸಿಕ್ಕಿಸ್ಕೊಂಡು ಬಂದ್ರೆ ಓಡೋಗ್ತಾರೆ, ಇದು ಯಾವುದೋ ಪರಲೋಕದ ಪ್ರಾಣಿ ಅಂತ. ಅದರಿಂದಾಗಿ ಕಾವ್ಯ ಅಂದ್ರೆ ಸಾಮಾನ್ಯ ಸುಳ್ಳೆ, ಹೆಚ್ಚು ಕಮ್ಮಿ ಸುಳ್ಳಿರುತ್ತೆ. ಅಂದ್ರೆ ವರ್ಣನೆಯ ದೃಷ್ಟಿಯಿಂದ ನಮ್ದು ವಿಷಯ ಸತ್ಯ ಇರ್ಬೋದು, ಆದ್ರೆ ಕೆಲವು ವರ್ಣನೆಗಳಿರ್ತಾವಲ್ಲ, ಅಯ್ಯೋ ಪೂರ್ಣ ಚಂದ್ರನಂತಹ ಚಂದದ ಬಿಂಬ ಅಂತ, ಅದರಲ್ಲಿ ಕಾಣುವುದಿಲ್ಲ, ಒಂದು ಕಪ್ಪು ಬಣ್ಣದ ಕಲೆ ಇರುತ್ತೆ, ಅದು ಇಲ್ಲಿ ಇರುತ್ತೆ ಅಂತ ಹೇಳಲ್ಲ ಅಷ್ಟೇ. ಆದ್ರೆ ಅದು ಮೇಲ್ನೋಟಕ್ಕೆ ನಮಗೆ ಕಾವ್ಯದ ರಸಾಸ್ವಾದ ಅಂತ ಅನ್ಸಿದ್ರು ಅದರಲ್ಲಿ ಕೆಲವೊಮ್ಮೆ ಅತಿರೇಕ ಇರುತ್ತೆ, ಅತಿಶಯೋಕ್ತಿ ಇರುತ್ತೆ. ಆದ್ರೆ ಇಲ್ಲಿ ವರ್ಣನೆ ಮಾಡಲೇಬೇಕು. ಆದ್ರೆ ಕಾವ್ಯದಲ್ಲಿ ಸುಳ್ಳು ತರುವ ಇಷ್ಟ ನಾರಾಯಣ ಪಂಡಿತರಿಗಿಲ್ಲ. ಅದಕ್ಕೇನ್ ಮಾಡಿದ್ರು, ಮೋಕ್ಷವನ್ನೇ ತಂದ್ರು. ಮೋಕ್ಷದಲ್ಲಿ ಏನು ಹೇಳಿದ್ರು ಯಾವುದು ಸುಳ್ಳಾಗ್ಲಿಕ್ಕೆ ಆಗಲ್ಲ. ಅದು ಸುಮ್ಮನೆ ಹೊಗಳಿಕೆಗೋಸ್ಕರ ಬಂಗಾರದ ಮನೆ ಇತ್ತು, ಬಂಗಾರದ ತಟ್ಟೆಗಳಲ್ಲಿ ಊಟ ಮಾಡಿದ್ರು ಅಂತ ಹೀಗೆ ಸುಳ್ಳು ಹೇಳಿಕ್ಕಿಲ್ಲ. ಯಾಕಂದ್ರೆ ಅದು ಬಂಗಾರದ ತಟ್ಟೆ ಇದೆ, ಬಂಗಾರದ ಮನೆಗಳಿವೆ, ಪರಸ್ಪರ ಯಾವಾಗಲೂ ಸೌಖ್ಯದಿಂದ ಇರ್ತಾರೆ, ಒಬ್ಬರಿಗೊಬ್ರು ಅಸೂಯೆ ಪಡಲ್ಲ, ದ್ವೇಷದಿಂದ ಇರಲ್ಲ. ಆದ್ರಿಂದಾಗಿ ತಾನು ಹೇಳಬೇಕಾದ ಎಲ್ಲ ಲೋಕದ ಸೌಖ್ಯದ ಸಂಗತಿಗಳನ್ನು ಕೂಡ ಮೋಕ್ಷದ ವರ್ಣನೆ ಮಾಡುವ ಮೂಲಕ ಕಾವ್ಯಕ್ಕೆ ಲಕ್ಷಣಕ್ಕೆ ಬಂತು, ವರ್ಣನೆ ಕಾವ್ಯದ ದೃಷ್ಟಿಯಿಂದ ಬಂತು, ಶೃಂಗಾರದ ಪರಿಚಯವೂ ಆಯ್ತು. ಭಾರಿ ತಲೆ ಈ ವಿಭಾಗ ಇದೆಯಲ್ಲ. ನಮ್ಗೆ ಹೊರಗಿನಿಂದ ಕಾವ್ಯ ಲಕ್ಷಣ ಓದಿ ಬಂದವರಿಗೆ ಏನೋ ಸುಮ್ಮನೆ ಹೊಗಳ್ಕೊಳ್ತಾರೆ ಅವ್ರ ಮತ ಅಂತ ಹಾಗೆ ಅನ್ನಿಸುತ್ತೆ. ಆದ್ರೆ ಸೂಕ್ಷ್ಮವಾಗಿ ಯೋಚನೆ ಮಾಡಿದ್ರೆ ವೇದವ್ಯಾಸರ ಅಥವಾ ವೇದಗಳಲ್ಲಿ ಬಂದ ಸಂಗತಿಗಳನ್ನ ಇಲ್ಲಿ ನಾರಾಯಣ ಪಂಡಿತರು ಈ ಸರ್ಗದಲ್ಲಿ ಬಳಸಿಕೊಂಡದ್ದು ಅತ್ಯಂತ ಅಪೂರ್ವವಾದ ಕಾವ್ಯದ ವೈಭವ ಅಂತ ಹೇಳಬಹುದು. ಆ ನಂತರ ಹೀಗೆ ಶಾಸ್ತ್ರದ ವರ್ಣನೆಯನ್ನ
ಮಾಡಿ ಇಂಥ ವೈಕುಂಠವನ್ನೇ ಕೊಡುವ ಶಾಸ್ತ್ರವನ್ನ ಎಲ್ಲರೂ ಅಧ್ಯಯನ ಮಾಡಬೇಕಾದದ್ದು ಅತ್ಯಂತ ಅಗತ್ಯದ ಕಾರ್ಯ ಅಂತ ಋಷಿಗಳೆಲ್ಲ ಸಂತೋಷ ಪಡ್ತಾರೆ. ಒಂದ್ಸರ್ತಿ ಆಗ ಈ ತತ್ವವಾದ ಅಂತ ಆಚಾರ್ಯರು ಪ್ರಚುರಪಡಿಸಿದ ಮತಕ್ಕೆ ಹೆಸರು. ಅದಕ್ಕಿಂತ ಪೂರ್ವದಲ್ಲಿದ್ದದ್ದು ಜಗತ್ತು ಮಾಯಾ ಅನ್ನುವ ಹೆಸರಿನಲ್ಲಿ ಹೇಳ್ತಾ ಇದ್ದದ್ದು, ಅಂದ್ರೆ ಅದನ್ನು ಮಾಯಾವಾದಿಗಳು ಅಂತ ಕರೀತಾ ಇದ್ರು. ಅವರು ನೇರವಾಗಿ ವಿಷಯದ ದೃಷ್ಟಿಯಿಂದ ನಿಗ್ರಹ ಮಾಡ್ಲಿಕ್ಕಾಗದೇ ಇದ್ದಾಗ ಗುಲ್ಲೆಬ್ಬಿಸುವುದು, ಏನೇನೋ ಪ್ರವಾದಗಳು ಅಂತ ಹೇಳ್ತಾರೆ, ಇಲ್ಲದ ಸಂಗತಿಯನ್ನ ಹಬ್ಬಿಸುವ ಒಂದು ಪ್ರಯತ್ನವನ್ನ ಮಾಡೋಣ ಅಂತ ಎಲ್ಲರೂ ಸೇರಿಕೊಂಡು ಪುಂಡರೀಕಪುರಿ ಅಂತ ಒಬ್ಬ ಪಂಡಿತನನ್ನ ಆಚಾರ್ಯರ ಹತ್ರ ವಾದಕ್ಕೆ ಕಳುಹಿಸಿದ್ರು. ಆಚಾರ್ಯರು ಸರಿ, ಆಚಾರ್ಯರಿಗೆ ಯಾವತ್ತೂ ಕೂಡ ಒಂದು ಸಾತ್ವಿಕ ಚರ್ಚೆ ಎಂದಾಗ ಅದರಲ್ಲಿ ಏನು ಅವರಿಗೆ ಹಿಂದೆ ಮುಂದೆ ಯೋಚನೆ ಇಲ್ಲ. ಆಚಾರ್ಯರು ವೇದದ ಅಪರೂಪದ ಮಂತ್ರಗಳಿಗೆಲ್ಲ ಅರ್ಥ ಹೇಳ್ತಾ ಬಂದ್ರೆ ಅವನು ಕೂಡ ಹಾಗೆ ನನಗೂ ಗೊತ್ತು ಅಂತ ಏನೇನೋ ವೇದಗಳನ್ನ, ಇಡೀ ಸಭೆ ಆರಂಭದಲ್ಲಿ ನಕ್ಕು ಬಿಡುತ್ತ ಅವನು ವಾದ ಶುರು ಮಾಡುವಾಗ. ಯಾಕೆಂದ್ರೆ ಅವನು ಶುರುವಿಗೆ ಆ ವೇದ ಹೇಳಿ ಅದನ್ನು ಪದಚ್ಛೇದ ಮಾಡಿದ್ದೇ ತಪ್ಪಾಗಿ ಹೋಯಿತು. ಅಗ್ನಿರಾ ರೈಮಷ್ಣವ ಪೋಷಮೇವ ಅಂತ ಮಂತ್ರ ಇದ್ರೆ ಅವನು ಅಗ್ನಿ ನಾರೈಮತ್ ಅಂತ ಹೀಗೆ ಬಿಡಿಸಿದ. ಅಗ್ನಿನ ಅನ್ನುವ ತೃತೀಯ ವಿಭಕ್ತಿಯನ್ನು ಯೋಚನೆ ಮಾಡದೆ ಅವನು ಬೇರೆ ರೀತಿಯಿಂದ ವಿಭಾಗ ಮಾಡಿದ್ ನೋಡಿ ಸಭೆನೇ ನಕ್ಕು ಬಿಡ್ತು. ಇವನು ಏನು ಇಷ್ಟು ದೊಡ್ಡ ಪಂಡಿತ ಅಂತ ಅನ್ನಿಸಿಕೊಂಡು ವೇದದ ವಿಭಾಗ ಅಂದ್ರೆ ಅವನು ಏನಂದ್ರೆ ಹೇಗಾದ್ರೂ ಮಾಡಿ ನಾನು ಆಚಾರ್ಯ ಹತ್ರ ವಾದ ಮಾಡಿ ಪ್ರಸಿದ್ಧಿಗೆ ಬರಬೇಕು, ಆಚಾರ್ಯರ ಒಂದಿಷ್ಟು ಸಮಯ ಹಾಳು ಮಾಡಿ ಜನರ ಮುಂದೆ ಅವ್ರಿಗೇನು ಗೊತ್ತಿಲ್ಲ, ಯಾಕಂದ್ರೆ ನಮ್ಮವರೇ ಇರುವುದು, ಜೋರಾಗಿ ಮಾತಾಡ್ಬಿಟ್ರೆ ಯಾವಾಗ್ಲೂ ಮಾತು ಜೋರಿದ್ದವರದ್ದು ಸರಿ ಅಂತ ಒಂದು ವಾದ ಸಮಾಜದಲ್ಲಿ ಸಾಮಾನ್ಯ. ಆದ್ರೆ ಆಚಾರ್ಯರದ್ದು ವಾದ ಸಿಂಹದ ನಾದ ಅಂತ ಗೊತ್ತಿಲ್ಲ ಅವರಿಗೆ. ಈ ಶಿವಂಗಿ ಕಿರ್ಚಿದ ಹಾಗೆ ಇವನು ಕಿರ್ಚಿದ, ಆದ್ರೆ ಜನರಿಗೆ ಅರ್ಥ ಆಯ್ತು ಇವನು ಸುಮ್ಮನೆ ಊದುತ್ತಾ ಇದ್ದಾನೆ ಹೊರತು ನಿಜವಾದ ಸಂಗತಿ ಅವನ ಮುಂದೆ ಇಲ್ಲ ಅಂತ. ಹೀಗೆ ವೇದಾಂತಿಗಳೆಲ್ಲ ಅವನ ಮಾತಿಗೆ ತಲೆ ಕೆಡಿಸಿಕೊಳ್ಳಲಿಲ್ಲ. ವಾಪಸ್ಸು ಆಚಾರ್ಯರು ಅವರು ಕೊಟ್ಟ ವಾದಗಳಿಂದಲೇ ಪ್ರತಿವಾದಗಳನ್ನ ಕಟ್ಟಿ ಇಡೀ ಪಂಡಿತ ಮಂಡಳಿ ಎಲ್ಲ ಮೌನ ವಹಿಸುವಂತೆ ಮಾಡಿದ್ರು. ಆಮೇಲೆ ಶುದ್ಧವಾದ ಸ್ವರೋಚ್ಚಾರದಿಂದ ವೇದ ಮಂತ್ರವನ್ನ ಮತ್ತೆ ಹೇಳಿದ್ರು. ಆಗ ಅವರಿಗೆಲ್ಲ ಅರ್ಥ ಆಯ್ತು ನಾವು ಯಾವ ರೀತಿಯಿಂದಲೂ ಇವರನ್ನು ಕಟ್ಟಿ ಹಾಕ್ಲಿಕ್ಕೆ ಸಾಧ್ಯ ಇಲ್ಲ ಅಂತ. ಮುಂದೆ ಆ ಸಭೆ ಆಚಾರ್ಯರ ಪ್ರವಚನದೊಂದಿಗೆ ಮುಗಿಯಿತು ಹೊರತು ಮತ್ತೆ ಮಾತು ಬೆಳೆಸ್ಲಿಕ್ಕೆ ಅವಕಾಶ ಯಾರು ಕೊಡ್ಲಿಲ್ಲ. ಆಚಾರ್ಯರು ಆಗ್ಲೇ ಅನೇಕ ಕಡೆ ಹೋದಲ್ಲೆಲ್ಲ ಅವರಿಗೊಂದು ಸಹಜ ಸ್ವಭಾವ ಏನು ಅಂದ್ರೆ, ಅಪರೂಪದ ಕೃತಿಗಳು ಸಿಕ್ಕಿತು ಅಂದ್ರೆ ಅದನ್ನ ಶಿಷ್ಯರ ಹತ್ರ ಕೇಳಿ ತರಿಸಿ ನಮಗೊಂದು ಪ್ರತಿ ಬೇಕು ಅಂತ ಬರೆಸ್ಕೊಳ್ಳೋರು, ಅಥವಾ ಅವರಲ್ಲೇ ಎರಡಿದ್ರೆ ಅದನ್ನ ಕೇಳಿ ತೆಗೆದುಕೊಳ್ಳುವವರು. ಅದನ್ನೆಲ್ಲ ನೋಡ್ಲಿಕ್ಕೆ ಅಂತ ಅವರಲ್ಲಿ ಒಬ್ಬ ಅತ್ಯಂತ ಪ್ರೀತಿಯ ಶಿಷ್ಯ ಇದ್ದವರು, ಅವರು ಶಂಕರ ಪಂಡಿತರು ಅಂತ. ಈ ನಾರಾಯಣ ಪಂಡಿತರು ಅಂದ್ರೆ ತ್ರಿವಿಕ್ರಮ ಪಂಡಿತಾಚಾರ್ಯರು ಬರುವ ಮುನ್ನವೇ ಅವರು ಆಚಾರ್ಯರ ಪಕ್ಷ ಸೇರ್ಕೊಂಡ್ಬಿಟ್ಟಿದ್ದಾರೆ. ಯಾಕಂದ್ರೆ ತ್ರಿವಿಕ್ರಮ ಪಂಡಿತರ ಏನಾಗಿತ್ತು ಅಂದ್ರೆ ಇನ್ನೂ ಆ ಪಂಡಿತ ಮಂಡಳಿಯಲ್ಲಿ ಅವರು ಮುಖ್ಯಸ್ಥ, ಅವರಿಗೆ ನೇರವಾಗಿ ಒಂದೇ ಸರ್ತಿ ಇಲ್ಲಿಗೆ ಬರ್ಲಿಕ್ಕೆ ಆಗ್ಲಿಲ್ಲ. ಆದ್ರೆ ಏನಾಯ್ತು ಅಂದ್ರೆ ಸಂಗ್ರಹ ಮಾಡಿ ಶಂಕರ ಪಂಡಿತರ ಮನೆಯಲ್ಲಿ ಇಟ್ಟದ್ದನ್ನ ಒಬ್ಬ ಪದ್ಮತೀರ್ಥ ಅನ್ನುವಂತಹ ಒಬ್ರು ವ್ಯಕ್ತಿ ಯತಿಗಳೊಬ್ರು ಆಚಾರ್ಯರ ಹತ್ರ ಪುಸ್ತಕ ಇದ್ರೆ ಅವರು ಪ್ರಮಾಣ ಶ್ಲೋಕ ಹೇಳ್ಬೇಕು, ಪುಸ್ತಕವೇ ಕದ್ದು ಬಿಟ್ರೆ ನಮ್ಗಾದ್ರೆ ಆ ಸಮಸ್ಯೆ ಆಗ್ತಿತ್ತು, ಪುಸ್ತಕ ತಗೊಂಡ್ರೆ ಉಪನ್ಯಾಸ ಇಲ್ಲ ಅಂತ. ಆದ್ರೆ ಆಚಾರ್ಯರ ತಲೆಯಲ್ಲಿದೆ ಅಂತ ಅವ್ರಿಗೆ ಗೊತ್ತಿಲ್ಲ. ಆದ್ರೆ ಅದು ಅಪರಾಧವೇ. ಪುಸ್ತಕ ಕದ್ದು ಒಬ್ಬರನ್ನ ನಗೆಗೀಡು ಮಾಡ್ತೇವೆ ಅಂತ ಪ್ರಯತ್ನಿಸುವುದಾಗ್ಲಿ ಅಥವಾ ಅವರ ಸಂಪತ್ತನ್ನ ಹೀಗೆ ಯಾಕಂದ್ರೆ ಅವ್ರಿಗೆ ಅದು ದೊಡ್ಡ ಸಂಪತ್ತು. ನೀವು ಬಂಗಾರದ ಕವಚ ತಗೊಂಡೋದ್ರೆ ಅವ್ರಿಗೆ ಬೇಜಾರಿಲ್ಲ, ಪುಸ್ತಕ ತಗೊಂಡೋದ್ರೆ ಜೀವ ತಗೊಂಡೋದಾಗಿ. ಉಳಿದ ಶಿಷ್ಯರಿಗಾದ್ರೂ ಅದು ಬೇಕು, ನನಗೆ ಬೇಡ ಇರ್ಬೋದು, ಆದ್ರೆ ಮುಂದೆ ಪರಂಪರೆಗೆ ನಾನು ಕೌಟು ಮಾಡಿದ ಸಂಗತಿ ಅಲ್ಲಿ ಇದೇ ಶಿಷ್ಯರ ಹತ್ರ ಇತ್ತು ಅಂತ ಹೇಳಿದ್ರೆ ಆವಾಗ ಅದು ಒಪ್ಲಿಕ್ಕೆ ಅನುಕೂಲಕರವಾದಂತಹ ವಾತಾವರಣ ನಿರ್ಮಾಣ ಮಾಡುತ್ತೆ. ಹೀಗೆ ತಕ್ಷಣವೇ ಯತಿ ಆ ವಿಷಯವನ್ನು ಅಪಹರಿಸಿದಾಗ ಜಯಸಿಂಹ ಅಂತ ಒಬ್ಬ ರಾಜ, ಅವನ ಹತ್ರ ಈ ವಿಷಯದಲ್ಲಿ ದೂರು ಹೋಯಿತು, ಹೀಗೆ ಪುಸ್ತಕವನ್ನ ಅಪಹರಿಸಿದ್ದಾರೆ ಅಂತ. ಅದಕ್ಕೊಂದು ಉದಾಹರಣೆ ಕೊಡ್ತಾರೆ. ವನವಾಸದಲ್ಲಿ ದ್ರೌಪದಿಯನ್ನು ಅಪಹರಿಸಿಕೊಂಡು ಹೋದ ಜಯದ್ರಥ, ಆಗ ಕೂಡಲೇ ಭೀಮ ಮತ್ತು ಅರ್ಜುನ ಇಬ್ರು ಹೋಗಿ ಅದನ್ನು ವಾಪಸ್ ಅಂದ್ರೆ ದ್ರೌಪದಿಯನ್ನು ಮರಳಿ ಕರೆತಂದ್ರು. ಹಾಗೆ ಆಚಾರ್ಯರು ಕೂಡ ತನ್ನ ಶಾಸ್ತ್ರದ ವಾಗ್ಬಾಣದಿಂದ ಮತ್ತು ರಾಜನ ಆದೇಶ ಅನ್ನುವಂತಹ ಬಾಣದಿಂದ ಆ ಪದ್ಮತೀರ್ಥನ ಕೈಯಲ್ಲಿದ್ದ ಪುಸ್ತಕವನ್ನ ಮರಳಿ ತರಿಸಿ ಗೊತ್ತಾಯ್ತು ಎಲ್ಲರಿಗೂ ಇವರೇನೋ ಅಡ್ಡದಾರಿ ಹಿಡಿತಾ ಇದ್ದಾರೆ ಅಂತ ಸಮಾಜದಲ್ಲಿ ಸರಿಯಾಗಿ ವಿಷಯ ಮುಟ್ಟಿತು. ಕೊನೆಗೆ ವಾದಕ್ಕೆ ಬಂದ್ರೆ ಆಗ್ಲೂ ವಾದದಲ್ಲೂ ಅವರನ್ನ ಸೋಲಿಸಿದ್ರು. ಹೇಗೆ ಪದ್ಮವ್ಯೂಹವನ್ನು ರಚಿಸಿ ದ್ರೋಣ ಕರ್ಣಾದಿಗಳನ್ನು ಮುಂದಿಟ್ಟುಕೊಂಡು ಸೋಲಿಸ್ಬೇಕು ಅಂತ ಅಂದುಕೊಂಡ್ರು ಭೀಮಸೇನ ಅನಾಯಾಸವಾಗಿ. ಯುದ್ಧಕ್ಕೆ ಒಂದು ಕ್ರಮ ಅಂತ ಇದ್ರೆ
ಅದು ಭೀಮಸೇನಲ್ಲಿ ನಡೀತಿತ್ತು. ಭೀಮಸೇನ ಬಂದ್ರೆ ರಥವನ್ನ ಹೀಗೆ ತೆಗೆದೇ ಎಸ್ತ. ಅದು ಒಳಗೆ ಹೋಗುವಾಗ ಒಂದ್ಸರ್ತಿ ವ್ಯೂಹವನ್ನ ಪ್ರವೇಶ ಮಾಡುವಾಗ ದ್ರೋಣಾಚಾರ್ಯ ಅಡ್ಡ ನಿಂತರು. ಅಡ್ಡ ನಿಂತಾಗ ಭೀಮಸೇನ ನಮಸ್ಕಾರ ಮಾಡಿದ. ನಿನ್ನ ನಮಸ್ಕಾರ ಎಲ್ಲ ಪಕ್ಕಕ್ಕಿಡು ಅಂತ ಬೈದ್ರು. ಇಲ್ಲ, ನೀವು ನನಗೆ ಗುರುಗಳು, ಆದ್ರಿಂದಾಗಿ ನೀವು ನಮಸ್ಕಾರ ಮಾಡಿ ನಾನು ನನ್ನ ಮುಂದಿನ ಕಾರ್ಯವನ್ನು ಮಾಡಲಿಕ್ಕೆ ಅನುಮತಿ ಕೊಡಬೇಕು. ನೀನು ನನಗೆ ಯಾವತ್ತೂ ಶಿಷ್ಯ ಆಗ್ಲಿಲ್ಲ, ನಾನು ನಿನಗೆ ಗುರು ಅಲ್ಲ. ಅದು ಹಿಂದೆ ಒಂದು ಘಟನೆ ನಡೆದಿತ್ತು, ಹಾಗಾಗಿ ನಾನು ನಿನ್ನ ಶಿಷ್ಯ ಅಂತ ಸ್ವೀಕರಿಸ್ಲಿಲ್ಲ ಅಂದ್ರು. ನೀವು ಡಿಕ್ಲೇರ್ ಮಾಡಿದ್ರೆ ನಂಗೇನು ತೊಂದರೆ ಇಲ್ಲ ಅಂತ ಹೇಳಿದ್ರು. ಸೀದಾ ರಥ ತೆಗೆದು ಎಸ್ತು. ಒಂದ್ಸಲ ಅಲ್ಲ, 14 ಸಲ. ಆದ್ರೆ ರಥ ಎಸೆದ್ರೆ ಅದ್ರಲ್ಲಿ ಏನು ಹಾರು ಹೋಗಲ್ಲ, ಅದ್ರಲ್ಲಿ ಅವರು ಅಷ್ಟೇ ಚುರುಕಿರ್ತಾರೆ. ರಥ ಬಿಟ್ಟು ಕೂಡ್ಲೆ ಕೆಳಕ್ಕೆ ಹಾರ್ತಾರೆ, ಇನ್ನೊಂದು ರಥ ರೆಡಿ ಇರುತ್ತೆ ಅವರಿಗೆ. ಹಾಗೆ ಅಷ್ಟೂ ರಥವನ್ನ ಭೀಮಸೇನ 1-2 ರಥ ತಗೊಳ್ಳೋದು, ಅಪ್ಪಚ್ಚಿ ಮಾಡುದು ಅಷ್ಟೇ. ಆನೆಗಳು ಬಂದ್ರೆ ಒಂದು ಆನೆಯನ್ನು ಹಿಡಿದು ಉಳಿದ ಆನೆಗಳ ಮೇಲೆ ಎಸೆಯುದು. ಅಯಮ್ಮೆ ದಕ್ಷಿಣೋ ಬಾಹು ಅಂತ, ಅವನು ಯಾವತ್ತೂ ಕೂಡ ತೋಳೆ ನನಗೆ ಆಯುಧ ಹೊರತು ಬೇರೆ ಆಯುಧವೇ ಅಲ್ಲ ಅಂತ. ಈ ರೀತಿ ದ್ರೋಣಾಚಾರ್ಯರ ಹತ್ರ ಅವರು ತಮ್ಮ ಸಾಮರ್ಥ್ಯವನ್ನ ತೋರಿಸಿದವರು. ಅದು ಗುರುಕುಲದಲ್ಲಿ ಕಲಿಯುವಾಗ ಬೇರೆಯವರಿಗೆ ಪಾಠ ಆಗ್ತಾ ಇತ್ತು. ಒಂದು ಪರೀಕ್ಷೆ ನಡೆಯಿತು. ಒಂದು ಪಾಠ ಮುಗಿದ ಮೇಲೆ ಒಂದು ಪರೀಕ್ಷೆ ನಡೆಯಿತು. ಒಂದು ದೂರದ ಗುರಿ ಹಿಡಿದು ಎಲ್ಲರಿಗೂ ಏನ್ ಕಾಣ್ತಾ ಇದೆ ಅಂದ್ರೆ, ಮೊದಲೇ ಅಲ್ಲೊಂದು ಮರದ ಹಕ್ಕಿಯನ್ನ ಫಿಕ್ಸ್ ಮಾಡಿರ್ತಾರೆ. ಅದು ಎಲೆಗಳ ಮಧ್ಯದಲ್ಲಿ ಇರುತ್ತೆ. ಅದನ್ನ ಚೂರು ಗುರಿ ಹಿಡಿದು ಶಿಷ್ಯರು ಹುಡುಕಿ ಹೊಡಿಬೇಕು. ಕೆಲವರಿಗೂ ತೋರಿಸ್ತಾ ಇದ್ರೆ ಕೆಲವರಿಗೆ ಮರ ಮಾತ್ರ ಕಾಣಿಸ್ತು, ಇನ್ನೇನು ಕಾಣಿಸ್ಲೇ ಇಲ್ಲ. ಇನ್ನು ಕೆಲವರಿಗೆ ಟೊಂಗೆ ಕಾಣಿಸ್ತು, ಮತ್ತೇನು ಗೊತ್ತಾಗ್ಲಿಲ್ಲ. ಮತ್ತೆ ಕೆಲವರು ಹೀಗೆ ಬೆಳೆದು 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 ಕೊನೆಗೆ ಯುಧಿಷ್ಠಿರನಿಗೆ ಹೇಳಿದ್ರೆ ಅವನಿಗೆ ಹಕ್ಕಿ ಕಾಣಿಸ್ತು, ಆದ್ರೆ ಅದರ ಇನ್ನೂ ಸೂಕ್ಷ್ಮವಾದದ್ದೇನು ಕಾಣಿಸ್ಲಿಲ್ಲ. ಅರ್ಜುನನಿಗೆ ಹೇಳಿದಾಗ ಹಕ್ಕಿ ಕಾಣಿಸ್ತಿದ್ಯಾ? ಹೂ ಅಂದ. ಹಕ್ಕಿಯ ಮೋರೆ ಕಾಣಿಸ್ತಿದ್ಯಾ? ಹೂ ಅಂದ. ಮೋರೆಯಲ್ಲಿ ಕಣ್ಣು ಕಾಣಿಸ್ತಿದ್ಯಾ? ಹೂ ಅಂದ. ಕಣ್ಣಿನ ಮೇಲೆ ರೆಪ್ಪೆ ಕಾಣಿಸ್ತಿದ್ಯಾ? ಹೂ ಅಂದ. ರೆಕ್ಕೆಯಲ್ಲಿರುವ ರೋಮಗಳು ಕಾಣಿಸ್ತಿದ್ಯಾ? ಹೂ ಅಂದ. ಆ ರೋಮದ ತುದಿಯ ಕೊನೆಯ ಭಾಗ ಕಾಣಿಸ್ತಾ ಇದೆ? ಹೂ ಅಂದ. ಹಾಗಿದ್ರೆ ನಿನ್ನ ಗುರಿಯನ್ನ ನೀನು ಲಕ್ಷೀಕರಿಸಿದ್ದಿ, ಹೊಡಿ ಅಂತ ಹೇಳುವಾಗ ಪಕ್ಕದಲ್ಲಿ ಇನ್ನೊಂದು ಸ್ವರ ಬಂತು. ಗುರುಗಳೇ, ನಾನು ಬಿಟ್ಟೆ ಎಂದ. ತಿರುಗಿ ನೋಡಿದ್ರೆ ಭೀಮಸೇನ. ನಿನಗೆ ಯಾರು ಹೇಳಿದ್ದು? ನಾನು ಇವನು ಅರ್ಜುನನಿಗೆ ಹೇಳ್ತಾ ಇರೋದು. ನಿನಗೆ ಯಾರು ಹೇಳಿದ್ದು ಅಷ್ಟೇ ಕೇಳಿದ್ದು. ನೆಕ್ಸ್ಟ್ ಸೆಕೆಂಡ್ ನೋಡುವಾಗ ಅವನಿಲ್ಲ ಅಲ್ಲಿ. ನಿನಗಲ್ಲ ಹೇಳಿದ್ದು, ಅರ್ಜುನನಿಗೆ ಹೇಳಿದ್ದು ಅಂತ ಹೇಳಿ ಮುಗಿಸುವಾಗ ಆ ಬಾಣ ಅಲ್ಲಿ ಹೋಗೋ ಮುಂಚೆ ಅದನ್ನು ಹಿಡಿದು ತಂದು ವಾಪಸ್ ಹೋಗುದು. ಎಲ್ಲಿಗೆ ಬಿಡಬೇಕು ಗುರುಗಳೇ ಅಂತ ಕೇಳಿದ. ದ್ರೋಣಾಚಾರ್ಯರಿಗೆ ತಲೆಗೆಟ್ಟಬೇಕು. ಬಾಣ ಯಾರಿಗೆ ಬೇಕು ಅಂದ್ರೆ, ದೂರದಲ್ಲಿದ್ದವನನ್ನು ಹೊಡಿಲಿಕ್ಕೆ ಅಲ್ಲಿಗೆ ಹೋಗಿ ಆಗುದಿಲ್ಲ, ಅದರಿಂದಾಗಿ ಬಾಣ ಬೇಕು. ನೀನು ಬಾಣಕ್ಕಿಂತ ಮೊದಲೇ ಹೊಡೆದು ಬರುವವನಿಗೆ ಇನ್ ಬಾಣ ಪ್ರಯೋಗ ಯಾಕೆ? ನಿನಗೆ ನಾನು ಪಾಠ ಮಾಡಲ್ಲ ಅಂದ್ರು. ಅದಿತ್ತು ಒಂದು ಚಿಕ್ಕಂದಿನಲ್ಲಿದ್ದ ಅವನ ವರ್ತನೆ. ಪಾಠ ಕೇಳಲಿಕ್ಕೆ ಬರ್ತಿರ್ಲಿಲ್ಲ, ಹೀಗೆ ಹೋಗ್ತಾ ಇರ್ತಾನೆ. ಇವ್ರೇನೋ ಪಾಠಕ್ಕೆ ಹೇಳ್ಕೊಡ್ತಾ ಇದ್ರೆ ಅದು ಕಿವಿ ಬಿದ್ರೆ ಅವನಿಗೆ ಬಂದಾಯ್ತು. ನೇರ ಕೂತು ಪಾಠ ಕೇಳಿದ್ದು ಅಂತ ಇಲ್ವೇ ಇಲ್ಲ ಒಂದು ದಿವಸವು. ಹಾಗಾಗಿ ಭೀಮಸೇನನ ತಾಕತ್ತು ಅಂತ ಅನ್ನೋದು ಒಂದು ಅಗಾಧವಾದ ಯುದ್ಧದ ಪ್ರಕ್ರಿಯೆ. ಆಚಾರ್ಯರು ಕೂಡ ಹಾಗೇನೆ ದ್ರೋಣ ಕರ್ಣಾದಿಗಳನ್ನೇ ಹೇಗೆ ಭೀಮಸೇನ ಅನಾಯಾಸವಾಗಿ ಪಕ್ಕಕ್ಕೆ ಸರಿಸಿ ಹೋದ್ನು, ಹಾಗೆ ದುರ್ವಾದಿಗಳ ದೊಡ್ಡ ರಾಶಿಯೇ ಆಚಾರ್ಯರ ಮೇಲೆ ಮುಗಿಬಿದ್ರು. ನೀವು ಒಬ್ಬೊಬ್ರು ಸರಿಯಾಗಿ ಏನ್ ನಿಮ್ಮ ಜಿಜ್ಞಾಸೆ ಅಥವಾ ಆಕ್ಷೇಪ ಅಂತ ನನ್ನ ಹತ್ರ ಹೇಳ್ತಾ ಬಂದ್ರೆ ಎಲ್ಲದಕ್ಕೂ ಉತ್ತರ ಇದೆ ಅಂತ ಪ್ರತಿಯೊಂದಕ್ಕೂ ಉತ್ತರ ಕೊಡ್ತಾ ಬಂದ್ರು. ಇದು ಇಡೀ ಪಂಡಿತ ಮಂಡಳಿ ನಿಜವಾಗಿಯೂ ಕೂಡ ಇವರ ಈ ಪ್ರತಿಭೆ, ಸರ್ವತೋಮುಖವಾದ ದೃಷ್ಟಿ, ಅಷ್ಟೇ ಧೈರ್ಯ. ಯಾಕೆಂದ್ರೆ ಕೆಲವೊಂದ್ಸಲ ಏನಾಗುತ್ತೆ, ನಮ್ಗೆ ತಿಳಿಯದ ಸಂಗತಿಯಲ್ಲಿ ಒಬ್ಬರೇ ಆದಾಗ ಅಥವಾ ನಮ್ಮವರು 2-3 ಜನ ಇದ್ದಾಗ ಉಳಿದವರೆಲ್ಲ ಒಟ್ಟಿಗೆ, ಯಾಕಂದ್ರೆ ಸ್ವಕ್ಷೇತ್ರ ಪ್ರಬಲ ಯಾವತ್ತೂ ಕೂಡ. ಹೋಮ್ ಪಿಚ್ ಅನ್ನೋದು ತುಂಬಾ ಗಟ್ಟಿ ಆ ಪ್ಲೇಸ್ನವರಿಗೆ. ಎದುರುಗಡೆ ಬಂದವನು ಕಂಗಾಲಾಗ್ತಾನೆ. ಇಡೀ ಪೆವಿಲಿಯನ್ ಅವ್ರಿಗೆ ಸಪೋರ್ಟ್ ಮಾಡ್ತಾ ಇದ್ರೆ ಇವ್ರು 6 ಜನ ಕೂತ್ಕೊಂಡು ಏನ್ ಆಟ ಆಡುದು. ಆದ್ರೆ ಅಂಥ ಜಾಗದಲ್ಲೂ ಆಚಾರ್ಯರು ಭೀಮನ ಹಾಗೇನೆ ತನ್ನ ನಿಜ ವರ್ತನೆಯನ್ನು ತೋರಿಸಿದ್ರು ಅನ್ನುವ ಹಾಗೆ ಆಚಾರ್ಯರು ತನ್ನ ಗೆಲುವನ್ನು ಸಂಪಾದಿಸಿದ್ರು. ನಿರಂತರ ಭಗವಂತನ ನೆನಪು ಅವರ ಮನಸ್ಸಿನಲ್ಲಿ ಇದ್ದದ್ರಿಂದ ಒಂಥರ ಅವ್ರು ಹೋದಲ್ಲೆಲ್ಲ ಗಂಗೆಯ ಪ್ರವಾಹದ ಹಾಗೆ ಎಲ್ಲರಿಗೂ ಒಂದು ಪಾವಿತ್ರ್ಯ ಫೀಲ್ ಆಗ್ತಾ ಇತ್ತು. ಇವ್ರ ಹತ್ರ ಇದ್ರೆ ನಮ್ಮ ಬದುಕು ಸಾರ್ಥಕ ಅಂತ. ಜಯಸಿಂಹನ ಪ್ರಾರ್ಥನೆ ಮತ್ತೊಮ್ಮೆ ನೀವು ಇಲ್ಲಿಗೆ ಬರಲೇಬೇಕು ಅಂತ ಕೇಳಿಕೊಂಡ. ಆಗ ಸಹ್ಯ ಪ್ರಾಂತದಿಂದ, ಸಹ್ಯ ಅಂದ್ರೆ ಇವತ್ತಿನ ಸಹ್ಯಾದ್ರಿ ಬೆಟ್ಟ, ಅಲ್ಲಿಂದ ಕುಂಬಳೆ ಅಂತ ಕೇರಳದ ಆರಂಭದ ಭಾಗದಲ್ಲಿ ಒಂದು ಊರು ಸಿಗುತ್ತೆ. ಆ ಕುಂಬಳೆಯ ಜಾಗಕ್ಕೆ ಹೋದ್ರು. ಜಯಸಿಂಹ ಸಾಷ್ಟಾಂಗ ಪ್ರಣಾಮ ಮಾಡಿ ಅವರ ಕೀರ್ತಿಯನ್ನು ಕೇಳಿದ್ದ. ತುಂಬಾ ಅವರ ಮೇಲೆ ಅಭಿಮಾನ ಇತ್ತು. ಕರೆದಾಗ ತ್ರಿವಿಕ್ರಮ ಪಂಡಿತರೇ ಸ್ವಾಗತ ಮಾಡಿ ಅವರ ಬಗ್ಗೆ ಹಾಡು ಹೇಳಿ, ಅಂದ್ರೆ ಒಂದು ಸ್ವಾಗತಕ್ಕೆ ಹಾಡು ಹೇಳಿ ಒಂದು ಕೃತಿಯನ್ನು ರಚನೆ ಮಾಡಿದ್ರು. ಯಾಕೆಂದ್ರೆ ಅವರು ಆಗಲೇ
ಆಚಾರ್ಯರ ಮಾತಿನಿಂದ ಸ್ವಲ್ಪ ಪ್ರಭಾವಿತರಾಗಿದ್ರು. ಪ್ರಭಾವಿತರು ಅಂದ್ರೆ ನೇರ ಮಾತು ಕೇಳಲಿಲ್ಲ, ಆದ್ರೆ ಮನೆಯಲ್ಲೇ ಒಬ್ರು ಇದ್ರಲ್ಲ ಶಂಕರ ಪಂಡಿತರು, ಅವರು ಯಾವಾಗ್ಲೂ ಚರ್ಚೆ ಮಾಡ್ತಾ ಇದ್ರು, ಇವತ್ತು ಆಚಾರ್ಯರ ಮಾತು ತುಂಬಾ ಚೆನ್ನಾಗಿತ್ತು, ಅದನ್ನು ಇವತ್ತು ಹೀಗೆ ಬರೆದಿಟ್ಕೊಂಡಿದ್ದೇವೆ ನಾವು ಅಂತ ಮಾತಾಡುವಾಗ ಅವರೆಲ್ಲ ವಿಶ್ರಾಂತಿ ತೆಗೆದುಕೊಂಡ ಮೇಲೆ ರಾತ್ರಿ ಹೋಗಿ ಆ ಕಟ್ಟು ತೆಗೆದು ಅದರ ಒಂದೊಂದೇ ಅಕ್ಷರಗಳನ್ನು ಓದಿ ಖುಷಿಪಟ್ಟು, ನಿಮ್ಮ ಆಚಾರ್ಯರು ಅಂತ ನೇರ ಹೇಳಲಿಕ್ಕೆ ಅವರಿಗೆ ಮಾತುಕತೆ ಶುರುವಾಗಿಲ್ಲ ಇನ್ನು, ಆದ್ರೆ ಓದಿ ಇದೆಲ್ಲ ನನ್ನ ಪ್ರಶ್ನೆಗಳಿಗೆ ಉತ್ತರ ಅಂತ ಹೀಗೆ ಗೊತ್ತಾಗಿ ಸಂತೋಷವಾಯಿತು. ಹೀಗೆ ಭಗವಂತನ ಲೀಲೆಯನ್ನ ಆಚಾರ್ಯರು ತಿಳಿಸಿದ ರೀತಿಯಲ್ಲಿ ಬಹಳ ಚೆನ್ನಾಗಿದೆ ಅಂತ ಮನಸ್ಸಿನಲ್ಲಿ ಒಪ್ಪಿಕೊಂಡದ್ದು. ಇವತ್ತು ಎದುರಿನಲ್ಲೇ ಅವರ ಜೊತೆಗೆ ವಾದ ಮಾಡುವ ಸುಮಾರು 7-8 ದಿವಸಗಳ ಕಾಲ ಶಾಸ್ತ್ರಾರ್ಥ ಚರ್ಚೆ ನಡೆಯಿತು. ಚರ್ಚೆ ನಡೆದ ಮೇಲೆ ತನ್ನೊಳಗಿದ್ದ ಎಲ್ಲ ಪ್ರಶ್ನೆಗಳಿಗೂ ಉತ್ತರವನ್ನು ಪಡೆದು ತ್ರಿವಿಕ್ರಮ ಪಂಡಿತರು ಶರಣಾದರು. ನಿಮ್ಮಂತಹ ಜ್ಞಾನಿಗಳಿಗೆ ಸೋಲು ಅನ್ನುವುದು ನಮಗೆ ಗೆಲುವು ಇದ್ದ ಹಾಗೆ. ಎಲ್ಲ ಕಡೆಯಲ್ಲಿ ನಾವು ಸೋತೇವು ಅಂತ ಬೇಸರ ಮಾಡ್ಲಿಕ್ಕಿಲ್ಲ, ಎಲ್ಲಿ ಒಳ್ಳೆ ಕಡೆಯಲ್ಲಿ ಸೋಲ್ತೇವೋ ಅದು ಗೆಲುವಿನ ಲೆಕ್ಕನೆ. ಹಾಗಾಗಿ ಆಚಾರ್ಯರ ಹತ್ರ ನಿಮ್ಮ ಶಿಷ್ಯನಾಗಿದ್ದೇನೆ ಅಂತ ಒಪ್ಪಿಕೊಂಡ್ರು. ಆಚಾರ್ಯರಿಗೂ ಬಹಳ ಇಷ್ಟ ಆ ವ್ಯಕ್ತಿಯನ್ನ ಕಂಡ್ರೆ, ಯಾಕೆಂದ್ರೆ ತನ್ನ ಗ್ರಂಥಕ್ಕೆ ವ್ಯಾಖ್ಯಾನ ಮಾಡು ಅಂತ ಹೇಳುವಷ್ಟು ಪ್ರೀತಿಯನ್ನು ಸಂಪಾದಿಸಿದ್ರು. ಮುಂದೆ ನೀವು ಇಲ್ಲಿ ತನಕ ಕೃತಿಗಳನ್ನ ರಚನೆ ಮಾಡಿದ್ರಿ, ಆದ್ರೆ ಒಂದ್ ಸ್ವಲ್ಪ ತರ್ಕದ ಹಿನ್ನೆಲೆಯಲ್ಲಿ ಒಂದು ಶಾಸ್ತ್ರವನ್ನ ನೀವು ರಚನೆ ಮಾಡಿ ಕೊಡಬೇಕು ಅಂತ ವ್ಯಕ್ತ ತರ್ಕ ತತಿಂಕುರು ಅಂತ ಅನುವ್ಯಾಖ್ಯಾನವನ್ನು ಬರೆಸಿದವರು ತ್ರಿವಿಕ್ರಮ ಪಂಡಿತರೇ. ಹಾಗಾಗಿ ಅವರ ಇಬ್ಬರಲ್ಲಿ ಗುರು ಶಿಷ್ಯ ಭಾವ ಅತ್ಯಂತ ಆತ್ಮೀಯವಾದದ್ದಿತ್ತು. ಆಚಾರ್ಯರು ಆ ಮನೆಯಲ್ಲಿ ಅಂದ್ರೆ ರಾಜನ ಆಸ್ಥಾನದಲ್ಲಿ ಇದ್ದು ಅನೇಕ ದಿನಗಳ ಕಾಲ ಇದ್ದದ್ದು. ಇಲ್ಲಿ ನಾರಾಯಣ ಪಂಡಿತರು ಸ್ವಲ್ಪ ಹೆಚ್ಚು ಜೀವಂತ ಆಗ್ತಾರೆ. ಇಲ್ಲಿಯ ಪೂಜೆಯ ವರ್ಣನೆ, ಶಾಲಗ್ರಾಮಗಳನ್ನು ತೆಗೆದಿಡುದು, ಅಮೃತದ ರಸ ಅಲ್ಲಿ ಕಾಣುವುದು, ತುಳಸಿಯ ಮಂಜರಿಯನ್ನು ಹಾಕುದು. ದೇವರಿಗೆ ತುಳಸಿಯ ಆ ಹೂ ಇದೆಯಲ್ಲ ಬಹಳ ಇಷ್ಟ ಶಾಸ್ತ್ರದಲ್ಲಿ, ಆದ್ರೆ ನಮ್ಮಲ್ಲಿ ಅದರ ಬಳಕೆ ಸ್ವಲ್ಪ ಕಮ್ಮಿ. ನಾವು ಬರೀ ಕೊಡಿ ಮಾತ್ರ ತೆಗಿತೇವೆ. ಅದು ತೆಗೆಯುವಾಗ್ಲೂ ತುಂಬಾ ಜಾಗ್ರತೆಯಿಂದ ಅದಕ್ಕೆ ನೋಯಿಸಬಾರ್ದು, ಒಂದು ಪ್ರಾರ್ಥನೆ ಮಾಡ್ಬೇಕು, ಇನ್ನೊಂದು ಮೂರನೇ ತರದಲ್ಲಿ ಕಡ್ಡಿ ಉಳಿಬಾರ್ದು. 2 ಎಲೆ ಇದ್ರೆ ಅದರ ಕಡ್ಡಿಯ ಈ ಕೊನೆಯ ಭಾಗದ ತನಕ ತೆಗಿಬೇಕು, ತೆಗೆದ್ರೆ ಅದು ಹೊಸ ಚಿಗುರು ಬರ್ಲಿಕ್ಕೆ ಅವಕಾಶ ಇರುತ್ತೆ. ನಾವು ಯಾವಾಗ ಈ ಕಡ್ಡಿ ಮಧ್ಯೆ ಉಳಿಸ್ತೇವೆ ಆಗ ಅದು ಸತ್ತು ಹೋದ ಮೇಲೆ ನಿಮ್ಗೆ ಹೊಸ ಚಿಗುರು ಬರುತ್ತೆ. ಅಷ್ಟು ದಿವಸ ಅದಕ್ಕೆ ಸ್ಟ್ರೈನ್ ಆಗುತ್ತೆ ಆ ಗಿಡಕ್ಕೆ. ಹಾಗಾಗಿ ಅದು ತೆಗೆಯುವುದಕ್ಕೊಂದು ಕ್ರಮ ಇದೆ. ನಮಗೆ ಇವತ್ತು ಎಲ್ಲನೂ ಹೇಳ್ಕೊಡ್ಬೇಕು, A to Z ಫಸ್ಟ್ ಇಂದ ಎಲ್ಲ ಓಂ ಸ್ವಸ್ತಿ ಅಂತ ಶುರು ಮಾಡ್ಬೇಕು ನಮ್ಮ ನಿತ್ಯ ಜೀವನದ ಕಥೆಗಳನ್ನ. ಆಚಾರ್ಯರು ಆ ಮಂಜರಿಗಳನ್ನ ಅಂದ್ರೆ ಅದರಲ್ಲಿ ಹೂ ಬರುತ್ತಲ್ಲ, ತುಂಬಾ ಬೆಳೆದು ಹೋದದ್ದಲ್ಲ, ಅದರಲ್ಲೊಂದು ಹೂ ಬರುತ್ತೆ, ಒಂದು ಸಣ್ಣ ಬಿಳಿಯಾದ ಚಿಕ್ಕ 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 ಆ ಒಂದು ನೀವು ಈ ದೇವಸ್ಥಾನಗಳಲ್ಲೆಲ್ಲ ಒಂದು ರಥದ ಅಲಂಕಾರದ ದೀಪ ಇರುತ್ತೆ, ಆರತಿ ಮಾಡುವಾಗ ಒಂದು ರಥದ ದೀಪ ಇರುತ್ತೆ, ಹಾಗೆ ಕಾಣುವಂತ ಒಂದು ಮಂಜರಿ ಇರುತ್ತೆ. ಆ ಮಂಜರಿ ಆಚಾರ್ಯರು ದೇವರಿಗೆ ಶಾಲಗ್ರಾಮದಲ್ಲಿ ಹಾಕಿದಾಗ ಅದು ಬಾಡಿಯೇ ಇರಲಿಲ್ಲ, ಹೊರಗೆ ಬಿಟ್ಟಿದ್ರು ಕೂಡ. ಸಾಮಾನ್ಯವಾಗಿ ಶಾಲಗ್ರಾಮದ ಮೇಲೆ ಇದ್ರೆ ಅದು ಬಾಡಲ್ಲ, ಆದ್ರೆ ಪೂಜೆಗೆ ಅಂತ ಇರಿಸಿ ಹೊರಮುಖವಾಗಿ ಇಟ್ಟಿದ್ರು ಕೂಡ ಅದು ಬಾಳದೆ ಅತ್ಯಂತ ದೇವತೆಗಳ ಪ್ರೀತಿಯನ್ನ ಪೂಜೆಯಿಂದ ಅವರು ಪಡೆದಿದ್ರು ಅನ್ನೋದು ಗೊತ್ತಾಗತ್ತೆ. ಜೊತೆಗೆ ನಿತ್ಯ ಸಂಜೆ ಪ್ರವಚನ, ಭಕ್ತರಿಗೆ ಆನಂದವೂ ಆನಂದ. ಪೂಜೆ ನೋಡ್ಲಿಕ್ಕೆ ಸಿಕ್ತಿತ್ತು. ಶಿಷ್ಯರೆಲ್ಲ ಸ್ವತಃ ಆಚಾರ್ಯರ ಕೈಯಿಂದ ಅಭಿಷೇಕವಾಗುವಾಗ ದೇವತೆಗಳು ಅಲ್ಲಿ ತಾವೇ ಶಂಖದಲ್ಲಿ ನಿಂತು ಅಮೃತವನ್ನ ಆ ಶಾಲಗ್ರಾಮದ ಮೇಲೆ ಸುರಿಸಿದ್ದನ್ನು ಅವ್ರು ನೋಡಿದ್ರಂತೆ. ಅಂದ್ರೆ ಅಷ್ಟು ಇದು ದೇವಲೋಕದ ಪೂಜೆಯ ಹಾಗೆ ಹೊರತು ಸಾಮಾನ್ಯ ನಮ್ಮ ನಿಮ್ಮ ಪೂಜೆ ಅಲ್ಲ ಅಂತ. ಬೆಳಿಗ್ಗೆ ಬೇಗ ಏಳುವುದು, ಶಾಲಗ್ರಾಮದ ತೀರ್ಥವನ್ನ ತಲೆಯಲ್ಲಿ ಧರಿಸುವುದು, ಮಧ್ಯಾಹ್ನ ಮತ್ತೆ ನೀಯುವುದು, ಗೋಪಿಚಂದನಗಳನ್ನ ಹಚ್ಚಿಕೊಂಡ ಮೇಲೆ ಅದು ಒಣಗಿದ ಮೇಲೆ ತುಳಸಿಯ ಮಾಲೆಯನ್ನು ಹಾಕೊಳ್ಳುವುದು. ಎಷ್ಟು ಡೀಟೇಲ್ ಇದೆ ಅಂದ್ರೆ ಆಶ್ಚರ್ಯ ಆಗುತ್ತೆ. ಸಣ್ಣ ಸಣ್ಣ ಸಂಗತಿ ನಾವು ಇದನ್ನೆಲ್ಲ ಗಮನಿಸುವುದೇ ಇಲ್ಲ. ಆದ್ರೆ ನಾರಾಯಣ ಪಂಡಿತರಿಗೆ ಒಂದು ಇಡೀ ವ್ಯಕ್ತಿ ಏನು ತಂತ್ರಗ್ರಂಥಗಳಲ್ಲಿ ಸದಾಚಾರ ಸ್ಮೃತಿಯಲ್ಲಿ ಕೊಟ್ನೋ ಆ ಇಡೀ ಅನುಷ್ಠಾನ ಅವರ ಜೀವನದಲ್ಲಿ ಇತ್ತು ಅಂತ ಅನ್ನೋದನ್ನ ಅವರ ನಿತ್ಯದ ಪರಿಚಯವನ್ನು ಕೊಡುವ ಮೂಲಕದಲ್ಲಿ ಅದನ್ನು ಸಂಗ್ರಹ ಮಾಡಿಟ್ಟಿದ್ದಾರೆ. ಪಂಚರಾತ್ರಾಗಮದಂತೆ ಭಗವಂತನಿಗೆ ಹೇಗೆ ಗಂಧೋಪಚಾರ ಸಕಲೋಪಚಾರಗಳನ್ನು ಮಾಡಬೇಕು ಅನ್ನೋದನ್ನ ವಿವರಿಸಿದ್ರು. ಗಂಧ ಚಂದನಗಳನ್ನ ಮೈ ಮೇಲೆ ಧರಿಸಿ ಪೂಜೆ ಆದ ಮೇಲೆ ಅದನ್ನೆಲ್ಲ ಹಚ್ಚಿಕೊಂಡು ಭಿಕ್ಷೆ ನಂತರ ಜನರೆಲ್ಲ ಬರುವವರಿಗೆ ಮಾತನಾಡಿಸ್ತಾ ಇದ್ರು. ಅವರ ನಗು ಒಂದು ಕಂಡ್ರೆ ಸಾಕು ಅಂತ ಬರ್ತಾ ಇದ್ರಂತೆ ಕೆಲವರು. ಮಾತಾಡ್ಲಿಕ್ಕೆ ಏನು ಇಲ್ಲ, ಯಾಕಂದ್ರೆ ನಮ್ಗೆ ಅವ್ರ ಹತ್ರ ಏನ್ ಚರ್ಚೆ ಮಾಡುದು. ಅವರೊಂದು ನಗೆ ಕೊಟ್ಟು ಆ ಮುಖದಿಂದ ಚೆನ್ನಾಗಿದ್ದೀರಾ ಅಂತ ಇಷ್ಟು ಕೇಳಿಸ್ಲಿಕ್ಕೋಸ್ಕರ ಎಷ್ಟೋ ದೂರದಿಂದ ಬರ್ತಿದ್ದಂತೆ. ದಿನಾಚಾರ ನೋಡಿ ಹೋಗುದಷ್ಟೇ. ನಮಗೆ ಎಷ್ಟು ತಿಳುವಳಿಕೆ ಸಿಗುತ್ತೋ ಗೊತ್ತಿಲ್ಲ, ಆದ್ರೆ ಆ ನಗೆಗೆ ನಾವು ಪಾತ್ರರಾದೆವು ಅಂದ್ರೆ ನಮ್ಮ ಬದುಕು ಸಾರ್ಥಕ ಅಂತ ಹೀಗೆ ಜಿಜ್ಞಾಸು. ಇನ್ನು ಕೆಲವರದ್ದೇನು ಅಂದ್ರೆ ತಲೆಯಲ್ಲಿ ದೊಡ್ಡ ಪ್ರಶ್ನೆ, ಅಲ್ಲಿ ಬಂದು ಕೇಳುವಾಗ ಬಾಯಿ ತಡವರಿಸಿ ಬಿಡ್ತಿತ್ತು. ಆದ್ರೆ ಆಚಾರ್ಯರು ನಕ್ಕು ಬಿಟ್ರೆ ಅವರಿಗೆ ಸಮಸ್ಯೆ ಪರಿಹಾರ ಆಗ್ತಿತ್ತು. ಓಹ್ ಇಷ್ಟೇನಾ ಅಂತ. ಅಂದ್ರೆ ಉತ್ತರವೇ ಕೊಡದೆ ಅವರ ಸಮಸ್ಯೆಯನ್ನ
ಜಿಜ್ಞಾಸೆಯನ್ನು ಪರಿಹರಿಸುವಂತಹ ಅನೇಕ ತರದ ಘಟನೆಗಳನ್ನ ಅಲ್ಲಿ ಶಿಷ್ಯರ ಮೂಲಕ ಮಾತನಾಡಿಸಿದ್ದನ್ನ ನೆನಪಿಸಿಕೊಳ್ತಾರೆ. ಇಂತಹ ಆಚಾರ್ಯರ ವಾದ ತ್ರಿವಿಕ್ರಮ ಪಂಡಿತರಂತಹ ಒಂದು ವಿಶಿಷ್ಟ ವ್ಯಕ್ತಿಯನ್ನು ನಮಗೆ ಲೋಕದಲ್ಲಿ ಕೊಡುವಂತಾಯಿತು. ಮುಂದೆ ಒಟ್ಟು ನಮ್ಗೆ ಇವತ್ತು ಗ್ರಂಥಗಳಲ್ಲಿ ಕೆಲವು ಸಂಖ್ಯೆಯ ಮಿತಿ ಇದೆ, ಆದರೆ ನಾರಾಯಣ ಪಂಡಿತರು ಅಲ್ಲಿ ಹೇಳುವಾಗ ಅನೇಕ ಗಾಥೆಗಳನ್ನು ರಚನೆ ಮಾಡಿದ್ರು ಅಂತಿದೆ. ಇಲ್ಲಿ ಹೇಳುವಾಗ ಶತಗ್ರಂಥಕರ್ತ ನಾರಾಯಣ ಪಂಡಿತರ ಅಂದ್ರೆ ದಾಖಲೆ ಆಗಿರಲ್ಲ ಅಷ್ಟೇ. ಗ್ರಂಥ ಅಂದ್ರೆ ಸ್ಮರಣಂ ಗ್ರಂಥ ಕೃತಿ, ಅವರು ಕೊಟ್ಟದ್ದು ಅನೇಕ ಕೃತಿಗಳು, ಅದರಲ್ಲಿ ದಾಖಲೆ ಆಗಿ ಉಳಿದದ್ದು ನಮಗೆ ಇವತ್ತೆಷ್ಟು ಸಿಕ್ಕಿದೆಯೋ ಅಷ್ಟು. ಆದ್ರೆ ಬರೆದ ಅಥವಾ ಅವರು ಒರೆದ ಸಂಗತಿಗಳು ನೂರಾರು ಕೃತಿಗಳನ್ನ ಅವರು ಆಯಾ ಕಾಲದಲ್ಲಿ ಬೇಕಾದಾಗ ಯಾರ್ಯಾರು ಏನೇನು ಪ್ರಶ್ನೆ ಕೊಟ್ಟರು ಅದಕ್ಕೆ ಅಲ್ಲೇ ಸಮಸ್ಯೆಯನ್ನು ಪರಿಹರಿಸುವ ನಿಟ್ಟಿನಲ್ಲೇ ಗ್ರಂಥಗಳನ್ನು ಕೊಟ್ಟಿದ್ದಾರೆ. ಆ ನಂತರ ವಿರಕ್ತನಾಗಿ ಅವರ ತಮ್ಮ ವಿಷ್ಣು ತೀರ್ಥರು ಬಂದ್ರು ಅನ್ನುವ ಪ್ರಸಂಗ ಬರುತ್ತೆ. ಅದು ತುಂಬಾ ವಿಸ್ತಾರವಾದ ಒಳ್ಳೆಯ ಅಣ್ಣ ತಮ್ಮಂದಿರ ಸಂಬಂಧವನ್ನು ಅದು ಹೇಳುತ್ತೆ. ಹೀಗೆ ತ್ರಿವಿಕ್ರಮ ಪಂಡಿತರ ಜೊತೆಗಿನ ವಾದದ ಯುಕ್ತಿಯುಕ್ತವಾದ ಭಗವತ್ ಸರ್ವೋತ್ತಮತ್ವದ ಸಮರ್ಥನೆ, ಒಂದು ರೀತಿಯಲ್ಲಿ ಒಂದು ಮುಂದೆ ಬರುವ 15ನೇ ಸರ್ಗ ಒಂದು ಮಿನಿ ಸುಧಾ ಇದ್ದ ಹಾಗೆ. ಸಕಲ ಶಾಸ್ತ್ರಗಳನ್ನು ವಿಚಾರ ಮಾಡಿ ಅದನ್ನು ಶ್ಲೋಕದಲ್ಲಿ ಸಂಗ್ರಹಿಸ್ಬೇಕಲ್ವಾ. ಈ ವಾದವನ್ನ ಸಂಗ್ರಹಿಸುವುದು ಕಷ್ಟ. ಕಥೆಯನ್ನು ಬೇಕಾದ್ರೆ ಬರಿಬೋದು, ವಾದವನ್ನ ಕಥಾರೂಪವಾಗಿ ಶ್ಲೋಕ ರೂಪವಾಗಿ ಅದು ಚಿಕ್ಕ ವಾಕ್ಯದಲ್ಲಿ ಅಷ್ಟೂ ಸಂಗತಿಗಳನ್ನ ಸಂಗ್ರಹಿಸುವ ಒಂದು ವಿಶಿಷ್ಟ ಶೈಲಿ ಇದೆಯಲ್ವಾ. ಬಹುಶಃ ಇದು ಬೇರೆ ಶಾಸ್ತ್ರಗಳಿಗೆಲ್ಲ ಒಂದು ರೀತಿ ಮಾದರಿ, ಹೇಗೆ ಒಂದು ಸಂಗ್ರಹ ಮಾಡಬೇಕು ಅಂತ. 7-8 ದಿವಸದ ಸಂಗ್ರಹವನ್ನ, ವಾದದ ಭಾಗಗಳನ್ನ ಸುಮಾರು ಒಂದು 150 ಪದ್ಯಗಳಲ್ಲಿ ಸಂಗ್ರಹಿಸಿಡುವುದು ಅಂದ್ರೆ ಅದ್ಭುತ ಸಂಗತಿ. ಅದು ಒಂದೇ ಮಾತು 5-6 ಶಾಸ್ತ್ರಗಳ ವಿವೇಚನೆಯಾಗಿರುತ್ತೆ. ನಿಮ್ಗೆ ಆ ಶಾಸ್ತ್ರದ ಹಿನ್ನೆಲೆ ಗೊತ್ತಿದ್ರೆ ಇದು ಅದಕ್ಕೂ ಅಪ್ಲೈ ಆಗುತ್ತೆ, ಇನ್ನೊಂದಕ್ಕೂ ಅಪ್ಲೈ ಆಗುತ್ತೆ, ಮತ್ತೊಂದಕ್ಕೂ ಅಪ್ಲೈ ಆಗುತ್ತೆ ಅಂತ ಅನ್ನುವ ರೀತಿಯಲ್ಲಿ ನಾರಾಯಣ ಪಂಡಿತರು ಸಂಗ್ರಹ ಮಾಡಿ ಇಟ್ಟಿದ್ದಾರೆ. ಹೀಗೆ ಆಚಾರ್ಯರ ವಿಶಿಷ್ಟವಾದ ಸರ್ವಜ್ಞತ್ವದ ದರ್ಶನ ಅಲ್ಲಿರುವ ಪ್ರತಿಯೊಬ್ಬ ಸಾಮಾನ್ಯ ಭಕ್ತನಿಗೂ ಅರಿವಾಯಿತು ಅಂತ ನಿರೂಪಣೆ ಮಾಡ್ತಾರೆ. ಹೀಗೆ ಶಿಷ್ಯತ್ವದ ದೀಕ್ಷೆಯನ್ನು ಪಡೆದ ತ್ರಿವಿಕ್ರಮ ಪಂಡಿತರು ಮತ್ತೆ ಇನ್ನೂ ಅವರ ಜಿಜ್ಞಾಸೆಗಳು ಶಾಸ್ತ್ರೀಯವಾಗಿ, ಅಂದ್ರೆ ಮೊದಲು ಪೂರ್ವ ಪಕ್ಷಿಯಾಗಿ ಇದ್ರು, ಆಮೇಲೆ ಶಾಸ್ತ್ರದ ಒಳಗೆ ಬರುವ ಸಹಜವಾದ ಜಿಜ್ಞಾಸೆಗಳು, ವೇದಕ್ಕೆ ಹೀಗೆ ಹೇಳಿದ್ರೆ ಬೇರೆ ಕಡೆ ಬಂದ ವೇದಕ್ಕೆ ಏನ್ ಅರ್ಥ ಮಾಡ್ಬೇಕು ನಾವು. ಆಗಲೂ ಆಚಾರ್ಯರು ಅದನ್ನ ಅತ್ಯಂತ ಸುಂದರವಾಗಿ 2 ಅರ್ಥ 3 ಅರ್ಥ ಅನ್ನೋದು ವೇದಕ್ಕೆ ಸಹಜ, ಆ ಅರ್ಥ ಬಂದ ತಕ್ಷಣ ಹಿಂದಿನ ಅರ್ಥ ಅಲ್ಲ ಅಂತಲ್ಲ. ಲೋಕದಲ್ಲಿ ಒಂದು ಶಬ್ದವನ್ನು ಒಂದು ಬಾರಿ ಒಂದರ್ಥದಲ್ಲಿ ಪ್ರಯೋಗಿಸಬಹುದು ಅನ್ನುವ ನಿಯಮವನ್ನು ಏನು ಹೇಳ್ತೇವೋ ಅದನ್ನು ವೇದದಲ್ಲಿ ಹೇಳಿಕ್ ಬರುವುದಿಲ್ಲ ನಾವು. ಅದಕ್ಕೆ ಇಲ್ಲ ಅಂದ್ರೆ ಶ್ಲೇಷ ಅನ್ನುವ ಅಲಂಕಾರಕ್ಕೆ ಅರ್ಥವೇ ಇಲ್ಲ ಅಂತ ಆಗ್ತಿತ್ತು. ಒಂದ್ ಶಬ್ದಕ್ಕೆ ಒಂದೇ ಅರ್ಥ ಅಂತ ಗಟ್ಟಿ ನಾವು ಕೂತು ಬಿಟ್ಟೆವು ಅಂದ್ರೆ ಶ್ಲೇಷ ಅಲಂಕಾರಕ್ಕೆ ಅರ್ಥವೇ ಇಲ್ಲ. ಶ್ಲೇಷ ಅಂದ್ರೆ ಪನ್ ಅಲ್ವಾ, ಒಂದೇ ಪದ 2 ಅರ್ಥದಲ್ಲಿ ಹೇಳುವ ಪ್ರಯೋಗ ಅದು. ಯಾರೋ ಒಬ್ಬ ಲಾರಿಯಲ್ಲಿ ಹೋಗ್ತಾ ಇದ್ದಾಗ ಒಬ್ಬ ಈ ಕಡೆಯಿಂದ ಬಂದು ಕೇಳಿದ ಅಂತ, ನನಗೆ ಆ ಊರಿನ ತನಕ ಹೋಗ್ಬೇಕು, ನಾನು ಬರ್ಬೋದಾ ಅಂತ. ಇನ್ನೊಬ್ಬ ಪೊಲೀಸ್ ಇನ್ಸ್ಪೆಕ್ಟರ್ ಅಷ್ಟೊತ್ತಿಗೆ ಬಂದು ಗಾಡಿಯಲ್ಲಿ ಏನಿದೆ ಹೇಳು, ಇಬ್ರಿಗೂ ಒಂದೇ ಉತ್ತರ ಕೊಟ್ಟ ಅಂತ. ಹತ್ತಿ ಅಂತ, ಗಾಡಿಯಲ್ಲಿ ಇರುವುದು ಹತ್ತಿ, ಇವನಿಗೂ ಹತ್ತಿ ಅಂತ. ಅಂದ್ರೆ ಇದು ಒಂದು ಶಬ್ದ ಇಬ್ಬರಿಗೆ ಉತ್ತರವಾಯ್ತು ಅಂತ ಅನ್ನೋದನ್ನ ಸ್ವಾರಸ್ಯ ಇರುವುದೇ ಅದರ 2 ಅರ್ಥದಿಂದ. ನೀವು ಒಂದು ಶಬ್ದಕ್ಕೆ ಒಂದೇ ಅರ್ಥ ಅಂತಂದ್ರೆ ಈ ಕತೆಗೆ ಅಥವಾ ಈ ಸ್ವಾರಸ್ಯವಾದ ಒಂದು ಚುಟುಕಿಗೆ ನಾವು ಎಲ್ಲೂ ಖುಷಿ ಪಡ್ಲಿಕ್ಕೆ ಇಲ್ಲ ಅಂತ ಆಗುತ್ತೆ. ಹೀಗೆ ಆಚಾರ್ಯರ ಮಾತುಗಳ ಶೈಲಿಯನ್ನ ಅತ್ಯಂತ ಸುಂದರವಾಗಿ ನಿರೂಪಿಸಿದಂತಹ ಗುಣ ಅದು ತ್ರಿವಿಕ್ರಮ ಪಂಡಿತರದ್ದು. ಇವತ್ತು ಸಾಮಾನ್ಯ ತ್ರಿವಿಕ್ರಮ ಪಂಡಿತರ ದಿನ ಅಂತ ನೆನಪು ಮಾಡಿಕೊಳ್ತಾರೆ. ಅದು ರಥಸಪ್ತಮಿಯ ಜೊತೆಗೆ ಇವತ್ತು ಅಧೋಕ್ಷಜ ತೀರ್ಥರ ಅಂದ್ರೆ ಆಚಾರ್ಯರ ಶಿಷ್ಯರಲ್ಲಿ ಪೇಜಾವರ ಮಠದ ಮೂಲಯತಿಗಳು ಅಧೋಕ್ಷಜ ತೀರ್ಥರು, ಆಮೇಲೆ ಪರಿಮಾರು ಮಠದ ಮೂಲಯತಿಗಳು ಋಷಿಕೇಶ ತೀರ್ಥರು, ಅಧೋಕ್ಷಜ ತೀರ್ಥರು ರಾಮೇಶ್ವರದ ಸಮುದ್ರದ ತೀರದಲ್ಲಿ ದೇಹ ಅವ್ರು ಯಾರ್ದು ಶರೀರದ ಮೂಲ ವೃಂದಾವನ ಇಲ್ಲ. ಆಗ ಎಲ್ಲ ಯತಿಗಳು ಶರೀರ ಉಳಿಸುದು ಅಂತ ಇರ್ತಿರ್ಲಿಲ್ಲ. ಜೈ ಗಂಗಾ ಮಾತಾ ಅಥವಾ ಯಾವುದೋ ನದಿಯಲ್ಲಿ ಅದು ಕೊಚ್ಕೊಂಡು ಹೋಗ್ಬೇಕು ಅಂತ, ಉಳಿಸಿದ್ರೆ ಮತ್ತೆ ಅದನ್ನು ಕಟ್ಕೊಂಡು ಇನ್ನೇನೇನು ಮಾಡ್ತಾರೆ ಅಂತ ಅವ್ರಿಗೆ ಭಯ ಇತ್ತು. ಆಮೇಲೆ ಅದು ಒಂದು ಬೇಡ, ಅದು ಒಂದು ಶ್ರದ್ಧಾ ಕೇಂದ್ರವಾಗಿ ಉಳಿಯುತ್ತೆ ಅಂತ ನಂತರ ಅದನ್ನು ಉಳಿಸ್ಕೊಂಡು ಬಂದ್ರು. ಅದರ ಮೂಲದಲ್ಲಿ ಮೂಲ ಯತಿಗಳು ಅಂತ ಈ ಉಡುಪಿಯ ಮಠದ 8 ಪರಂಪರೆಯ ವ್ಯಕ್ತಿಗಳದ್ದು ಯಾರದ್ದು ನೇರವಾಗಿ ಸಿಗುವುದಿಲ್ಲ. ಅದು 5-6 ತಲೆಮಾರು ಹಾಗೆ ಇದೆ. 5-6 ಆದ್ಮೇಲೆ ಎಲ್ಲ ಕಡೆದು ಸಿಗುತ್ತೆ. ಅದಕ್ಕಿಂತ ಪೂರ್ವದ ಮೂಲದ ಯಾವ ವ್ಯಕ್ತಿಗಳು ಕೂಡ, ಯಾಕಂದ್ರೆ ಅವರು ಒಂದು ಊರಲ್ಲೇ ಇರ್ತಿರ್ಲಿಲ್ಲಲ್ಲ, ಸಂಚಾರಿಗಳಲ್ವಾ. ಯಾವುದೋ ಊರಲ್ಲಿ ಹೋದಾಗ ನದಿ ತೀರದಲ್ಲಿ ದೇಹ ತ್ಯಾಗ ಮಾಡಿದ್ರೆ ನದಿಯನ್ನೇ ಕೊಚ್ಕೊಂಡು ಹೋಗ್ತಿತ್ತು. ಹಾಗೆ ಆಚಾರ್ಯರ ಶಿಷ್ಯರಲ್ಲಿ 2 ಅಧೋಕ್ಷಜ ತೀರ್ಥರು
ಮತ್ತು ಹೃಷಿಕೇಶ ತೀರ್ಥರು ಪರಿಮಾರ ಮಠದ ಮೂಲಯತಿಗಳು ಮತ್ತು ನಾರಾಯಣ ಪಂಡಿತರ ದಿನ ಅಂತ ನೆನಪಿಸಿಕೊಳ್ಳುವಂತಹ ಒಂದು ವಿಶಿಷ್ಟ ದಿನದಲ್ಲಿ ಇವತ್ತಿನ ಈ ಮಧ್ವ ವಿಜಯದ ಸಮರ್ಪಣೆಯನ್ನ ಇವತ್ತಿನ ಸಮರ್ಪಣೆ ಇನ್ನು 2 ದಿವಸ ಇದೆ, ನಾಳಿದ್ದು ನೀವು ಕೇಳ್ತೀರಿ. ನಾನು ಇವತ್ತಿಗೆ ಈ ಚಿಂತನೆಯನ್ನ ಮುಗಿಸ್ತಾ ಇದ್ದೇನೆ. ಆಡಿದ ಮಾತುಗಳಲ್ಲಿ ಗುಣ ಇದ್ರೆ ಅದು ಗುರುಗಳ ಅನುಗ್ರಹ, ದೋಷ ಇದ್ರೆ ಆತ್ಮಪಾಪೋತ್ಥ ಅಂತ ಹೇಳಿಕೊಳ್ತಾ ಇಂತಹ ಚಿಂತನೆ ಮಾಡುವ ಶಕ್ತಿ ನಿರಂತರ ಭಗವಂತ ಕರುಣಿಸಲಿ. ಎಷ್ಟೇ ಕಥಾ ಸೇವಕ ಏವ ಸರ್ವದಾ ಸದಾರತಸ್ಥ ಯಚಡೇಕ ಭಕ್ತಿ ಸಜೀವಮಾನವನ ಪರಃ ಕಥಂಚಿತ್ ತಜ್ಜೀವನ ಮೇ ಸ್ವಧಿಕಂ ಸಮಸ್ತಾತ್. ಹನುಮಂತ ದೇವರು ಏನ್ ಬೇಕು ಅಂತ ಕೇಳಿದಾಗ ರಾಮಚಂದ್ರನ ಹತ್ರ ನಿನ್ನ ಕಥೆಯನ್ನು ಎಲ್ಲರಿಗಿಂತ ಹೆಚ್ಚು ಹೇಳುವ ಶಕ್ತಿ ನನಗೆ ಕೊಡು ಅಂತ ಕೇಳಿದ್ರಂತೆ. ಅದು ನಮ್ಮ ಪ್ರಾರ್ಥನೆ, ಯಥಾಶಕ್ತಿ ನಮ್ಗೆ ಎಷ್ಟು ಯೋಗ್ಯತೆ ಇದೋ ಅಂತಹದ್ದಕ್ಕೆ ಆ ಕಥೆ ಹೇಳುವ, ಭಗವಂತನ ಗುಣಗಾನ ಮಾಡುವ, ಸಜ್ಜನರಲ್ಲಿ ಆ ಸದ್ಬೀಜವನ್ನು ಬಿತ್ತುವ ತಾಕತ್ತನ್ನು ಗುರುಗಳ ಮೂಲಕ ಒದಗಿ ಬರಲಿ ಅಂತ ಪ್ರಾರ್ಥಿಸಿ ಮಾತುಗಳನ್ನು ಗುರುಗಳ ಅಂತರ್ಯಾಮಿಯಾದ ವೇದವ್ಯಾಸಾದೀನ ಹೇಗ್ರೀವಾದೀನ ಗೋಪಾಲಕೃಷ್ಣನಲ್ಲಿ ಸಮರ್ಪಿಸಿ ಶ್ರೀಕೃಷ್ಣಾರ್ಪಿತಮಸ್ತು.